ಅವರು ಕಾರ್ಯಕ್ರಮವನ್ನು ಮುನ್ನಡೆಸಬೇಕಾಗಿ ವಿನಂತಿ. ವಿಘ್ನ ವಿನಾಶಕ ವಿನಾಯಕನ ಪಾದಾರವಿಂದಗಳಲ್ಲಿ ಕರಮುಗಿದು ಶಿರವಾಗಿ ನಮಿಸಿ ರಾತ್ರಿ ಹಗಲು ದುಡಿದಿರ್ತಕ್ಕಂಥ ಹಲವಾರು ಯುವಕರು ನಮ್ಮಲ್ಲಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಈ ಒಂದು ಗೌರವ ಸಮರ್ಪಣೆ ಮಾಡಲಿಕ್ಕೆ ಇಲ್ಲಿ ಸಮಯದ ಅಭಾವ ಇರೋದರಿಂದ ನಿಮ್ಮ ಪ್ರತಿನಿಧಿಗಳಾಗಿ ಒಂದು 22 ಜನವನ್ನು ನಾವು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೀವಿ. ಅವರಿಗೆ ಈ ವೇದಿಕೆಯಲ್ಲಿ ನಾವು ಸನ್ಮಾನ ಅಲ್ಲ, ಗೌರವ ಸಮರ್ಪಣೆ ಅಂತ ಮಾಡ್ತಾ ಇದ್ದೀವಿ. ಬಹುಶಃ ನಿಮಗೆ ಗೊತ್ತಿರ್ಬೋದು, 1 ವರ್ಷ 3 ತಿಂಗಳಿಗಿಂತ ಮುಂಚೆ ನೋಡಿದ ದೇವಸ್ಥಾನ ಇದು ಹೌದಾ ಅಂತ ಹೇಳುವ ಒಂದು ಸಂಶಯ. ಇಷ್ಟು ಬೇಗ ಒಂದು 5 ವರ್ಷದಲ್ಲಿ ಆಗುವಂಥ ಕೆಲಸಗಳನ್ನು ಕೇವಲ 1 ವರ್ಷ 3 ತಿಂಗಳಲ್ಲಿ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿನ ಎಲ್ಲ ಯುವಶಕ್ತಿಗಳ ಪಾದಾರವಿಂದಗಳಲ್ಲಿ ನಮಸ್ಕರಿಸ್ತಾ ಇದ್ದೀನಿ. ತಮಗೆ ಗೊತ್ತಿರ್ಬೋದು, ಒಂದು ಆಲದ ಮರದ ಕೆಳಗೆ ನಾವು ನಿಂತಾಗ ನಮಗೆ ತುಂಬ ತಂಪಾದ ಗಾಳಿಯನ್ನು ಆ ಆಲದ ಮರ ಕೊಡ್ತದೆ. ಅಲ್ಲಿ ನಾವು ಇಷ್ಟವನ್ನು ಮಾಡ್ತಾಯಿದ್ವಿ. ಆದರೆ ಆ ಆಲದ ಮರದ ಬಗ್ಗೆ ನಾವು ಯಾರು ಯೋಚನೆ ಮಾಡಲ್ಲ. ಆ ಆಲದ ಮರ ತನ್ನ ಕೊಂಬೆಗಳನ್ನು ರೆಂಬೆಗಳನ್ನು ಚಾಚಿ ಆ ಬಿಸಿಲಿನ ಬೇಗೆಯನ್ನು ತಡೆದು ನಮಗೆ ತಂಪನ್ನು ಕೊಡ್ತಾ ಇದೆ. ಹಾಗೆಯೇ ಇಲ್ಲಿನ ಇಷ್ಟೊಂದು ತೀಕ್ಷ್ಣ ರೀತಿಯಲ್ಲಿರುವಂಥ ಬಿಸಿಲಿನ ಬೇಗೆಯಲ್ಲಿ ತಮ್ಮ ಜೀವವನ್ನು ತೆಗೆದು ಈ ಕ್ಷೇತ್ರವನ್ನು ನಮಗೆ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಯುವಕರಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನಾನು ಈಗಿನ ಈ ಗೌರವಾರ್ಪಣೆ ಸಮಾರಂಭವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಹರಿ ಓಂ. ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಸಾರಥ್ಯವನ್ನು ವಹಿಸಿ ಮುಂಚೂಣಿಯಲ್ಲಿ ನಿಂತು ಈ ಒಂದು ಸುಂದರವಾದಂಥ ಕ್ಷೇತ್ರವನ್ನು ಲೋಕಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ಅದರ ಸಾರಥ್ಯವನ್ನು ವಹಿಸಿದಂತಹ ನಮ್ಮೆಲ್ಲರ ಆತ್ಮೀಯರು ಆಗಿರುವಂತಹ ಅನೇಕ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಶ್ರೀಯುತ ಪದ್ಮನಾಭ ಕಡಪರ ಅವರನ್ನು ಅಮೃತ ಸೇವಾ ಬಳಗದ ವತಿಯಿಂದ ಇದೀಗ ಗೌರವಾರ್ಪಣೆ. ಅದರ ಪ್ರಮುಖರು ಬಂದು ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ ಮಾಡುವಂಥ ಸಮಾರಂಭ. ಸಹಸ್ರಾರು ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವಂತಹ ಒಂದು ಕ್ಷೇತ್ರವನ್ನು ಶಿಥಿಲಗೊಂಡಿರುವಂತಹ ಸಂದರ್ಭದಲ್ಲಿ ಅದರ ಪುನರುದ್ಧಾರಕ್ಕೆ ಅಥವಾ ಪುನರ್ ನಿರ್ಮಾಣಕ್ಕೆ ಸಂಕಲ್ಪವನ್ನು ತೊಟ್ಟು ದೃಢ ವಿಶ್ವಾಸದಿಂದ ಇಡೀ ಸಮಾಜವನ್ನು ಒಂದುಗೂಡಿಸಿ ಸಂಘಟಿಸಿ ಎಲ್ಲರ ಜೊತೆ ಇವತ್ತು ನಮ್ಮ ಜಿಲ್ಲೆ ಕಂಡಂಥ ಒಂದು ಶ್ರೇಷ್ಠ ದೇಗುಲವನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ಒಂದು ಸುಸಂದರ್ಭ ನಮಗೆಲ್ಲ ಬಹಳಷ್ಟು ಹೆಮ್ಮೆಯ ವಿಚಾರ. ಈ ಒಂದು ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಮುಂಚೂಣಿಯಲ್ಲಿ ನಿಂತವರು ಶ್ರೀಯುತ ಪದ್ಮನಾಭ ಕಡಪರ ಅವರಿಗೆ ಕರ್ನಾಟಕದ ಅಮೃತ ಸೇವಾ ಬಳಗ, ಜಗತ್ತಿನ ಅಮ್ಮನೆನಿಸಿಕೊಂಡಿರುವಂಥ ಅಮೃತಾನಂದಮಯಿ ಅವರ ಸೇವೆ ಮಾಡುತ್ತಿರುವಂಥ ಅಮ್ಮ ಅಮೃತ ಸೇವಾ ಬಳಗದ ಪ್ರಮುಖರಿಂದ ಗೌರವಾರ್ಪಣೆ. ಶ್ರೀಯುತ ಮಾಧವ PM ಮೂಲತಃ ಮಂಜೇಶ್ವರದವರೇ ಆಗಿದ್ದು ಇದೀಗ ಪ್ರಸ್ತುತ ಅಮೃತ ಸೇವಾ ಬಳಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಮಾಧವಣ್ಣ ಅವರಿಂದ ಪದ್ಮನಾಭ ಕಡಪರ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಹಾಗೂ ಪೇಟ ತೊಡಿಸಿ ವಿಶೇಷವಾಗಿ ಗೌರವಿಸುವಂಥ ಸಮಾರಂಭ. ಹಾರಾರ್ಪಣೆಯೊಂದಿಗೆ ಗೌರವಾರ್ಪಣೆ. ಧನ್ಯೋಸ್ಮಿ ಅಮೃತ ಸೇವಾ ಬಳಗದ ಆಶ್ರಯದಲ್ಲಿ ನಡೆಯುವಂಥ ಕಾರ್ಯಕ್ರಮ. ಇದೀಗ ಶ್ರೀಯುತ ವಿಶ್ವನಾಥ ಕುದೂರು ಭರಣ ಸಮಿತಿಯಲ್ಲಿ ಅನೇಕ ವರ್ಷಗಳಿಂದ
ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಜೀರ್ಣೋದ್ಧಾರ ಸಮಿತಿಯ ಜೊತೆಗೆ ಕೂಡ ತನ್ನ ಈ ಮಹತ್ ಕಾರ್ಯದಲ್ಲಿ ಜೊತೆಯಾಗಿದ್ದುಕೊಂಡು ಅಹರ್ನಿಶಿ ದುಡಿದಂಥ ವ್ಯಕ್ತಿ ಶ್ರೀಯುತ ವಿಶ್ವನಾಥ ಕುದೂರು ಅವರಿಗೆ ಕೂಡ ಅಮೃತ ಸೇವಾ ಬಳಗದ ವತಿಯಿಂದ ಗೌರವಾರ್ಪಣೆ. ಮೂಲತಃ ನಮ್ಮೂರಿನವರೇ ಆಗಿ ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿರುವಂತಹ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದೊಮ್ಮೆ ಮುಂಚೂಣಿಯಲ್ಲಿ ನಿಂತಿರುವಂಥ ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಶ್ರೀಯುತ ಜನಾರ್ದನ BM ಅವರಿಂದ ಶಾಲು ತೋರಿಸಿ ಪೇಟ ತೊಡಿಸಿ ಸ್ಮರಣಿಕೆಯೊಂದಿಗೆ ಗೌರವಾರ್ಪಣೆ. ಧನ್ಯವಾದಗಳು. ಮುಂದಕ್ಕೆ ಕಳೆದ 1.5 ವರ್ಷದಿಂದ ಅಧ್ಯಕ್ಷರಿಗೆ ಸಾಥಿಯಾಗಿ ನಿಂತು ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂಥ ಈ ಕ್ಷೇತ್ರದ ನಿರ್ಮಾಣ ಕಾರ್ಯದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸಿದಂಥ ಶ್ರೀಯುತ ಗಂಗಾಧರ ದುರ್ಗಿಪ್ಪಳ್ಳ ಅವರನ್ನು ಕೂಡ ಈ ಸಮಾರಂಭದಲ್ಲಿ ಗೌರವಿಸುವುದಕ್ಕೆ ಅಮೃತ ಸೇವಾ ಬಳಗದಲ್ಲಿ ವಿನಂತಿಸ್ತಾ ಇದ್ದೇನೆ. ಅಮೃತ ಸೇವಾ ಬಳಗದ ಸದಸ್ಯರು ಶ್ರೀಯುತ ಗಂಗಾಧರ ದುರ್ಗಿಪ್ಪಳ್ಳ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸುವಂಥ ಕಾರ್ಯಕ್ರಮ. ಮೂಲತಃ ಮಂಜೇಶ್ವರದ ಪಡಿಪೇರೆಯವರಾದಂಥ ಶ್ರೀಯುತ ಭಾಸ್ಕರ ಪಡಿಪೇರೆ ಪ್ರಸ್ತುತ ಮಂಗಳೂರಿನಲ್ಲಿ ಉದ್ಯಮಿಯಾಗಿ ನಮ್ಮ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಗಳನ್ನು ಕೂಡ ನೀಡಿದವರು ಶ್ರೀಯುತ ಭಾಸ್ಕರ್ ಅವರಿಂದ ಗಂಗಾಧರ ದುರ್ಗಿಪ್ಪಳ್ಳ ಅವರಿಗೆ ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಎಲ್ಲರೂ ಚಪ್ಪಾಳಿ ತಟ್ಟೆಯವರನ್ನು ಗೌರವಿಸಿ. ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಅನೇಕ ಸೇವೆಯನ್ನು ಸಲ್ಲಿಸಿದಂಥ ನಿರಂತರವಾಗಿ ಇಲ್ಲಿ ಭಾಗವಹಿಸಿದಂಥ ಶ್ರೀಯುತ ಯಾದವ ಗಾಣಿಂಜಾಲ್ ಅವರಿಗೆ ಇದೀಗ ಗೌರವಾರ್ಪಣೆ. ಶ್ರೀಯುತ ರಾಜೇಶ್ ಮಜಿಬೈಲ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರಾಜೇಶ್ ಮಜಿಬೈಲ್ ಅವರಿಂದ ಯಾದವ ಗಾಣಿಜಾಲ್ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ ಮತ್ತು ಸ್ಮರಣಿಕೆ ಸಮರ್ಪಣೆ. ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂಥ ಶ್ರೀಯುತ ಸುರೇಶ್ ದುರ್ಗಿಪ್ಪಳ್ಳ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುವುದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಅಮೃತ ಸೇವಾ ಬಳಗ ಕರ್ನಾಟಕ ಇದರ ಆಶ್ರಯದಲ್ಲಿ ಶ್ರೀಯುತ ಸುರೇಶ್ ದುರ್ಗಿಪ್ಪಳ್ಳ ಅವರಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದವರು ಶ್ರೀಯುತ ಸುರೇಶ್ ದುರ್ಗಿಪ್ಪಳ್ಳ. ಕ್ಷೇತ್ರ ಗ್ರಾನೈಟ್ ಕಾರ್ಯವನ್ನು ಅತ್ಯಂತ ಸುಂದರವಾಗಿ ನಿರ್ವಹಿಸಿದ ಶ್ರೀಯುತ ಸುರೇಶ್ ದುರ್ಗಿಪ್ಪಳ್ಳ ಅವರಿಗೆ ಅಮೃತ ಸೇವಾ ಬಳಗದ ವತಿಯಿಂದ ಶ್ರೀಯುತ ನವೀನ್ ಅವರಿಂದ ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಗೌರವಾರ್ಪಣೆ. ಧನ್ಯವಾದಗಳು. ಶ್ರೀಯುತ ರಾಜೇಶ್ ಮುದುಕುಂಜ ಕ್ಷೇತ್ರ ನಿರ್ಮಾಣ ಕಾಮಗಾರಿಯಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡು ಹರ್ನಿಶಿಯಾಗಿ ಕ್ಷೇತ್ರದಲ್ಲಿ ದುಡಿದಂಥ 1 ವರ್ಷಗಳ ಕಾಲ ತನ್ನನ್ನು ಸಮರ್ಪಿಸಿಕೊಂಡಂತಹ ಶ್ರೀಯುತ ರಾಜೇಶ್ ಮುದುಕುಂಜ ಅವರಿಗೆ ಅಮೃತ ಸೇವಾ ಬಳಗದ ವತಿಯಿಂದ ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಗೌರವಾರ್ಪಣೆ. ಶ್ರೀಯುತ ಶ್ರೀನಿವಾಸ್ ದುರ್ಗಿಪ್ಪಳ್ಳ ಅವರಿಂದ ಶ್ರೀಯುತ ರಾಜೇಶ್ ಮುದುಕುಂಜ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಶ್ರೀಯುತ ಪ್ರವೀಣ್ ಕನಿಲ
ಈ ಕ್ಷೇತ್ರದಲ್ಲಿ ಅನೇಕ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ ಇವರು. ಉದ್ಯಮಿಯಾಗಿದ್ದುಕೊಂಡು ಪ್ರಸ್ತುತ ತನ್ನ ಉದ್ಯಮ ಕ್ಷೇತ್ರವನ್ನು ಕೂಡ ಬದಿಗುರಿಸಿ ಅಹರ್ನಿಶಿ ಈ ಕ್ಷೇತ್ರದ ನಿರ್ಮಾಣ ಕಾರ್ಯದಲ್ಲಿ ತನ್ನನ್ನು ನಿರಂತರವಾಗಿ ತೊಡಗಿಸಿಕೊಂಡವರು ಶ್ರೀಯುತ ಪ್ರವೀಣ್ ಜಿ ಎಂಟರ್ಪ್ರೈಸಸ್ನ ಮಾಲಕರು. ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಶ್ರೀಯುತ ಪ್ರವೀಣ್ ಅವರಿಗೆ ಸ್ಮರಣಿಕೆಯೊಂದಿಗೆ ಗೌರವ ಅರ್ಪಣೆ. ಧನ್ಯವಾದಗಳು. ಮುಂದಕ್ಕೆ ಕಳೆದ 1.5 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲೇ ಇದ್ದುಕೊಂಡು ಇಲ್ಲಿ ನಿರಂತರವಾಗಿ ಅಹೋರಾತ್ರಿ ದುಡಿದಂಥ ಮತ್ತೋರ್ವ ಪುಟ್ಟ ಬಾಲಕ ಶ್ರೀಯುತ ಅಖಿಲೇಶ್ ಅಂಗಡಿ ಪದವು ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸುವಂತಹ ಸಮಾರಂಭದ ಅಮೃತ ಸೇವಾ ಬಳಗದ ಕರ್ನಾಟಕ ವತಿಯಿಂದ ಇದೀಗ ಅಖಿಲೇಶ್ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಶ್ರೀಯುತ ವಿನೀತ್ ಅವರು ಅಖಿಲೇಶ್ ಅವರಿಗೆ ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ವಿನೋದ್ ಅವರು ಕ್ಷೇತ್ರದ ನಿರ್ಮಾಣ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಶ್ರೀಯುತ ವಿನೋದ್ ಅವರು ಅನೇಕ ಸಮಯಗಳಿಂದ ತನ್ನನ್ನು ಪೂರ್ಣವಾಗಿ ಕೆಲಸ ಕಾರ್ಯದಲ್ಲಿ ಸಮರ್ಪಿಸಿದಂಥ ವ್ಯಕ್ತಿ. ಇವತ್ತು ಈ ಒಂದು ಸುಂದರವಾದಂಥ ದೇಗುಲ ನಿರ್ಮಾಣ ಕಾರ್ಯಕ್ಕೆ ತನ್ನನ್ನು ಅಹರ್ನಿಶಿ ದುಡಿದಂಥ ವ್ಯಕ್ತಿ ಶ್ರೀಯುತ ವಿನೋದ್ ಅವರು. ಅವರಿಗೆ ಅಮೃತ ಸೇವಾ ಬಳಗದ ವತಿಯಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಯುತ ಹರೀಶ್ ಅವರು ಕೂಡ ತನ್ನನ್ನು ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಶ್ರೀಯುತ ಹರೀಶ್ ಅವರನ್ನು ಕೂಡ ಅಮೃತ ಸೇವಾ ಬಳಗ ಕರ್ನಾಟಕ ಇದರ ವತಿಯಿಂದ ಶಾಲು ಹೊದಿಸುವ ಗೌರವಿಸುವಂಥ ಕಾರ್ಯಕ್ರಮ. ಎಲೆಮರೆಯ ಕಾಯಿಯಂತೆ ತನ್ನನ್ನು ಎಲ್ಲೂ ಕಾಣದಂತೆ ತನ್ನ ಸೇವೆಯನ್ನು ಮಾತ್ರ ಗುರುತಿಸುವಂಥ ಕೆಲಸ ನಿರಂತರವಾಗಿ 1.5 ವರ್ಷಗಳ ಕಾಲ ಮಾಡಿದವರು. ಅವರಿಗೂ ಕೂಡ ಜಿತೇಶ್ ಅವರಿಂದ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಶ್ರೀಯುತ ರಮೇಶ್ ಬಾದೆಮಾರ್ ಕ್ಷೇತ್ರದ ಪೇಂಟಿಂಗ್ ಕಾಮಗಾರಿಯನ್ನು ನಿರ್ವಹಿಸಿದವರು. ಅವರು ಕೂಡ ವೇದಿಕೆ ಬಂದು ಅಮೃತ ಸೇವಾ ಬಳಗದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಒಳಾಂಗಣ ಮತ್ತು ಹೊರಾಂಗಣದ ಕೆಲವಾರು ಪೇಂಟಿಂಗ್ ಕಾಮಗಾರಿಗಳನ್ನು ನಿರ್ವಹಿಸಿದಂಥ ಶ್ರೀಯುತ ಸುರೇಶ್ ಅವರಿಗೆ ಶ್ರೀಯುತ ಜಯಂತ್ ಕೊಪ್ಪಳ, ರಮೇಶ್ ಅವರಿಗೆ ಜಯಂತ್ ಕೊಪ್ಪಳ ಅವರು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆ ನೀಡಿ ಗೌರವ ಅರ್ಪಿಸ್ತಾ ಇದ್ದಾರೆ. ಧನ್ಯವಾದಗಳು. ಕ್ಷೇತ್ರ ಪೇಂಟಿಂಗ್ ಕಾರ್ಯದಲ್ಲಿ ನಿರ್ವಹಿಸಿದಂಥ ಇನ್ನೋರ್ವ ವ್ಯಕ್ತಿ ಶ್ರೀಯುತ ದಿನೇಶ್ ಆರಂಗಡಿ ಅವರು ಕೂಡ ವೇದಿಕೆ ಬಂದು ಅಮೃತ ಸೇವಾ ಬಳಗದ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸುಂದರವಾದ ಪೇಂಟ್ ಬಳಿದು ಕ್ಷೇತ್ರದ ಮೆರುಗನ್ನು ಹೆಚ್ಚಿಸಿದಂಥ ಕೀರ್ತಿ ಇವರೆಲ್ಲರಿಗೂ ಸಲ್ಲುತ್ತದೆ. ಶ್ರೀಯುತ ದಿನೇಶ್ ಆರಂಗಡಿ ಅವರಿಗೆ ಶಾಲು ಹೊದಿಸಿ ಗೌರವಾರ್ಪಣೆ. ಹಾಗೂ ಕ್ಷೇತ್ರ ನಿರ್ಮಾಣ ಕಾರ್ಯದಿಂದ ತೊಡಗಿ ಇಂದಿನವರೆಗೆ ನಿರಂತರವಾಗಿ ಮಾತೃ ಸಮಿತಿಯ ಅಧ್ಯಕ್ಷೆಯಾಗಿದ್ದುಕೊಂಡು ಕ್ಷೇತ್ರ ನಿರ್ಮಾಣಕ್ಕೆ ಅಹರ್ನಿಶಿ ದುಡಿದಂಥ, ನಿರಂತರವಾಗಿ ಸಂಪರ್ಕವಿಟ್ಟುಕೊಂಡು ಅನೇಕ ರೀತಿಯಲ್ಲಿ ಕ್ಷೇತ್ರಕ್ಕೆ ಕೊಡುಗೆಗಳನ್ನು ನೀಡಿದಂಥ ಶ್ರೀಮತಿ ಮೋತಿ ಕಿರಣ್ ಅವರನ್ನು ಕೂಡ ಗೌರವಿಸುವಂಥ ಈ ಸಮಾರಂಭ ಇದೀಗ ಅಮೃತ ಸೇವಾ ಬಳಗದ ವತಿಯಿಂದ ಶ್ರೀಮತಿ ಮೋತಿ ಕಿರಣ್ ಅವರಿಗೆ ಗೌರವದ ಶಾಲು ಸಮರ್ಪಣೆ ಹಾಗೂ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಶತಮಾನಗಳ ಕನಸು ನನಸಾದಂಥ ಈ ದಿನ, ಇಂತಹ ಒಂದು ಸುಂದರ ದಿನಕ್ಕಾಗಿ ನಾವೆಲ್ಲ ಅನೇಕ ಸಮಯಗಳಿಂದ ಕಾಯುತ್ತಾ ಇದ್ದೇವೆ. ಇಂದು ಸಾಕಾರಗೊಂಡಿರುವಂತಹ ಸಂದರ್ಭದಲ್ಲಿ
ಕ್ಷೇತ್ರದ ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸಿದಂಥ ಅಮೃತ ಸೇವಾ ಬಳಗದ ವತಿಯಿಂದ ಇವತ್ತು ಸಮರ್ಪಣೆ ಕಾರ್ಯಕ್ರಮ. ಶ್ರೀಮತಿ ಸುಜಾತಾ ಮಾಧವ್ ಅವರು ಶ್ರೀಮತಿ ಮೋತಿ ಕಿರಣ್ ಅವರಿಗೆ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಮುಂದಕ್ಕೂ ಕೂಡ ನಿಮ್ಮ ಸೇವೆ ನಿರಂತರವಾಗಿ ಕ್ಷೇತ್ರಕ್ಕೆ ಲಭಿಸಲಿ ಎಂಬ ಆಶಯದೊಂದಿಗೆ ಮುಂದಕ್ಕೆ ಕ್ಷೇತ್ರದಲ್ಲಿ ನಿರ್ಮಾಣ ಕಾರ್ಯದ ಸಂದರ್ಭದಲ್ಲಿ ಮಾತೃ ಸಮಿತಿ ಅಧ್ಯಕ್ಷರಾದಂಥ ಮೋತಿ ಕಿರಣ್ ಅವರ ಜೊತೆಗೆ ಶ್ರೀಮತಿ ಶ್ಯಾಮಲಾ ಉಮೇಶ್ ಅವರು ಕೂಡ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಯುವುದಕ್ಕೆ ಕಾರಣಕರ್ತರಾದಂಥ ಒಬ್ಬರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀಮತಿ ಶ್ಯಾಮಲಾ ಉಮೇಶ್ ಅವರಿಗೆ ಅಮೃತ ಸೇವಾ ಬಳಗದ ವತಿಯಿಂದ ಶಾಲು ಹೊದಿಸಿ ಗೌರವ ಅರ್ಪಣೆ. ಶ್ರೀಮತಿ ಅಮಿತಾ ಮಾಧವ ಅವರಿಂದ ಶ್ಯಾಮಲಾ ಉಮೇಶ್ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಕ್ಷೇತ್ರದ ನಿರ್ಮಾಣ ಕಾರ್ಯದಲ್ಲಿ ಕಳೆದ 1.5 ವರ್ಷಗಳಿಂದ ನಿರಂತರವಾಗಿ ತೊಡಗಿಸಿಕೊಂಡಿರುವಂಥ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಪದ್ಮನಾಭ ಕಡಪರ ಅವರ ಧರ್ಮಪತ್ನಿ ಶ್ರೀಮತಿ ಚಂಚಲಾಕ್ಷಿ ಕಡಪರ ಅವರು ತನ್ನನ್ನು ಕೂಡ ಈ ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡು ಇವತ್ತು ಇಷ್ಟೊಂದು ಸುಂದರವಾದ ಕ್ಷೇತ್ರ ನಿರ್ಮಾಣಕ್ಕೆ ಅವರದ್ದು ಕೂಡ ಕೊಡುಗೆ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಮೃತ ಸೇವಾ ಬಳಗದ ವತಿಯಿಂದ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಈಗ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಶ್ರೀಮತಿ ಸುಧಾ ಅಶೋಕ್ ಅವರಿಂದ ಗೌರವ ಅರ್ಪಣೆ. ಹಾಗೂ ಕ್ಷೇತ್ರದ ಅನೇಕ ವರ್ಷಗಳಿಂದ ಕ್ಷೇತ್ರದ ಗೌರವಾಧ್ಯಕ್ಷೆಯಾಗಿ ದುಡಿದಿರುವಂಥ, ಕ್ಷೇತ್ರಕ್ಕೆ ಅನೇಕ ರೀತಿಯ ಕೊಡುಗೆಗಳನ್ನು ನೀಡಿರುವಂಥ ಶ್ರೀಮತಿ ವಿಮಲಾ ನಾರಾಯಣ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುವಂಥ ಕಾರ್ಯಕ್ರಮ. ಅವರ ಅನುಪಸ್ಥಿತಿಯಲ್ಲಿ ಮುಂದಕ್ಕೆ ಅವರನ್ನು ಗೌರವಿಸುತ್ತಿದ್ದೇವೆ. ಹಾಗೂ ಕ್ಷೇತ್ರ ನಿರ್ಮಾಣವಾದ ಅಂದಿನಿಂದ ಇಂದಿನವರೆಗೆ ಪ್ರತಿದಿನ ಬಂದು ಇಲ್ಲಿ ಅಡುಗೆ ಕಾರ್ಯವನ್ನು ನಿರ್ವಹಿಸುತ್ತಿದ್ದಂಥ, ಮಾತ್ರವಲ್ಲ ಕ್ಷೇತ್ರದಲ್ಲ ಈ ಇರುವಂಥ ಅತ್ಯಂತ ಹಿರಿಯರಾಗಿರುವಂಥ ಕೊಡ್ಡೆ, ಪ್ರತಿಷ್ಠಿತ ಕೊಡ್ಡೆ ಮನೆತನದ ಓರ್ವ ಶ್ರೀಮತಿ ಮಹಾದೇವಿ ಮಾಧವ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಗೌರವಿಸಬೇಕಾದ್ದು ಅತ್ಯಂತ ಅವಶ್ಯಕವಾದಂಥ ಕಾರ್ಯ. ಅದನ್ನು ಅಮೃತ ಸೇವಾ ಬಳಗದ ವತಿಯಿಂದ ಇವತ್ತು ಮಾಡ್ತಾ ಇದ್ದೇವೆ. ಶ್ರೀಮತಿ ಮಹಾದೇವಿ ಮಾಧವ ಕೊಡ್ಡೆ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಹಾರಾರ್ಪಣೆ ಮಾಡಿ ಗೌರವ ಅರ್ಪಣೆ. ತನ್ನ ಇಳಿ ವಯಸ್ಸಿನಲ್ಲಿ ಕೂಡ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದವರು. ಹಾಗೂ ಕ್ಷೇತ್ರ ನಿರ್ಮಾಣಕ್ಕೆ ತೊಡಗಿದ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಕ್ಷೇತ್ರದಲ್ಲಿ ಲಭ್ಯವಾಗುತ್ತಿರುವಂಥ ವ್ಯಕ್ತಿ ಅಂದರೆ ಶ್ರೀಯುತ ಅಕ್ಷಯ್ ಅಂಗಡಿ ಪದವು. ಯಾವಾಗಲೂ ಕ್ಷೇತ್ರಕ್ಕೆ ಬಂದಾಗ ಅವರು ಇಲ್ಲದ ದಿನಗಳಿಲ್ಲ. ರಾತ್ರಿ ಆಗಲಿ ಹಗಲಾಗಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಂಥ ಓರ್ವ ಯುವಕ. ಇವತ್ತು ಅವರಿಗೆ ಕೂಡ ಅಮೃತ ಸೇವಾ ಬಳಗದ ವತಿಯಿಂದ ಗೌರವ ಅರ್ಪಣೆ. ಅಕ್ಷಯ್ ಕೊಡ್ಡೆ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಧನ್ಯವಾದಗಳು.
ಕ್ಷೇತ್ರ ನಿರ್ಮಾಣ ಕಾರ್ಯ ಪ್ರಾರಂಭ ಆದ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಗುರುತಿಸಿಕೊಳ್ಳದೆ ತನ್ನ ಸೇವೆಯನ್ನು ಮಾಡುತ್ತಿರುವಂಥ ರಾತ್ರಿ ಹೊತ್ತು ನಿರಂತರವಾಗಿ 2-3 ಗಂಟೆಗಳ ಹೊತ್ತು ಕರೆದು ಕೂಡ ಇಲ್ಲಿ ಇದ್ದು ಕ್ಷೇತ್ರ ಸೇವೆಯನ್ನು ಸಮರ್ಥವಾಗಿ ನಿರ್ವಹಿಸಿದಂಥ ಓರ್ವರು ಶ್ರೀಯುತ ಸುಧಾಕರ್ ಕೊಪ್ಪಳ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಸಮಾರಂಭದಲ್ಲಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಸುಧಾಕರ್ ಕೊಪ್ಪಳ ಅವರಿಗೆ ಅಮೃತ ಸೇವಾ ಬಳಗದ ವತಿಯಿಂದ ಪ್ರೀತಿಪೂರ್ವಕ ಗೌರವಾರ್ಪಣೆ. ಕ್ಷೇತ್ರ ನಿರ್ಮಾಣ ಕಾರ್ಯದ ಸಂದರ್ಭದಲ್ಲಿ ಒಂದೊಮ್ಮೆ ಒಂದು ಆಘಾತಕಾರಿ ಘಟನೆಯಿಂದ ಕೂಡ ಅವರು ಪಾರಾದವರು. ಅಂತಹ ವ್ಯಕ್ತಿ ಶ್ರೀಯುತ ಸುಧಾಕರ ಕೊಪ್ಪಳ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಧನ್ಯವಾದಗಳು. ಹಾಗೂ ಶ್ರೀಮತಿ ಕಾತ್ಯಾಯಿನಿ ಕನಿಲ ಅವರು ಕೂಡ ಈ ಕ್ಷೇತ್ರಕ್ಕಾಗಿ ನಿರ್ಮಾಣ ಕಾರ್ಯದ ಸಂದರ್ಭದಲ್ಲಿ ನಿರಂತರವಾಗಿ ನಮಗೊಂದಿಗೆ ಸಹಕರಿಸಿದವರು. ಶ್ರೀಮತಿ ಕಾತ್ಯಾಯಿನಿ ಕನಿಲ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಅಮೃತ ಸೇವಾ ಬಳಗದ ವತಿಯಿಂದ ಗೌರವಾರ್ಪಣೆ. ಕಾರ್ತಿನಿ ಕೇಶವ ಭಂಡಾರಮನೆ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಹಾರ ಹಾಕಿ ಗೌರವಾರ್ಪಣೆ. ಅದೇ ರೀತಿಯಲ್ಲಿ ಯಾವುದೇ ಕ್ಷೇತ್ರ ನಿರ್ಮಾಣ ಕಾರ್ಯದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಾಗಲಿ ತಮ್ಮ ಮಂಜೇಶ್ವರದ ಎಲ್ಲ ಜಿಲ್ಲೆಯ ಅನೇಕ ದೈವ ದೇವಸ್ಥಾನಗಳ ನಿರ್ಮಾಣ ಕಾರ್ಯದಲ್ಲಿ ಬ್ರಹ್ಮಕಲಶೋತ್ಸವದಲ್ಲಿ ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಮಾತ್ರವಲ್ಲ ಅನೇಕ ಬಿರುದುಗಳನ್ನು ಪಡೆದಿರುವಂತಹ ಸೇವಾರತ್ನ, ಸೇವಾ ಭಾರ್ಗವ, ಸೇವಾಶ್ರೀ, ಸೇವಾ ಚಕ್ರವರ್ತಿ ಇಂತಹ ಅನೇಕ ಬಿರುದುಗಳನ್ನು ತನ್ನದಾಗಿಸಿಕೊಂಡಿರುವಂತಹ ಶ್ರೀಯುತ ಹರೀಶ್ ಶೆಟ್ಟಿ ಮಾಡ ಅವರು ಕೂಡ ನಮ್ಮೊಂದಿಗೆ ನಿರಂತರವಾಗಿ ಈ ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡವರು. ಶ್ರೀಯುತ ಹರೀಶ್ ಶೆಟ್ಟಿ ಮಾಡ ಅವರನ್ನು ಕೂಡ ಅಮೃತ ಸೇವಾ ಬಳಗದ ವತಿಯಿಂದ ಆತ್ಮೀಯವಾಗಿ ಗೌರವಿಸ್ತಾ ಇದ್ದೇವೆ. ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಹಾರಾರ್ಪಣೆ ಮಾಡಲಿಕ್ಕೆ ಶ್ರೀಯುತ ಜನಾರ್ದನ BM ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂಥ ನಮ್ಮವರೇ ಆಗಿರುವಂಥ ಶ್ರೀಯುತ ಜನಾರ್ದನ BM ಅವರಿನ್ನು ಹರೀಶ್ ಶೆಟ್ಟಿ ಮಾಡ ಅವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ ಮಾಡ್ತಾ ಇದ್ದಾರೆ. ಹಾಗೂ ಇನ್ನೋರ್ವರು ಶ್ರೀಯುತ ಶಿವ ಪಾವೂರು, ದಯವಿಟ್ಟು ಅವರು ವೇದಿಕೆ ಬರಬೇಕು. ಶಿವ ಪಾವೂರು ಅವರ ಅನುಪಸ್ಥಿತಿಯಲ್ಲಿ ಮುಂದಕ್ಕೆ ಅವರನ್ನು ಗೌರವಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಅಮೃತ ಸೇವಾ ಬಳಗದ ವತಿಯಿಂದ ಮಾಡಲಾಗಿದೆ. ದಯವಿಟ್ಟು ಹಿಂಬದಿಯಲ್ಲಿ ಕೂತವರು ಒಮ್ಮೆ ಎದ್ದು ನಿಂತು ಸಹಕರಿಸಿ ಫೋಟೋಕ್ಕಾಗಿ. ಕೊನೆಯದಾಗಿ ಇವತ್ತು ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಶ್ರೀಯುತ ಜನಾರ್ದನ್ BM ಮೈಸೂರು ಅವರಿಂದ. ದಯವಿಟ್ಟು ಎಲ್ಲರೂ ಪುಟಕ್ಕೆ ವೀಕ್ಷಣೆ ಮಾಡಿ. ಅಮೃತ ಸೇವಾ ಬಳಗದ ದಯವಿಟ್ಟು ಎಲ್ಲ ಸದಸ್ಯರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು. ಎಲ್ಲ ಭಾಗವಹಿಸಿದಂಥ ಗೌರವಾನ್ವಿತರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಇವತ್ತು ಪ್ರಸ್ತುತಪಡಿಸಿದಂಥ ಅಮೃತ ಸೇವಾ ಬಳಗದ ಪ್ರಮುಖರಾದಂಥ ಶ್ರೀಯುತ ಜನಾರ್ದನ ಬಿ ಎಂ, ಮಾಧವ ಬಿ ಎಂ ಮತ್ತು ಎಲ್ಲ ಅದರ ಸದಸ್ಯರಿಗೆ ಕನಿಲ ಶ್ರೀ ಭಗವತಿ ಕ್ಷೇತ್ರ ಭರಣ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಹಾಗೂ ಮಾತೃ ಸಮಿತಿ ಎಲ್ಲ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಕ್ಕೆ ವೇದಿಕೆಯಲ್ಲಿ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿ ಮತ್ತು ಆಶೀರ್ವಚನ ಗೈಯಲು ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಡಿಲ ಅವರು ಅನುಗ್ರಹ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರೀ ವಿಶ್ವನಾಥ ಕುದೂರು ಅಧ್ಯಕ್ಷರು ಕನಿಲ ಶ್ರೀ ಭಗವತಿ ಕ್ಷೇತ್ರ ಇವರು ನಡೆಸಿಕೊಡಲಿಕ್ಕಿದ್ದಾರೆ. ಸಮಾರಂಭದಲ್ಲಿ ಗೌರವ ಉಪಸ್ಥಿತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಪದ್ಮನಾಭ ಕಡಪರ ಅವರು ವಹಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಶನೀಶ್ವರ ಮಂದಿರ ಮಂಜೇಶ್ವರಾಯರ ಧರ್ಮದರ್ಶಿಗಳಾದ ಶ್ರೀಯುತ ಕೃಷ್ಣ ಭಟ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಶ್ರೀಯುತ ರಾಜಪೆಳ್ಚಪಾಡ ಅಣ್ಣ ದೈವದ ಪಾತ್ರಿ ಉದ್ಯಾವರ ಮಾಡ, ಶ್ರೀ ಗಣಪತಿ ಪೈ ಅಧ್ಯಕ್ಷರು ಶ್ರೀ ಅನಂತೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀಯುತ ಬಲರಾಮ್ ಭಟ್ ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬಡಾಜಿ, ಶ್ರೀ ಬಿ ಎಂ ಉಮೇಶ್ ಬೆಂಗಳೂರು ಕಾರ್ಯಾಧ್ಯಕ್ಷರು ಶ್ರೀ ರಕ್ತೇಶ್ವರಿ ದೇವಸ್ಥಾನ ಹೊಸಂಗಡಿ, ನ್ಯಾಯವಾದಿ ಶ್ರೀ ನವೀನ್ ರಾಜ್ ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ, ಶ್ರೀಯುತ ಸೂರ್ಯನಾರಾಯಣ ಕಡಂಬಾರು ಆಡಳಿತ ಮುಕ್ತೇಶ್ವರರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಡಂಬಾರು, ಶ್ರೀಯುತ ಯದುನಂದನ ಆಚಾರ್ಯ ಅಧ್ಯಕ್ಷರು ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗಮಂಜೇಶ್ವರ ಹಾಗೂ ಶ್ರೀ ಶೇಷಪ್ಪ ಸಾಲಿಯಾನ್ ಅಧ್ಯಕ್ಷರು ಶ್ರೀ ಶಾಸ್ತಾಬೀಶ್ವರ ದೇವಸ್ಥಾನ ಸೇವಾ ಸಮಿತಿ ವಾಮಂಜೂರು, ಶ್ರೀ ಕೃಷ್ಣಪ್ಪ ಬೆಂಗರೆ ಅಧ್ಯಕ್ಷರು ಶ್ರೀ ಭಗವತಿ ಕ್ಷೇತ್ರ ಉದ್ಯಾವರ, ಶ್ರೀ ಎಂ ಗಣೇಶ್ ಎಂ ಅಧ್ಯಕ್ಷರು ಶ್ರೀ ಮಹಾಮಲರಾಯ ದೇವಸ್ಥಾನ ಬಂಗರವಂಜೇಶ್ವರ, ಶ್ರೀ ಗುರುಪ್ರಸಾದ್ ಅಧ್ಯಕ್ಷರು ಶ್ರೀ ವೀರಭದ್ರ ದೇವಸ್ಥಾನ ಬಂಗರವಂಜೇಶ್ವರ, ಶ್ರೀಯುತ ದಯಾನಂದ ಬಂಗೇರ ಅಧ್ಯಕ್ಷರು ಶ್ರೀ ಕೀರ್ತೇಶ್ವರ ದೇವಸ್ಥಾನ ಮಂಜೇಶ್ವರ, ಶ್ರೀ ದಿನೇಶ್ ಶೆಟ್ಟಿ ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು ಇವರೆಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಎಲ್ಲ ಭಕ್ತ ಬಂಧುಗಳು ಸಭಾಂಗಣದಲ್ಲಿ ಬಂದು ಆಸೀನರಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕಾಗಿ ವಿನಮ್ರ ಪ್ರಾರ್ಥನೆ. ದಯವಿಟ್ಟು ಹರೀಶ್ ದೀಪಾ ಆರ್ಟ್ಸ್ನ ಹರೀಶ್ ಅವರು ಒಮ್ಮೆ ವೇದಿಕೆ ಬರಬೇಕು. ಹರೀಶ್ ಅವರಿಂದ ಕ್ಷೇತ್ರದ ಬಗ್ಗೆ ಒಂದು ಪದ್ಯಗಳ ಹಾಡಿನ ಧ್ವನಿ ಸುರುಳಿ ಬಿಡುಗಡೆಯಾಗಲಿದೆ. ಹರೀಶ್ ಅವರು ಖ್ಯಾತ ಸಾಹಿತಿ ಮತ್ತು ಸಂಗೀತ ನಿರ್ದೇಶಕರು. ಇವತ್ತು ನಮ್ಮ ಕ್ಷೇತ್ರದ ಮೇಲೆ ಪ್ರೀತಿ ಇಟ್ಟು ಒಂದು ಧ್ವನಿ ಸುರುಳಿಯನ್ನು ರಚನೆ ಮಾಡಿದ್ದಾರೆ. 5 ಹಾಡುಗಳು ಕನ್ನಡದಲ್ಲಿ ಮತ್ತು 2 ಹಾಡುಗಳು ಮಲಯಾಳದಲ್ಲಿ ರಚನೆಯಾಗಿರುವಂಥ ಈ ಧ್ವನಿ ಸುರುಳಿಯನ್ನು ಇವತ್ತು ಈ ಸಮಾರಂಭದ ವೇದಿಕೆಯಲ್ಲಿ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹರೀಶ್ ಅವರು ವೇದಿಕೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅನೇಕ ಖ್ಯಾತ ಗಾಯಕರಿಂದ ಈ ಹಾಡನ್ನು ಹಾಡಿಸಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಸಮರ್ಪಣೆ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಮೈಕ್ ಸೌಂಡ್ ಇಂಜಿನಿಯರ್ ಶ್ರೀಯುತ ಜಯೇಶ್ ಅವರು ಎಲ್ಲಿದ್ದರೂ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಜಯೇಶ್.
ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ನಮ್ಮ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿ ಭರಣ ಸಮಿತಿ ಪರವಾಗಿ ತಮ್ಮನ್ನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ ಪರಮಪೂಜ್ಯ ಸ್ವಾಮೀಜಿಯವರನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲ ಸಮಿತಿಯ ಪದಾಧಿಕಾರಿಗಳು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂಬೆನಿಸಿಕೊಳ್ಳುತ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಆಶೀರ್ವಚನ ಮಾಡುವಂಥ ಪರಮಶ್ರೀ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶ್ರೀ ವಿಶ್ವನಾಥ್ ಕುದ್ರು ಅಧ್ಯಕ್ಷರು ಕನಿಲ ಭಗವತಿ ಕ್ಷೇತ್ರ. ಗೌರವ ಉಪಸ್ಥಿತಿ ಶ್ರೀ ಪದ್ಮನಾಭ ಕಡಪರ ಅಧ್ಯಕ್ಷರು ಕನಿಲ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ. ಮುಖ್ಯ ಅತಿಥಿಗಳು ಕೃಷ್ಣಮಠ ಧರ್ಮದರ್ಶಿ ಶನೀಶ್ವರ ದೇವಸ್ಥಾನ ಇವರೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ನೆನೆಸಿಕೊಳ್ಳುತ್ತಿದ್ದೇವೆ. ಬಂಧುಗಳೇ, ಕನಿಲ ಶ್ರೀ ಭಗವತಿ ಅಮ್ಮನ ವೈಭವಪೂರಿತವಾದಂಥ ಮೂಲಕ ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಈಗ ಆ ಶುಭ ಕ್ಷಣಕ್ಕಾಗಿ ನಾವೆಲ್ಲ ಸಾಕ್ಷ್ಯಗುಣ ಪೆನ್ ಡ್ರೈವನ್ನು ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಈಗ 7 ಹಾಡುಗಳ ಆ ಧ್ವನಿ ಸರಳಿಯ ಪೆನ್ ಡ್ರೈವ್ ಅದನ್ನು ಹರೀಶ್ ಅವರು ಪದ್ಮನಾಭ ಕಡಪರ ಅವರಿಗೆ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ಸಾಕ್ಷೀಭೂತವಾಗಿಟ್ಟುಕೊಂಡು ಇದೀಗ ಅದನ್ನು ಹಸ್ತಾಂತರಿಸಿದ್ದಾರೆ. ಅದನ್ನು ನಾವು ಈಗ ಆ ಹಾಡಿಗೆ ನಾವು ಕಿವಿ ಆಗೋಣ. ಒಂದು ಮೊಬೈಲ್ ಸಿಕ್ಕಿರ್ತದೆ, ಕಳೆದುಕೊಂಡವರು ಒಂದು ಬಿಳಿಯ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿದ್ದಂಥ ಮೊಬೈಲ್ ಸಿಕ್ಕಿರ್ತದೆ. ಅದನ್ನು ಸಂಬಂಧಪಟ್ಟವರು ಕೇಳಿ ಇಲ್ಲಿ ನಿರೂಪಣಾ ವೇದಿಕೆಯಿಂದ ಭಾಗದಿಂದ ನಿರೂಪಣೆ ಅಲ್ಲಿಂದ ಪಡ್ಕೊಳ್ಬೇಕಾಗಿ ವಿನಂತಿ. ಆ ಹಾಡು ದಯವಿಟ್ಟು ಹಿಂದೆ ಇದ್ದಂಥ ಎಲ್ಲ ಬಂಧುಗಳು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸನವನ್ನು ಭರ್ತಿ ಮಾಡಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಇದೀಗ ಇಂದಿನ ಮೊದಲ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ. ವೇದಿಕೆ ಮುಂಭಾಗದಲ್ಲಿ ತಾಯಿಯ ವೈಭವ ಕಣ್ತುಂಪ ಕಾಣುತ್ತ ಕಣ್ಣಿನ ಪಾಪವ ಕಳೆಯೋಣ. ಶೃಂಗಾರಗೊಂಡು ಕುಳಿತಿಹೆ ನೀನು, ಮೈ ತುಂಬ ಒಡವೆಯ ಧರಿಸಿದೆ ನೀನು, ಭಗವತಿ ನೀನು ವೈಭವ ಮೂರುತಿಯೇ. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿಹರು. ಸೇವೆಯ ಮಾಡುತ್ತ 7 ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ 7 ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಗುಡಿಯ ಎದುರಲಿ ರಾಜಗೋಪುರ,
ನೆಲೆಸಿರುವರು ಶ್ರೀ ವಿಷ್ಣುಮೂರ್ತಿಯು. ಬಲದ ಭಾಗದಿ ಶ್ರೀ ಧೂಮಾವತಿ ನೆಲೆಸಿರುವರು ಶ್ರೀ ವಿಷ್ಣುಮೂರ್ತಿಯು. ಶ್ರೀ ಕ್ಷೇತ್ರದ ಮಹಿಮೆಯ ಸತ್ಯದ ಸಾಕ್ಷಿಗಳು. ದೇವರ ನಾಡಿನ ಪುಣ್ಯದ ಮಣ್ಣು ಇದು. ಶ್ರೀ ಕ್ಷೇತ್ರದ ಮಹಿಮೆಯ ಸತ್ಯದ ಸಾಕ್ಷಿಗಳು. ದೇವರ ನಾಡಿನ ಪುಣ್ಯದ ಮಣ್ಣು ಇದು. ಭಗವತಿ ಮಾತೆಯ ಸತ್ಯದ ಕ್ಷೇತ್ರವಿದು. ಭಗವತಿ ಮಾತೆಯ ಸತ್ಯದ ಕ್ಷೇತ್ರವಿದು. ಭಗವತಿ ಮಾತೆಯ ಕ್ಷೇತ್ರವ ನೋಡಲು ಕನಿಲ ಬೆಟ್ಟಕ್ಕೆ ಹೋಗೋಣ. ತಾಯಿಯ ವೈಭವ ಕಣ್ತುಂಬ ಕಾಣುತ್ತ ಕಣ್ಣಿನ ಪಾಪವ ಕಳೆಯೋಣ. ಶೃಂಗಾರಗೊಂಡು ಕುಳಿತಿಹೆ ನೀನು, ಮೈ ತುಂಬ ಒಡವೆಯ ಧರಿಸಿದೆ ನೀನು. ಭಗವತಿ ನೀನು ವೈಭವ ಮೂರುತಿಯೇ. ಭಗವತಿಯ ದರ್ಶನ ಮಾಡಲು ಭಕ್ತರು ಬೆಟ್ಟಕ್ಕೆ ಬರುತ್ತಿದ್ದರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಸೇವೆಯ ಮಾಡುತ್ತ ಏಳೇಳು ಜನ್ಮದ ಪಾಪವ ಕ್ಷಣದಲ್ಲಿ ಕಳೆಯುವರು. ಬಂದೆ ನಾನಿಂದು ಅನಿಲಗೆ ಬಂದು ಭಗವತಿಗೆ ಶರಣಾದೆನು. ಬಂದೆ ನಾನಿಂದು ಕನಿಲಗೆ ಬಂದು ಭಗವತಿಗೆ ಸ್ವಾಮೀಜಿಯವರು ಶರಣಾದೆನು. ವೇದಿಕೆ ಆಗಮಿಸಿ ಎಲ್ಲರೂ ಕೂಡ ದಯವಿಟ್ಟು ಎದ್ದು ನಿಂತು ಸ್ವಾಮೀಜಿಯವರನ್ನು ಗೌರವಿಸಬೇಕಾಗಿ, ಅವರಿಗೆ ಗೌರವದ ನಮನಗಳನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೀವಿ. ನಿನ್ನೆ ಕೂಡ ನಮ್ಮ ಹೊರೆ ಕಾಣಿಕೆಗೆ ಆ ಶೋಭಾ ಯಾತ್ರೆಗೆ ಭಾಳಷ್ಟು ನಮ್ಮೊಂದಿಗಿದ್ದು ಆ ದುರ್ಗಾ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹವನ್ನು ನೀಡಿ ಆ ಉಗ್ರಾಣ ಕೂಡ ತುಂಬಿ ತುಳುಕುವಾಗಿ ನಮ್ಮೊಂದಿಗೆ ಪೂರ್ಣ ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಹಿತಚಿಂತಕರು, ಮಾರ್ಗದರ್ಶಕರು, ಗುರುಗಳಾದಂಥ ಪರಮಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರು. ಎಲ್ಲ ಅತಿಥಿಗಳು ನಮ್ಮ ಸ್ವಯಂಸೇವಕರನ್ನು ವೇದಿಕೆಯಲ್ಲಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಅತಿಥಿಗಳನ್ನು ವೇದಿಕೆಗೆ ಬರಮಾಡಿಕೊಂಡು ಅಲ್ಲಿ ಆಸನವನ್ನು ಅವರಿಗೆ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಕ್ಷೇತ್ರ ಭರಣ ಶ್ರೀ ಗುರುಭ್ಯೋ ನಮಃ. ಶ್ರೀ ಭಗವತಿ ನಮಃ. ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ಎಲ್ಲ ಬಂದಂಥ ಅತಿಥಿ ಗಣ್ಯರು ಕೂಡ ನಮ್ಮ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಭಾಳಷ್ಟು ಒಂದು ತಿಂಗಳು 1 ವರ್ಷ 3 ತಿಂಗಳ ನಡೆದಿದೆ. ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಕನ್ಯಾ ಶ್ರೀ ಭಗವತಿ ಕ್ಷೇತ್ರದ ಬಗ್ಗೆ ಹೇಳುವಂಥದ್ದೇನಿಲ್ಲ. ಎಲ್ಲ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೊಂದು ಪರಿಚಿತವಾದ ಒಂದು ಕ್ಷೇತ್ರ ಕನಿಲಗಿರಿಯಲ್ಲಿ ನೆಲೆಯಾಗಿರುವಂಥ ಶ್ರೀ ಭಗವತಿ ಮಾತೆ ನೆಲೆಯಾಗಿರುವಂಥ ಶ್ರೀ ಕನಿಲ ಭಗವತಿ ಕ್ಷೇತ್ರ. ಇದೀಗ ಮೊದಲ ದಿವಸ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಇದೀಗ ಪ್ರಾರ್ಥನೆ ಕುಮಾರಿಯರಾದ ನಿರಾಲಿ, ಗೀತಾಲಿ, ಸಿಂಚನ. കാത്തുകൊള്ളണം കാരുണ്യമോടെ കനില വാഴും ഭഗവതി, നാണം കൂടാതെ നാമം ചൊല്ലുവാൻ നാവിൽ നീ കളിയാടണം. സത്യധർമ്മ അഹിംസകളിലും ഭക്തി വിശ്വാസമുണ്ടാകാൻ നന്മയെന്നും ചൊരിയണമമ്പേ കനില വാഴും ഭഗവതി. വാണിയംബികെ വീണമീറ്റു നീ ജ്ഞാനമാകും കടലിലായി. വിജ്ഞാനത്തിൻ സ്വരൂപമേ നല്ല ബുദ്ധി ഞങ്ങൾ കരുളണേ. ഹൃത്തടത്തിൽ വസിക്കും ഭഗവതി, ഭുവനപാലിനി ഈശ്വരി. തിരുചരണങ്ങൾ കടിയനാശ്രയം അഭയമേകു ഭഗവതി. കാത്തുകൊള്ളണം കാരുണ്യമോടെ കനില വാഴും ഭഗവതി, നാണം കൂടാതെ നാമം ചൊല്ലുവാൻ നാവിൽ നീ കളിയാടണം. നാവിൽ നീ കളിയാടണം. ಪ್ರಾರ್ಥನಾ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಚರಣೆ ನೀಡಿದಂಥ ನಿಲಾಲಿ, ಗೀತಾಲಿ ಹಾಗೂ ಸಿಂಚನ ಇವರು ಭಗವತಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು. ಮುಂದೆ ಬಂದಂಥ ಅತಿಥಿ ಅಭ್ಯಾಗತರನ್ನು ಸಾಂಪ್ರದಾಯವಾಗಿ ಸ್ವಾಗತಿಸುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಿರ್ವಹಿಸಲಿದೆ ಶ್ರೀ ದೇವದಾಸ್ ವರ್ಕಾಡಿ, ಪ್ರಧಾನ ಕಾರ್ಯದರ್ಶಿ ಶ್ರೀ ಕ್ಷೇತ್ರ ಭರಣ ಸಮಿತಿ. ಮಾತೆ ಶ್ರೀ ಭಗವತಿಯ ಪಾದಾರವಿಂದಕ್ಕೆ ನಮಿಸುತ್ತಾ, ಅಂತೆಯೇ ಕ್ಷೇತ್ರದ ಎಲ್ಲ ಪರಿವಾರ ದೈವಗಳಿಗೆ ವಂದಿಸುತ್ತಾ, ಕ್ಷೇತ್ರದ ಅಭಿವೃದ್ಧಿಗೆ ಕೊಡುಗೆ ದಾನಿಯಾಗಿ ಗತಿಸಿದ ಎಲ್ಲ ಗುರಿಯರನ್ನು ಸ್ಮರಿಸುತ್ತಾ, ಪೂಜನೀಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಅವರಿಗೆ ವಂದಿಸುತ್ತಾ, ಸದ್ಭಕ್ತ ಬಾಂಧವರೇ, ತಿಯಾ ಸಮಾಜಕ್ಕೆ ಒಳಪಟ್ಟ 18 ಕ್ಷೇತ್ರಗಳಲ್ಲಿ ಕಣಿಲ ಕ್ಷೇತ್ರಕ್ಕೆ ವಿಶಿಷ್ಟ ಸ್ಥಾನವಿದೆ. ಈ ಕ್ಷೇತ್ರಕ್ಕೆ ಸುಮಾರು 1100 ವರ್ಷಗಳ ಇತಿಹಾಸವಿದೆ. ಕಳೆದ 2022ನೇ ಮಾರ್ಚ್ನಲ್ಲಿ ನಡೆದ ಭರಣಿ ಮಹೋತ್ಸವದ ಮುನ್ನ ಸಂಪ್ರದಾಯದಂತೆ ಕುರಿಕಳಂ ಮಗುವಿನ ಮುಹೂರ್ತ ಸಂದರ್ಭದಲ್ಲಿ
ತಾಂಬೂಲ ಪ್ರಶ್ನೆಯಲ್ಲಿ ಚಿಂತನೆಯಲ್ಲಿ ಕ್ಷೇತ್ರವು ಜೀರ್ಣಾವಸ್ಥೆಯಲ್ಲಿದೆ. ಭಗವತಿ ಮಾತೆಯು ಕ್ಷೇತ್ರವನ್ನು ಸಮಗ್ರವಾಗಿ ಪುನರ್ನವೀಕರಣಬೇಕೆಂದು ಆಶಯ ಕಂಡುಬಂತು. ತದನಂತರ 31 ದಿವಸಗಳ ಅಷ್ಟಮಂಗಳ ಚಿಂತನೆಯಲ್ಲಿ ಕಂಡುಬಂದ ದೋಷ ಮತ್ತು ಅದಕ್ಕೆ ಪರಿಹಾರವನ್ನು ನೆರವೇರಿಸುತ್ತಾ ಸಮಗ್ರವಾಗಿ ಕ್ಷೇತ್ರವನ್ನು ಪುನರ್ನವೀಸಲು ಮಾಡುವರೆ ತೀರ್ಮಾನಿಸಲಾಯಿತು. ಈ ಕಾರ್ಯಕ್ಕೆ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಶ್ರೀಯುತ ಪದ್ಮನಾಭ ಕಡಪ್ರ ಅವರಿಗೆ ಇದರ ನಾಯಕತ್ವವನ್ನು ವಹಿಸಿಕೊಡಲಾಯಿತು. ತದನಂತರ ಮರಮುಹೂರ್ತ, ನಿಧಿಕುಂಭ, ಶಿಲಾನ್ಯಾಸ ಇನ್ನಿತರ ಅನೇಕ ಕಾರ್ಯಕ್ರಮಗಳು ನಡೆದು ಸರಿಸುಮಾರು 18 ತಿಂಗಳ ನಿರಂತರ ಕಾಮಗಾರಿಯೊಂದಿಗೆ ಇಂದು ಕ್ಷೇತ್ರವು ಪರಿಪೂರ್ಣವಾಗಿ ಸಾಕಾರಗೊಂಡಿದೆ. ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಶ್ರಮಿಸಿದ ಎಲ್ಲ ಮಾನೀಯರನ್ನು ಮಾತೆಯರನ್ನು ಈ ಸಮಯದಲ್ಲಿ ವಂದಿಸುತ್ತಾ, ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಿರಂತರ ಶ್ರಮದಾನ ಮಾಡಿದ ಯುವ ಶಕ್ತಿಗೆ ವಂದಿಸುತ್ತಾ, ನಿಮ್ಮೆಲ್ಲರ ಕನಸಿನ ಕ್ಷೇತ್ರ ಪರಿಪೂರ್ಣಗೊಂಡಿದೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಧಾಮ ಮಾನಿಲ ಇವರು ನಮ್ಮೊಂದಿಗೆ ಯಾವತ್ತಿದ್ದು ನಮಗೆ ಎಲ್ಲ ರೀತಿಯಲ್ಲಿಯೂ ಸಲಹೆ ಸೂಚನೆಯನ್ನು ನೀಡುತ್ತಾ ನಮ್ಮರಂತೆ ಭಾಳ ಉತ್ತಮ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಿರ್ತಾರೆ. ಇವರನ್ನು ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಪರಮ ಪೂಜ್ಯ ಮೋಹನ್ ದಾಸ್ ಸ್ವಾಮೀಜಿಯವರಿಗೆ ಭರಣ ಸಮಿತಿ ಅಧ್ಯಕ್ಷ ಅಂತ ವಿಶ್ವನಾಥ ಕುದ್ರು ಹಾಗೂ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಕಾರ್ಯದರ್ಶಿ ಅಂತ ನವೀನ್ ರಾಜ್ ಅವರು ಜೊತೆಯಾಗಿ ಫಲಪುಷ್ಪ ನೀಡಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದಂಥ ಪದ್ಮನಾಭ ಕಡಪ್ರ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಪರಮ ಪೂಜ್ಯ ಶ್ರೀಧಾಮದ ಪರಮಹಂಸ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರಿಗೆ ಕ್ಷೇತ್ರ ಭರಣ ಸಮಿತಿ ಅಧ್ಯಕ್ಷ ಅಂತ ವಿಶ್ವನಾಥ ಕುದ್ರು, ಅದೇ ರೀತಿಯಲ್ಲಿ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ಅಂತಹ ಪದ್ಮನಾಭ ಕಡಪರ, ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಅವರು ಜೊತೆಯಾಗಿ ಗೌರವಾರ್ಪಣೆ ಮಾಡಬೇಕಾಗಿ ಫಲಪುಷ್ಪ ನೀಡಿ ಗೌರವಾರ್ಪಣೆ ಮಾಡಬೇಕಾಗಿ ವಿನಂತಿ. ಪದ್ಮನಾಭ ಕಡಪರ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು, ಯಾಕಂದರೆ ಅವರು ಅಧ್ಯಕ್ಷದ ಕಾರಣ ಅಲ್ಲಿ ಪೂಜೆ ಕಾರ್ಯಕ್ರಮ ಆಗುವಾಗ ಪ್ರಾರ್ಥನೆಗೆ ಅವರು ಬೇಕಾಗ್ತದೆ. ಆಗಾಗ ಬೇರೆ ಬೇರೆ ಹೋಮ ಹವನಾದಿಗಳು ಆಗುವಾಗ ಪಂಥಗಳೊಂದಿಗೆ ಅವರು ಇರಬೇಕಾಗ್ತದೆ ಅಧ್ಯಕ್ಷರಾದ ಕಾರಣ. ಆದ ಕಾರಣ ನಮ್ಮ ಪದ್ಮನಾಭ ಕಡಪರನ್ನು ನಮ್ಮೆಲ್ಲ ಪರವಾಗಿ ನಾವು ಗೌರವಪೂರ್ವಕವಾಗಿ ಅವರಿಗೆ ಸ್ವಾಗತಿಸ್ತಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ವಿಶ್ವನಾಥ್ ಕುದ್ರು, ಅಧ್ಯಕ್ಷರು ಕನಿಲ ಭಗವತಿ ಕ್ಷೇತ್ರ ಭರಣ ಸಮಿತಿಯದು. ಇವರು ನಮ್ಮೊಂದಿಗೆ ಯಾವಾಗಲೂ ಉತ್ತಮ ರೀತಿಯ ಸಲಹೆಯನ್ನು ಕೊಡುತ್ತಾ ನಮ್ಮೊಂದಿಗೆ ಇರುತ್ತಾರೆ. ಅವರಿಗೆ ಕ್ಷೇತ್ರದ ಭರಣ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಪ್ರೇಮದಾಸ್ ಹೊಸಂಗಡಿ, ಅಧ್ಯಕ್ಷರು ವಾಮಂಜೂರು ಭಗವತಿ ಸೇವಾ ಸಂಘ, ಅವರು ಬಂದು ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ವಿನಯಿಸಿಕೊಳ್ತಿದ್ದೇವೆ. ಶ್ರೀ ಪದ್ಮನಾಭ ಕಡಪರ, ಅಧ್ಯಕ್ಷರು ಕನಿಲ ಭಗವತಿ ಕ್ಷೇತ್ರ ಜೀರ್ಣೋದ್ಧಾರ ಸಮಿತಿ, ಇವರನ್ನು ಕ್ಷೇತ್ರದ ಪರವಾಗಿ ಸ್ವಾಗತವನ್ನು ಮಾಡಿದರು. ಆನಂದ ಟೈಲರ್ ಅವರು ಬಂದು ಪದ್ಮನಾಭ ಕಡಪರ ಅವರನ್ನು ಗೌರವಿಸಬೇಕಾಗಿ ತಮ್ಮೆಲ್ಲ ಪರವಾಗಿ ನಾವು ವಿನಿಸಿಕೊಳ್ಳುತ್ತಿದ್ದೀವಿ. ಆನಂದ ಟೈಲರ್.
ನಮ್ಮ ವಿಜಯ ಕನಿಲ ಆನಂದ ತಚ್ಚಿರಿದ್ದಾರ? ವಿಜಯ ಕನಿಲ ಅವರು ಬಂದವರನ್ನು ಗೌರವಿಸಬೇಕೆಂದುಕೊಳ್ಳುತ್ತಿದ್ದೀವಿ. ವಿಜಯ್ ಕನಿಲ್ ಅವರು ಭರಣ ಸಮಿತಿಯ ಕೋಶಾಧ್ಯಕ್ಷರದೇ ಪದ್ಮನೊಟ್ಟಿಗೆ ನಿರಂತರವಾಗಿ ಜೊತೆಗೂಡಿಕೊಂಡವರು ಈ ಒಂದು ಪುಣ್ಯ ಕಾರ್ಯಕ್ಕೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಕೃಷ್ಣ ಭಟ್ ಧರ್ಮದರ್ಶಿ ಶನೀಶ್ವರ ದೇವಸ್ಥಾನ ಮಂಜೇಶ್ವರ. ಇದರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇವರೇ. ಈ ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡಿದವರು ಇವರೇ. ಇವರನ್ನು ಕ್ಷೇತ್ರದ ಭರಣಾ ಸಮಿತಿಯ ಪರವಾಗಿ ಸ್ವಾಗತಿಸೋಣ. ಭರಣ ಸಮಿತಿಯ ಉಪಾಧ್ಯಕ್ಷರನ್ನ ಸೋಮಶೇಖರ್ ಅವರು ಕೃಷ್ಣಭಟ್ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೀವಿ. ಯಾದವ ಮೇಸ್ತ್ರಿ ಅವರಿದ್ದರೆ ಬರಬೇಕು. ಶ್ರೀ ಅಯ್ಯಪ್ಪ ಕ್ಷೇತ್ರದ ಅಧ್ಯಕ್ಷರು ಹಾಗೂ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆಗಿರುತ್ತಂಥ ನವೀನ್ ರಾಜ್ ಇವರನ್ನು ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡಿಕೊಳ್ತೇವೆ. ಚರಣ್ ಪೊಕ್ಕಿಯೌಸ್ ಇಲ್ಲದ್ರೆ ನಮ್ಮ ಅಕ್ಷಯ್ ನಿರಂತರವಾಗಿ ರಾತ್ರಿ ಹಗಲು ಈ ಒಂದು ಕೆಲಸ ಕಾರ್ಯಕ್ಕೆ ತೊಡಗಿಸಿಕೊಂಡಂಥ ಒಬ್ಬ ಯುವಕ. ಅವರು ನವೀನ್ ರಾಜ್ ಅವರನ್ನು ಗೌರವಿಸಬೇಕಾಗಿ ಬೆನೆಸಿಕೊಳ್ಳುತ್ತಿದ್ದೆ. ಇನ್ನೋರ್ವ ಮುಖ್ಯ ಅತಿಥಿ ಸೂರ್ಯನಾರಾಯಣ ಕಡಂಬಾರು, ಆಡಳಿತ ಮುಕ್ತೇಶ್ವರರು, ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಡಂಬಾರು. ಇವರನ್ನು ಕ್ಷೇತ್ರ ಪರವಾಗಿ ಸ್ವಾಗತ ಮಾಡಿಕೊಳ್ತೇವೆ. ಇವರಿಗೆ ಚಂದ್ರ ಪೆಲಪಾಡಿ, ದೇವರಾಜ್ ಅವರು ಅವರನ್ನು ಶಾಲೋದಿಸಿ ಗೌರವಿಸಬೇಕು ಬೆನೆಸಿಕೊಳ್ಳುತ್ತಿದ್ದೆ. ಇನ್ನೋರ್ವ ಮುಖ್ಯ ಅತಿಥಿ ಯದುನಂದನ್ ಆಚಾರ್ಯ, ಅಧ್ಯಕ್ಷರು ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಬಂಗರ ಮಂಜೇಶ್ವರ. ಇವರನ್ನು ಕ್ಷೇತ್ರ ಪರವಾಗಿ ಸ್ವಾಗತ ಮಾಡಿಕೊಳ್ತೇವೆ. ರಾಜೇಶ್ ಪಾವೂರ್ ಅವರು ಬಂದು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಶಾಸ್ತವೇಶ್ವರ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಶೇಷಪ್ಪ ಶಾಲಿಯನ್ ಅವರನ್ನು ಕೂಡ ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡಿಕೊಳ್ತೇವೆ. ಪ್ರವೀಣ್ ಜಿ ಅವರು ಬಂದು ಅವರನ್ನು ಗೌರವಿಸಬೇಕಾಗಿ ತಮ್ಮೆಲ್ಲ ಪರವಾಗಿ ನಾವು ಎನಿಸಿಕೊಳ್ಳುತ್ತಿದ್ದೇವೆ.
ರಾತ್ರಿ ಹಗಲು ಇಲ್ಲಿ ದೊಡ್ಡ ಯುವಕರ ಒಂದು ಶಕ್ತಿಯಾಗಿ ಎಲ್ಲರಿಗೆ ಸ್ಫೂರ್ತಿದಾಯಕವಾಗಿ ಈ ಒಂದು ಅತ್ಯಂತ ಒಂದು ಆ, ಪಾದ ರಸದಂಥ ಚಟುವಟಿಕೆ ನಮ್ಮ ಪ್ರವೀಣ್ ಅವರದು ನಿರಂತರವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಉದ್ಯಾವರ ಮಾಡ ಕ್ಷೇತ್ರದ ಅನ್ನದೈವದ ಪಾತ್ರಿ ಶ್ರೀ ರಾಜ ಬೆಳ್ಚಾಡ ಇವರನ್ನು ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡಿಕೊಳ್ತೇವೆ. ಯಾದವ ಮೇಸ್ತ್ರಿ ಯಾದವಣ್ಣ ಒಂದೂವರೆ ವರ್ಷ ಕಾಲ ರಾತ್ರಿ ಹಗಲು ಈ ಕಲ್ಲಿನ ಎಲ್ಲ ಕೆಂಪು ಕಲ್ಲಿನ ಕೆಲಸ ಇದನ್ನೆಲ್ಲ ಅತ್ಯಂತ ಯಶಸ್ಸಾಗಿ ನಿರ್ವಹಿಸಿದವರು. ಹಲವಾರು ಅವರ ಕೆಲಸಗಳನ್ನು ಒಟ್ಟುಗೂಡಿಸಿಕೊಂಡು ಅವರಿಂದ ರಾಜ ಬೆಳ್ಚಪಟ್ರವರಿಗೆ ಶಾಲನ್ನು ಒದಿಸಿ ಸ್ವಾಗತ. ಶ್ರೀ ಭಗವತಿ ಕ್ಷೇತ್ರ ಉದ್ಯಾವರದ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಬೆಂಗರೆ ಇವರನ್ನು ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡಿದ್ದಾರೆ. ಅವರ ಉಪಸ್ಥಿತಿ ಇಲ್ಲ, ದಯವಿಟ್ಟು ಮುಂದಕ್ಕೆ ಮುಂದುವರಿಸಿ. ಗಣೇಶ್ ಎಂ ಅಧ್ಯಕ್ಷರು ಮಹಾಮಾಳರಾಯ ದೇವಸ್ಥಾನ ಬಂಗರ ಮಂಜೇಶ್ವರ ಇವರನ್ನು ಕ್ಷೇತ್ರ ಪರವಾಗಿ ಸ್ವಾಗತ ಮಾಡಿದ್ದಾರೆ. ಇಲ್ಲಿ ಎಲ್ಲ ಭಗವತಿ ಮಾತೆಯ ಸೇವೆಯನ್ನು ಮಾಡುವಂಥ ಚತುರ್ವರ್ಣಸ್ಥರಲ್ಲಿ ಒಂದು ವರ್ಣವಾಗಿರುವಂಥ ನೂರಕ್ಕೇಲು ಇದರ ಮಹಾಮಾಳರಾಯ ದೇವಸ್ಥಾನದ ಅಧ್ಯಕ್ಷರು ಅವರನ್ನು ನಮ್ಮ ನವೀನ್ ಅಂಗಡಿ ಪದವು ಅವರು ಬಂದು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ನವೀನ್ ಅಂಗಡಿ ಪದವು ನಮ್ಮ ಗಂಗಾಧರ ದುರ್ಗಿಪಳ್ಳ ತವನ್ನ ಗೌರವಿಸಬೇಕು ಅನಿಸಿಕೊಳ್ಳುತ್ತಿದ್ದೆ. ಶ್ರೀ ಕೀರ್ತೀಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿದ್ದ ಶ್ರೀ ದಯಾನಂದ ಬಂಗೇರ ಅವರನ್ನು ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡಿಕೊಳ್ತೇವೆ. ಆದರ್ಶ್ BM ಅವರು ಬಂದು ಅವರಿಗೆ ಸಾಲನ್ನು ಒದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಯಿಸಿಕೊಳ್ತಿದ್ದೇವೆ. ಇನ್ನೋರ ಮುಖ್ಯ ಅತಿಥಿ ಶ್ರೀ ಅಧ್ಯಕ್ಷರು ವೀರಭದ್ರ ದೇವಸ್ಥಾನ ಬಂಗರ ಮಂಜೇಶ್ವರ ಇವರನ್ನು ಕ್ಷೇತ್ರದ ಪರವಾಗಿ ಸ್ವಾಗತ ಮಾಡಿಕೊಳ್ಳಿ. ಚರಣ್ ಪೊಕ್ಕಿ ಅವರು ಬಂದು ನಮ್ಮ ಗುರುಪ್ರಸಾದ್ ಅವರನ್ನು ದಿನೇಶ್ ಶೆಟ್ಟಿ ಶಾಲನ್ನು ಒದಿಸಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಶ್ರೀ ದಿನೇಶ್ ಶೆಟ್ಟಿ ಅಧ್ಯಕ್ಷರು, ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು ಇವರನ್ನು ಕ್ಷೇತ್ರ ಪರವಾಗಿ ಸ್ವಾಗತ ಮಾಡಿಕೊಳ್ತೀವಿ. ಮಾಲಿಂಗೇಶ್ವರ ದೇವಸ್ಥಾನದ ನೂರಾರು ಯುವಕರನ್ನು ಸಂಘಟಿಸಿಕೊಂಡು ಸಂಘ ಕಾರ್ಯದ ನಿರತರಾಗಿದ್ದುಕೊಂಡು ನಮ್ಮ ಇದೇ ರೀತಿಯಲ್ಲಿ ಶ್ರಮದಾನದೊಂದಿಗೆ ಆ ಒಂದು ದೇವಸ್ಥಾನ ಕೂಡ 10 ವರ್ಷಕ್ಕೆ ಹಿಂದೆ ಬ್ರಹ್ಮಕಲಶೋತ್ಸವವಿದೆ. ನಮ್ಮ ದಿನೇಶ್ ಶೆಟ್ಟಿ ಅವರಿಗೆ ನಮ್ಮ ಅಶೋಕ್ ಪಾವೂರು ಸಕ್ರಿಯ ಕಾರ್ಯಕರ್ತ ಅವರಿಗೆ ನಮ್ಮೆಲ್ಲರ ಪರವಾಗಿಯೂ ಸ್ಮರಣಿಕೆ ನೀಡಿ ಶಾಲನ್ನು ಒದಿಸಿ ನಮ್ಮ ಅಶೋಕ್ ಪಾವೂರ್ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆಗಮಿಸಿದ ಎಲ್ಲ ಸದ್ಭಕ್ತ ಬಾಂಧವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ದೇವದಾಸ್ ಅವರಿಗೆ ವಂದನೆಗಳು. ಮುಂದೆ ಸ್ವಾಮೀಜಿಯವರು ಹಾಗೂ ಧರ್ಮದರ್ಶಿಗಳು ವೇದಿಕೆ ಬೇರೆ ಬೇರೆ ದೇವಸ್ಥಾನಗಳ ಎಲ್ಲ ಮುಖ್ಯಸ್ಥರು ಜೊತೆ ಸೇರಿಕೊಂಡು ದೀಪವನ್ನು ಪ್ರಜ್ವಲನೊಂದಿಗೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ತಮ್ಮಲ್ಲಿ ನಾವು ವಿನಯಿಸಿಕೊಳ್ಳುತ್ತಿದ್ದೇವೆ. शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः ಎಲ್ಲರಿಗೂ ಕೂಡ ವಂದನೆಗಳು. ಇದೀಗ ಪರಮಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನದ ನುಡಿಗಳು. ದಯವಿಟ್ಟು ಧ್ವನಿ ವರ್ಧಕದವರು ಮೈಕಿನ ವ್ಯವಸ್ಥೆಯನ್ನು ಮಾಡಬೇಕಾಗಿ ತಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದಂ. ನಮ್ಮ ಬದುಕಡ ಅಪ್ಪೆ ಪನ್ಪುನ ಸುದೀಪು ಭಾರಿ ಮಹತ್ತರವಾಯಿ నుంచిన ಇನಿ ಜಗತ್ತನೇ ಕಾಪು ನಂಚಿನ ಜಗತ್ತದ ಬೇತೆ ಬೇತೆ ಗಂಡಾಂತರಡು ಸಂಘರ್ಷಡು ಕ್ರೋಧಡು ರಾಕ್ಷಸೀಯ ಪ್ರವೃತ್ತಿಡು
ಮಾನಸಿಕವಾಗಿ నుంచిన ದುಗಡ ದುಮ್ಮಾನಡು ಇಡೀ ಜಗತ್ತು ತಲ್ಲಣಾಪು ನಂಚಿನ ಈ ಕಾಲಸ್ಥಿತಿ ಇನಿ ವಿಶೇಷವಾದ ತಿಯಾ ಸಮಾಜದ ಸಮುದಾಯದ పద్దెన్మ క్షేత్రాలు పూర్ణాయనించిన సన్నివేశ ఆ 18ನೇ ಕ್ಷೇತ್ರ ಎಂಕಲ ವಿಟ್ಲಡೆ ಒಪ್ಪುನಂಚಿನ ಕ್ಷೇತ್ರ ಎನ್ನ ಜನ್ಮ ಕೊರನಂಚಿನ ಮಣ್ಣು ಕುದ್ರೋಳಿದ ಭಗವತಿ ಅಪ್ಪನ ಮಣ್ಣದೆ ಆತನ ಇನಿ ಭಗವತಿ ಅಮ್ಮನ ಈ ಒಂಜಿ ಕನಿಯಲಾದ ಈ ಪರಿಸರ ಕನಿಲಡ ಈ ಪರಿಸರಡು ಭಾರಿ ವರ್ಷೋಡು 15 ದಿನಕ್ಕೊರ 7 ದಿನಕ್ಕೊರ ಬತ್ತದು ಈ ಗುಡ್ಡೆಡು ಧ್ಯಾನ ಮನ್ಪುನಂಚಿನ ಒಂಜಿ ಸುಯೋಗನಪ್ಪೆ ಕಲ್ಪಿಸಿದ್ದು ಕೊರಿಯಲ್ಲ ಆ ಸಮಯಡು ಧ್ಯಾನಗೂ ಯೋಗಗೂ ತಪಸ್ಸಿಗೂ ಶಕ್ತಿ ಕೊರ್ಪುನಂಚಿನ ಮಾಮಲ್ಲ ಸಾನ್ನಿಧ್ಯ ಒಂದು ಮಾಮಲ್ಲ ಕ್ಷೇತ್ರ ಪ್ರಕೃತಿ ದತ್ತವಾಯಿನುಂಚಿನ ಪುರಾಶಕ್ತಿದ ಆಯಾಮದ ದೀಶಕ್ತಿಲು ಪ್ರಭೆ ಈ ಮಣ್ಣಡು ಭಾರಿಯಾತು ವರ್ಷ ಅನುಭವಿಸೋದು ತೂತ ಈ ಜೀರ್ಣೋದ್ಧಾರದ ಈ ಪ್ರಕ್ರಿಯೆ ಭಾರಿ ಅರ್ಥಪೂರ್ಣ ಕಾರ್ಯಕ್ರಮ ಮಲ್ಲ ಸೌಭಾಗ್ಯಲ ಮಲ್ಲ ಸುಯೋಗಲ ಅಪ್ಪೆ ಇಂಚೋಗು ಸಸಿತ್ಲು ಭಗವತಿನ ಅಪ್ಪೆನ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಅಂಚೆನೆ 18ನೇ ಸ್ಥಾನ ಆಯ್ನಂಚಿನ ಭಗವತಿನ ಕ್ಷೇತ್ರ ಆಯ್ನಂಚಿನ ನಮ್ಮ ವಿಟ್ಲದಲ್ಪ ಎರುಂಬುಡು ಆ ಸಾನ್ನಿಧ್ಯದ ಬ್ರಹ್ಮಕಲಶೋತ್ಸವ ತಿಯಾ ಸಮಾಜ ಪನ್ಪುನ ಆಯ್ನಾತು ಉತ್ಕೃಷ್ಟವಾಯಿನುಂಚಿನ ಒಂಜಿ ಸಮುದಾಯ ಈ ಸಮುದಾಯದ ಮಿತ್ಯಂಕ ಪ್ರೀತಿ ಅಭಿಮಾನ ದಾಯ ಪಂಡಂಡ ಭಗವತಿ ಅಪ್ಪನ ಪೂರಾ ಆರಾಧನದ ವ್ಯವಸ್ಥೆನು ಆನಿರ್ದಿನ ಮುಟ್ಟ ಆ ಪರಂಪರೆನು ಆ ಕಾರಣವೇರು ಬಾರಿ ಭಕ್ತಿಡು ಪ್ರೀತಿಡು ಅಕುಲು ಮಂತಿನ ತ್ಯಾಗದ ತಪಸ್ಸದ ದೀಶಕ್ತಿ ವ್ಯತ್ಯಾಸಲುಪ್ಪು ಆಂಡ ಅಕಲ ತ್ಯಾಗದ ಮನೋಭಾವನು ನಮ್ಮ ಇಡೀ ಸಮುದಾಯದಕ್ಕೂ ಇಡೀ ಹಿಂದೂ ಸಮಾಜ ಕಲ್ಪನೆ ಮನ್ಪೋಡು ಇನಿ ರಾಜಬೆಲ್ಟಪೆರ್ಲೇರು ವೇದಿಕೆ ಉದ್ಯಾವರದ ಅರಸು ದೈವದ ಸೇವೆ ಮನ್ಪುನಕಲು ಇಂಚಿನ ಚಾಕಿರಿದಕ್ಲೇನ ನಮ್ಮ ವಾ ಮನೋಭಾವಡು ತೂವೋಡು ವಾ ಮನೋಭಾವಡು ದೀವೋಡು ಐಕ್ಯ ಶಕ್ತಿದ ಪ್ರಭೆ ಜಾಸ್ತಿ ಅಂಚಾದ ಯಾನು ಎಲ್ಲಿಯಪ್ಪನಾಗನೇ ಆ ಭಗವತಿ ಕ್ಷೇತ್ರಕ್ಕೆ ಕುದ್ರೋಳಿದ ಭಗವತಿ ಕ್ಷೇತ್ರಕ್ಕೆ ಪೋನಾಗ ಇಂಕ ಆಧ್ಯಾತ್ಮದ ಮರಲು ಜೋರಿತ್ತು ಏಪತ್ತುಂಡಲ ಉಪವಾಸ ಅವಳು ಪೋದು ಧ್ಯಾನವಂತದ್ದು ಕುಲ್ಪುನಿ ಅವಳ ಭಾರಿ ಮಲ್ಲ ಮರ ಇತ್ತು ಭಾರಿ ಮಲ್ಲ ಮರ ಇತ್ತೆಲ್ಲ ಒಂತೆ ಎಲ್ಲಿ ಆದುಂಡವು ಆಯ್ತ ತಿರ್ದು ಧ್ಯಾನವಂತ ಕುಲ್ಲುನಿ ಎಂಗ್ಲು ಏಪತ್ತುಂಡಲ ಉಪವಾಸ ಅಂದ ಅರ್ಥ ಕಾರಣವರೇ ಗೊತ್ತಪ್ಪುಂಡು ಅಪ್ಪಗ ಅವಳು ಅಪ್ಪೆಗೆ ಮಂತಿನಂಚಿನ ಬೆಲ್ಲದ ತಾರಾಯ್ದ ತುಂಡು ಅಂಚನೆ ಪರ್ನದ ತುಂಡು ಪ್ರಸಾದ ರೂಪಡು ಕೊರೊಂದಿತ್ತೇನೆ ಇಜ್ಜಿ ಯಾನು ದಾಲದ ಎತ್ತೋನಿಜ್ಜಿ ಉಪವಾಸ ಪನ್ನಾಗ ಕಾರಣವೇರು ಪನ್ನೊಂದಿತ್ತೇರು ಇಜ್ಜಿ ಒಂದೇಟು ಶಕ್ತಿ ಬರ್ಪುಂಡು ಅಪ್ಪೆ ಈರ್ನೊಟ್ಟಿಗೆ ಉಪ್ಪು ಅಲ್ಲ ಪನ್ಪೇರು ಇಂಕ ಆ ಪಾತೆರಲು ಅಕ್ಲು ತೂವಿನ ಪ್ರೀತಿಲು ಅವಿನಿ ಪ್ರತಿ ಭಗವತಿ ಕ್ಷೇತ್ರ ಪೊನಾಗ ಅಪ್ಪನ ಪ್ರೀತಿ ಅಕ್ಕಲನೊಟ್ಟಿಗೆ ತೋಜೋದು ಬರ್ಪುಂಡು ಅಂಚ ಯಾನು ಕೋಡೆ ಬತ್ತದಿತ್ತೆ ಕೋಡೆ ಹೊರೆ ಕಾಣಿಕೆಗೆ ಬರ್ತದಿತ್ತೆ ಎನ್ನಾತಿಗೆ ಬತ್ತೀನಿ ಮೂಲು ದಿನೋಲ ಬರೋಡೊಂದು ಬನ್ನೊಂದಿತ್ತೇರು ಮುಲ್ತ ಅಧ್ಯಕ್ಷರು ಬೊಕ್ಕ ಮುಲ್ತ ಪೂರಾ ಜನಕ್ಕೂ ಹೆಂಗೆ ಭಾಳ ಪ್ರೀತಿ ಇದಕ್ಕೂ ಕೋಡೆ ಬತ್ತದಿತ್ತೆ ಕೋಡೆ ಕಾರ್ಯಕ್ರಮ ಭಾಗವಹಿಸೋದು ಯಾನು ರಾತ್ರಿಗೆ ಬೊಕ್ಕ ರಾತ್ರಿಗೆ ಕಿನ್ನಿಗೊಳಿಗೆ ಹೋದು 2 ಗಂಟೆ 3 ಗಂಟೆ ರಾತ್ರಿ ಕೋಡೆ ಅಲ್ತುರ್ದು ಬಂದಾಗ ಆತನ ಇನಿ ಬರ್ಪುನ ಸ್ಥಿತಿ ಇಜ್ಜಾಂಡು ಯಥಾರ್ಥ ಬನ್ಪುಣ್ಣ ಮತ್ತು ಆರೋಗ್ಯ ಸ್ಥಿತಿలో ಅಂತೆ ಭಂಗ ಇತ್ತು ಯಾನು ಬಯ್ಯ ಮುಟ್ಟೆಲ್ಲ ತೀರ್ಮಾನ ಮಂತಿಜಿ ಹಣ ಬಯ್ಯನಾಗ ಹೆಂಗೆ ಬರಡೇ ಪನ್ಪುನ ಒಂಜಿ
ಭಾರಿ ವೈಪು ಬರೋಂದಿತ್ತೇನು ಮುಲ್ತೂರ್ದು ಪಕ್ಕ ನನ್ನೆಲ್ಲ ದಿನ ಉಂಡು ಬಕ್ಕಲ ಸೇರೋನಲ್ಲಿ ಪನ್ಪುನ ಮನಸ್ಸು ಇತ್ತುಂಡಲ್ಲ ನಾನು ಬತ್ತೆ ಬರ್ಪುನ ಸಂದರ್ಭಲು ಅರಣಿಮತನ ಒಂದುಂಡು ಅರಣಿಮತನ ಪಂಡ ಅಗ್ನಿನು ಸೃಷ್ಟಿ ಮನ್ಪುನಿ ಮತನ ಮಂತದ್ದು ಸೃಷ್ಟಿ ಮನ್ಪುನಿ ಭಾರಿ ವಿಶೇಷ ಕಾರ್ಯಕ್ರಮ ಯಾನು ಬರೋಂದಪ್ಪ ನೆನೆತ್ತೆ ದಾದನ ಅಪ್ಪನ ವೈಪು ಬರೋಂದುಂಡು ಎಂಕು ದಾದನ ಒಂಜತ್ತೊಂಜಿ ಕಾರಣ ಉಪ್ಪು ಒಂದು ನೆನ್ತೊಂಡೆ ಹರೀಶಣ್ಣೆ ಫೋನ್ ಮಂತ್ ಪನ್ನಾಗ ಬರೋಂದಿಲ್ಲ ಪನ್ನಾಗ ಅರಣಿಮತ ನಾವೊಂದುಂಡು ಬಲೆ ಎಂದು ಪನ್ನೊಂದಿತ್ತೇರು ಅರಣಿಮತನ ಹೆಚ್ಚು ಪಂಡ 10-15 ನಿಮಿಷದ ಕೆಲಸ ಬಡಾಜೆ ತಂತ್ರಗಳು ಭಾರಿ ಪರಂಪರದ ಇಲ್ಲವು ಬಡಾಜೆ ಬೂಡು ಆ ಮಹಾಗಣಪತಿ ಬೊಕ ಮಾಲಿಂಗೇಶ್ವರೇ ಪಂಡ ಭಾರಿ ಪ್ರಭಾವಿತವಾಯಿನಂಚಿನ ಅಂಚಾದ ಪುನಾಗ ಭತ್ತದ ತೂನಾಗ ಅರಣಿಮತ ನಾವೊಂದೇ ಇತ್ತೇನೆ ಭಾರಿ ಪುರ್ಲುದ ಕಾರ್ಯಕ್ರಮ ನಿಖಲ್ ಪೂರ ಎಲ್ಲಂಜಿ ಮಟ್ಟ ಅವಳು ಆಪುನ ಧಾರ್ಮಿಕ ವಿಧಿವಿಧಾನಲೇನು ನಿಖಲ ಜೋಕ್ಲೇನು ಇತ್ತೆ ಶಾಲೆಗೆ ರಜೆ ಉಂಡು ಅಪ್ಪೆಲ್ಲ ಜೋಕ್ಲೇನು ಲೆತ್ತೊಂದು ಬರ್ತದೆ ಅವಳು ಕುಲುದು ತೂಲೆ ಯಾನ್ ಎಲ್ಲಿ ಅಪ್ಪನಾಗ ಎನ್ನ ಅಮ್ಮ ಅಂಚೆ ತೊಚ್ಪೈ ನೆಡ್ದಾತ್ರ ಈ ಮಾತು ಹೆಂಕಿತೆ ಇನಿಗೆ ಗೊತ್ತಾತ ಭಾರಿ ಪುರ್ಲುಡು ಅರಣಿಮತ ನಾವೊಂದಿತ್ತು ಭಾರಿ ಪರಿಶ್ರಮ ನಡತೊಂದಿತ್ತು ಅಂಡ ಮತನ ಮನ್ಪುನಾಗ ಪ್ರಜ್ವಲ ಮಾಲವೈನಂಚಿನ ಅಗ್ನಿ ಪ್ರಜ್ವಲಿಸಿಜಿಂಡಲ ಐಟೆಲ್ಲ ಒಂಜಿ ಬೇಜಾರಿತ್ತು ಬೇನೆತ್ತು ಇನ್ನೇನು ದಾಯ ಪನ್ಪೆ ಪಂಡ ಭಕ್ತಿ ಬೊಕ ಭಾವಕತೆ ಬೊಕ ಪರವಶತೆ ಒಂದು ಭಾರಿ ಮುಖ್ಯವಾಯಿನಂಚಿನ ಇನಿ 18 ಭಗವತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿನಕ್ಕೂ ಪೂರ ಎಲ್ಲಂಜಿ ಮುಟ್ಟ ಮುಲ್ತ ಸಾನ್ನಿಧ್ಯದ ಪ್ರತಿ ಒಂಜಿ ಕಾರ್ಯಕ್ರಮದ ಭಾಗವಹಿಸೋದು ದಾಲಜಿನ ಒಂಜಿ ಪ್ರಸಾದದ ತಂದು ಪೋಪುನಂಚಿನ ಮನೋಭಾವನ ಪ್ರತಿ ಒರಿಲ ಇದಕ್ಕೆ ಸಂಬಂಧಪಟ್ಟಿನ 18 ಭಗವತಿ ಕ್ಷೇತ್ರದ ಸದ್ಭಕ್ತರಿಂದ ಭಾಗವಹಿಸೋದು ಆ ಮಾಮಲ್ಲ ಕ್ಷೇತ್ರ ಒಂದು ಮಾಮಲ್ಲ ಮಹಿಮೆ ಉಂಡು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರ್ಪುನಂಚಿನ ಶಕ್ತಿದ ಕೇಂದ್ರ ಉಂಟು ನಾನು ಮುರಡಿಂಚನೆ ಪಾತಿರ್ನಾಗ ಶಿಲಾನ್ಯಾಸ ಆಪನ ದಿನನೇ ನಮ್ಮ ಅಧ್ಯಕ್ಷ ಪಂದಿತ್ತೆ ಭಾರಿ ಪೋಡಿಗೆತ್ತು ಪೋಡಿಗೆ 2 ರೀತಿದ ಪೋಡಿಗೆ ಒಂಜಿ ನಮ್ಮರ್ದು ಕೋಡಿ ಎತ್ತಾವಲಿ 2 ಇಂದೆಟು ದುಡ್ಡು ಆವ ಎಂಗ್ಲಿಗೆ ದಾನಿಲು ತುಕುವೆರ ಭಕ್ತಿರು ಪನ್ ಭಾರಿ వచ్చి ಸಂದಿಗ್ಧ ಪರಿಸ್ಥಿತಿಡು ಪ್ರತಿ ಒರಿ ಈ ಸಮಿತಿದಕುಲು ಕಾರಣವೇರು ಅಪ್ಪನೇ ಗತಿ ಎಂಕ್ಲೆಗೆ ಈ ಎಂಕ್ಲ ಮತಿ ಈ ಕ್ಷೇತ್ರದ ಘನತೆ ಗೌರವದ ಕೀರ್ತಿನ ಬೆಳಗಾದ ಕೊರಡು ಪ್ರಾರ್ಥನೆ ಮಂತದ್ದು ಶಿಲಾನ್ಯಾಸ ಅದು 18 ತಿಂಗಳು మీకు ಪೂರೇನಿತ್ತು ಒಂದುಲ್ಲಾರ ಎಂಚ ಆಣು ಕೆಲಸ ಪನ್ಪುನೆ ಎಂಚ ಆಣು ನನ ಒಪ್ಪುನಿ ಕನೆಲ ಭಗವತಿ ಕ್ಷೇತ್ರದ ನನತ ಮಹಿಮೆ ನನ ಒಪ್ಪುನಿ ಈತ್ನೆಟ್ ಎತ್ತಿನ ಹಿಡ್ದಿಲ್ಲ 10 ಪಾಲು ಜಾಸ್ತಿ ಅಪ್ಪನ ಮಹಿಮೆ ತೋಜರುಂಡು ಈ ಮಣ್ಣಡಿ ಇತ್ತದ ಅಪ್ಪನ ಮಹಿಮೆ ತೋಜರು ಅರಣಿಮತ ನಾನಗ ಅಗ್ನಿ ಉದ್ಭವ ಆಯ್ಚಿ ಅಪ್ಪೆಡ ಮನಸ್ಸುಡ ಪ್ರಾರ್ಥನೆ ಮಂತದೆ ದಾಯ ಪರೀಕ್ಷೆ ಮನ್ಪುವ ಯಾನು ಬರ್ಪುನೇನೆ ಅತ್ತು ಹೋಯ್ತದಕ್ಕಂತ ದಾಯದ ಅಂದು ದಾಯ ಎಂಕ್ಲೇನು ಭಕ್ತರೇನು ಸತ್ವ ಪರೀಕ್ಷೆ ಮನ್ಪುವ ತಂತ್ರಿಲ ಪಣ್ಣೆ ವ್ಯತ್ಯಾಸ ಆತನ ಮಾಡಿದೆ ತಂತ್ರಿಲೆಗೆ ಗೌರವಿತವಾಯಿನಂಚಿನ ಮಾನ್ಯತೆ ಕೊರ್ದು ನಮ್ಮ ಲೆಪ್ಪೊಡಾಯನ ಲೆಪ್ಪುನ ಸಂದರ್ಭಡು ತಂತ್ರಿಲು ಯಥಾಸ್ಥಾನ ಇಜ್ಜಾಣ ರಡ್ನೆ ಒಂದು ಪೂರ ಅಪ್ಪನ ಲೀಲಾ ನಾಟಕ ಐಕೆ ಕೂಡಲೇ ಪಂಡೆ ತಂಡ್ರಿ ಮಹಾಗಣಪತಿಗಳ ಮಾಲಿಂಗೇಶ್ವರ ದಾಲ ನಮ್ಮ ನೆಂತೋನುಗ ಬ್ರಹ್ಮ ಕಲಶದ ಲೆಕ್ಕ ತಂತ್ರಿಲು ನೆಂತೋನ್ನ ಒಂಜೇ ಸೆಕೆಂಡು ಆತು ಪೊರ್ತು ಮತನ ಮಂತಿನಂಚಿನ ಅಗ್ನಿದ ಜ್ವಾಲೆ ವರನೆ ಅರಲ್ತದು ಬತ್ತನು ನಮ್ಮ ಅರ್ಥ ಮಂತ್ರ ನೋಡು ಬಂದುಲೆ ಸಾಮಾನ್ಯ ಕ್ಷೇತ್ರ ಹತ್ತು ಅಪ್ಪೆಡ್ದು ಮಲ್ಲ ಮೂಲು ನಮ್ಮ ಏರ್ಲಾತ್ ಬಡಾಜೆ ಮಹಾಗಣಪತಿ ಮಾಲಿಂಗೇಶ್ವರದ ಮಲ್ಲ ಏರ್ಲಾತ್
ಮಹಿಮೆದ ಕ್ಷೇತ್ರ ಆತ ಶಕ್ತಿದ ಕೇಂದ್ರ ಅವನು ನನ್ನ ಅಪ್ಪನ ನಿಕ್ಲು ವೈಭವ ತೂಯರಪ್ಪನಿ ಮಾತ್ರ ನಿಖಲ್ನ ವೈಭವ ಅಪ್ಪೆ ತೂಯಾರಲ್ಲ ನಿಖಲ್ನ ವೈಭವ ಅಪ್ಪೆ ತೂಯಾರಲ್ಲ ನೆನಪದಿಲ್ಲ. ಇನ್ನು ಇಡೀ ಜಗತ್ತು ತಲ್ಲಣ ಒಂದುಂಡು ನಮ್ಮ ಪರಶುರಾಮ ಷಷ್ಠಿಡು ವೈಭವಲು ನಡತೊಂದೇ ಉಂಡು. ಒಂದು ಕಡೆ ಆಸುರಿ ಪ್ರವೃತ್ತಿ ವಿಜೃಂಭಿಸೊಂದುಂಡು, ಒಂದು ಕಡೆ ಸಾತ್ವಿಕ ಶಕ್ತಿಲು ಬೆಳಗೊಂದುಂಡು. ಅರ್ಥ ಮಂತ ನೋಡು ನಮ್ಮ ಅಂಚಾದು ಪುನಗ ಎಲ್ಲಂಜು ಮುಟ್ಟ ಆಪುನ ಬ್ರಹ್ಮಕಲಶದ ಉಚ್ಚಾಯಡು ಪ್ರತಿ ಒರಿಲ ಭಕ್ತಿ ಶ್ರದ್ಧೆ ಸಮರ್ಪಣಾ ಭಾವದ ಭಾಗವಹಿಸುನಿ ಮಾತ್ರ ತಂದೆ ದುಂಬುದ ದಿನಟು ಈ ಕ್ಷೇತ್ರದ ಭಗವತಿ ಅಪ್ಪೆ ಪ್ರತಿ ದಿನ ಗರ್ಭಗುಡಿತು ಭಗವತಿನ ದರ್ಶನಗ ಪುನಂಚಿನ ಒಂಜಿ ಮಾಮಲ್ಲ ಕ್ಷೇತ್ರಾದಿ ಸಾನ್ನಿಧ್ಯ ಬೆಳಗರನು ಮಾಮಲ್ಲ ಸಾನ್ನಿಧ್ಯ ತುಂಬು ಮಾಮಲ್ಲ ಒಂಜಿ ಋಷಿ ತಪಸ್ಸು ಮಂತಿನಂಚಿನ ಪುಣ್ಯದ ಭೂಮಿಯನ್ನು ಮಾಮಲ್ಲ ತಪಸ್ವಿ ತಪಸ್ಸು ಮಂತಿನಂಚಿನ ಪುಣ್ಯದ ಭೂಮಿ. ಶಂಕರಾಚಾರ್ಯರು ಕೊಲ್ಲೂರಿಗೆ ಪೋನಾಗ ಈ ಕ್ಷೇತ್ರಕ್ಕೆ ಬರ್ತದೆ ಪಾದಸ್ಪರ್ಶ ಅಂತದ್ದು ದೃಷ್ಟಿ ಪಾಡ್ದು ಪೋಯಿನ ಕ್ಷೇತ್ರ ಇಂಚಿನ ಎತ್ತೋ ತಪಸ್ಸಿಲು ಕೊಲ್ಲುದು ಧ್ಯಾನವಂತಿನಂಚಿನ ಕ್ಷೇತ್ರ ಇದು. ಅರ್ಥಮಂತ ನೋಡು ನಮ್ಮ ಅಪ್ಪೆ ಈ ಕ್ಷೇತ್ರದ ಭಗವತಿ ಅಪ್ಪೆ ಏರೆಲ್ಲ ಕಾಲಿ ಕೈಟ್ಟು ಕಡಪುಲ್ನ ಎತ್ತು ಕಡಪೊಡಿಯಲ್ಲಿ ಪಂಡಿತ್ತಂಡ ಕುಡೊಂಜಿ ದಿನ ಪಿರ ತಿರುಗದು ತೂದು ಇಡೆಗೆ ಕೊನೆಯರ ಬರೋಡಾವು ಅಂಚಿನ ಶಕ್ತಿ ಇತ್ತಿನಂಚಿನ ಮಾಮಲ ಶಕ್ತಿ ಇತ್ತಿನಂಚಿನ ಶಕ್ತಿದ ಕೇಂದ್ರ ಅಂಚಾದು ಪುನಗ ಎಲ್ಲಂಜು ಮುಟದ ಕಾರ್ಯಕ್ರಮ ಯಶಸ್ವಿಯಾದ ನಡಪಡು ಭರಣೀತ್ಸವ ನಡಪೆರೋಣ ಎಂಗಿನ ಕುದ್ರೋಳಿ ಭಗವತಿನ ಕ್ಷೇತ್ರಡು ಈ 18 ಭಗವತಿ ಕ್ಷೇತ್ರದಲ್ಲಿ ಪೂರ್ಣ ಬಹುಶಃ ಆ ಕುದ್ರೋಳಿ ಭಗವತಿ ಕ್ಷೇತ್ರ ಒಂಜಿ ಅಶ್ಪ ವರ್ಷಗರ ಒಂಜಿ ಕಾರ್ಯಕ್ರಮ ನಡಪುಂಡು ಭರಣಿ ಮಹೋತ್ಸವ ಭಾರಿ ಮಲ್ಲ ಕಾರ್ಯಕ್ರಮ ಎನ್ನ ಪೂರ್ವಾಶ್ರಮದ ಅಮ್ಮ ಎಲ್ಲಿ ಅಪ್ಪನಾಗ ತೂತಿನಂಚಿನ ಇತಿಹಾಸ ಆರ್ ಪನೊಂದೇ ಇತ್ತೇರೆ ಎಂಕಳ ಭಾರಿ ವೈಭವದ ಅಶ್ಪದಿಂತ ಕಾರ್ಯಕ್ರಮ ಬಹುಶಃ ಇನ್ನೇನು ಅಲ್ತ ಆಡಳಿತ ಮಂಡಲದಕ್ಲೆ ಪಂಡೆ ಅನಿಂಚ ಕೆಲವು ವರ್ಷ ತುಂಬೆ ಪನೊಂದಿತ್ತೆ ಬಹುಶಃ ಅವೇನು ಬರ್ಪಿ ವರ್ಷ ಆ ಕಾರ್ಯಕ್ರಮಲ ಕಲಿತ ಬ್ರಹ್ಮಕಲಶೋತ್ಸವ ನಡಪೆರೋಣ ಇದು ಭಾರಿ ಭಾರಿ ಪುರಾತನವಾಯಿನಂಚಿನ ಭಾರಿ ಐತಿಹಾಸಿಕವಾಯಿನಂಚಿನ ಬೊಕ್ಕ ಅವು ಭಾರಿ ಆಚಾರ ಪಟ್ಟಡು ನಡಪುನಂಚಿನ ವ್ಯವಸ್ಥೆ ಅವು ಐತ ಕಟ್ಟುಕಟ್ಲೆಲು ಪೂರ್ವ ನಿಯಮಲು ಅವು ಇತ್ತಿನಕ್ಲೆ ಗೊತ್ತು ಪೂರ್ಣ ಪಂಡ್ರೆಲ್ಲ ಸಾಧ್ಯ ಆತ್ ಮೈಮೆದ ಕಾರ್ಯಕ್ರಮ ಅವು ಬರ್ಪಿ ವರ್ಷ ನಡಪುನ ಪ್ರಯತ್ನ ಮಂತೊಂದಿಲ್ಲ ಬಂಧುಳ್ಳ ಯಾನು ಇತೇ ಪನ್ಪೊನಿ ಇಡೀ ಹಿಂದೂ ಸಮಾಜ ನಮ್ಮ ಯೋಚನೆ ಮನ್ಪೊಡು ನಮ್ಮಡೆತ್ತಿನ ಭೇದ ಭಾವ ಬುಡ್ಕ ವಿರೋಧಲು ಬುಡ್ಕ ಸಂಘರ್ಷಲು ಬುಡ್ಕ ಪೂರ್ಯರಡೆಲ್ಲ ಪ್ರೀತಿಲು ತೂಕ ಕನ್ಯಾಲ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಇಡೀ ಇತಿಹಾಸಡು ಐತಿಹಾಸಿಕ ಚರಿತ್ರೆ ನಿರ್ಮಾಣ ಮಂತ್ರನಿಗೆ ಪನ್ಪುನಂಚಿನ ಇತಿಹಾಸನ ನಮ್ಮ ಮಂತ್ರ ತೋಜಾವಡು ನಮ್ಮಡ ಒಂಜಿ ಎಲ್ಲಿಯತನ ಉಂಡು ಕನ್ಯಾಲ ಭಗವತಿ ಕ್ಷೇತ್ರ ಮಾತ್ರ ಪೂರಾ ಭಗವತಿ ಕ್ಷೇತ್ರಗಳು ಅಂಚನೆ ನಮ್ಮ ಜನಸಾಮಾನ್ಯರು ಹಿಂದುಳಿದ ವರ್ಗದ ಪುಟ್ಟಿನಂಚಿನ ಪ್ರತಿ ಕ್ಷೇತ್ರದ ಸ್ಥಿತಿಲ ಕೆಲವು ಕಡೆ ಅಂಚನೆ ಉಪ್ಪುಂಡು ಸ್ವಭಾವಡು ಗುಣಧರ್ಮಡು ಅರ್ಥ ಮನ್ಪುನ್ನ ಸ್ಥಿತಿ ಇಟ್ಟು ಅತ್ತಂಡ ವ್ಯತಿರಿಕ್ತವಾಯಿನಂಚಿನ ಮನಸ್ಸದ ವ್ಯತಿರಿಕ್ತತೆಡು ವಿಕೃತೆಡು ಒಂದು ಪುರ ವ್ಯತ್ಯಾಸ ಉಪ್ಪು ಒಂದು ನಮ್ಮ ಇತಿಹಾಸದ ಬಾರಿ ಕಡೆ ಇತ್ತಿನಾನೆ ಆಂಡ ಭಗವತಿ ಕ್ಷೇತ್ರ ಶಶಿಶುದ್ಧ ಬ್ರಹ್ಮಕಲಶ ಏ ಪಾಂಡ ನಮ್ಮ ಇಡೀ ತಿಯಾ ಸಮುದಾಯಡು ತಿಯಾ ಸಮಾಜಡು ನಮ್ಮ ಪೂರ ಒಗ್ಗಟ್ಟಿಡುಲ್ಲ ಪ್ರೀತಿಡುಲ್ಲ ಐಕ್ಯತೆಡುಲ್ಲ ಸುದೃಢವಾಯಿನಂಚಿನ ಹಿಂದೂ ಸಮಾಜಗ ಕ್ಷಾತ್ರ ತೇಜಸ್ಸನ್ನು ಕೊರ್ಪುನಂಚಿನ ಒಂಜಿ ಮಲ್ಲ ಸಮುದಾಯದ ಶಕ್ತಿ ಇತ್ತಂಡ ಅವು ತಿಯಾ ಸಮಾಜ ಒಂದು ನೆನಪುದಿಯೋರು ಭಗವತಿನ ಕತೆ ಕೇಂದ್ರ ನಿಖಲು ಕೇಂದುಪ್ಪರ್ ಭಗವತಿ ಏರ್ನ ಪಿರೋಡು ಬತ್ತೀನಿ ವಾ ಸಮುದಾಯದ ಪಿರೋಡು ಬತ್ತಲ್ಲ ದಾಯೆ ಬತ್ತಲ್ಲ ದಾಯೆ ಕೇನ್ನಗ ಕೊರ್ರಾಯಿಜಿ ಒಂದು ವೇಳೆ ಕೊರ್ಪುನ ಮನಸ್ಸಿತ್ತಂಡ ಅವೇನು ಎಂಚ ಕೊರಿಯಲು
ಇತಿಹಾಸದೇ ತೊನ್ನೆ ಅಂಚಿನ ಅಪ್ಪೆನ ಮುಗ್ಧ ಭಕ್ತಿಗೆ ಅಪ್ಪೆ ಏತ್ ಪಿರೋಡು ಬರ್ಪಲ್ ಪನ್ಪುನೇಕು ಇತಿಹಾಸ ಮೋಜ ಸಾಕ್ಷಿ ಆದಿತ್ತು ಆ ಕಾಲಾಡು ಅಕಲ ಮುಗ್ಧ ಭಕ್ತಿ ಅಕಲು ಮುಗ್ಧ ಪ್ರೀತಿ ಒಂದು ನಿಕಲು ಪೂರ್ಯರ್ಲ ಅರ್ಥ ಮಂತೋ ನೋಡು ಇಡೀ ಹಿಂದೂ ಸಮಾಜ ಅರ್ಥ ಮಂತೋ ನೋಡು ಅಂಚಿನ ಭಗವತಿ ಅಪ್ಪೆನ ಈ 14 ಕ್ಷೇತ್ರಲ್ಲ ಬಾರಿ ಅರ್ಥಪೂರ್ಣ ವ್ಯವಸ್ಥೆ ಇಡೀ ಸುದೃಢವಾಯಿನಂಚಿನ ಹಿಂದೂ ಸಮಾಜಕ್ಕೆ ಶಕ್ತಿ ಕೊರ್ಪುನಂಚಿನ ಶಕ್ತಿದ ಕೇಂದ್ರ ಮಾತ್ರ ನಮ್ಮ ಪರಶುರಾಮ ಸೃಷ್ಟಿ ಧನ್ಯತಾಭಾವೋಡು ಹೊಂದೊಡಾಯಿನಂಚಿನ ಮಾತ್ರವಾಯಿನಂಚಿನ ಕಾರ್ಯಕ್ರಮ ತೂದುಪರೆವು ಇದಕ್ಕೋಸ್ಕರ ಏತು ಕಾರಣವೇರೆ ಮೇಯ್ಕು ಕುಂಟು ಪಾಡಂದೆ ಅಂಗಿ ಪಾಡಂದೆ ಪೂರೆಲ್ಲ ತ್ಯಾಗಮಂತದ್ದು ತಮ್ಮ ಜೀವನದ ಭಗವತಿ ಅಪ್ಪನ ಸೇವೆಯನ್ನು ಉಡಲು ಜಿಂಜಾವಂತು ಅಪ್ಪೆಗೆ ಭಗವತಿ ಅಪ್ಪೆಗೆ ಪೊತ್ತಾಯಿನಂಚಿನ ತುಡರು ನಂದಾದೀಪವಾದ ಅರ್ಲೋಡು ಪನ್ಪುನಕ್ಲಂಚಿನ ಭಾವನಾತ್ಮಕವಾಯಿನಂಚಿನ ಪ್ರತಿಕ್ರಿಯೆದ ಶಕ್ತಿ ಏನು ಪೂರ ನಮ್ಮ ಅರ್ಥಮಂತು ನೋಡು ನಮಕಿನಿ ದಾನೆ ಆತಂಡು ನಮಕ್ಕೆ ಭ್ರಮೆ ಹಿಂದೂ ಸಮಾಜ ದೈವದ ಚಾಕಿರಿ ಮನ್ಪುನಕ್ಲೆಗೆ ಕಾರಣವೇರೆಗೆ ದೈವದ ನರ್ತನ ಸೇವೆ ಮನ್ಪುನಕ್ಲೇನು ಕೆಲವು ಪರಿಸ್ಥಿತಿಲಿ ಅಂಚನೆ ಮಂತೊಂದು ಉಪ್ಪುಯರು ಆಂಡ ನಮ್ಮ ಆದೃಷ್ಟ ಇಡುತ್ತು ಏರ ಬಲ್ಲಿ ದೈವ ಕಟ್ಟಂಡ ದೈವದ ನರ್ತನ ಸೇವೆ ಅನಾಗ ಆಯ ದೈವದ ಅಂಶ ಚಾಕಿರಿ ಮನ್ಪುನಾಗ ದೈವದ ಚಾಕಿರಿ ಮನ್ಪುನಾಗ ದೈವದ ಚಾಕಿರಿ ಮನ್ಪುನ ಪಾವಿತ್ರತೆ ಮನೋಭಾವ ಇನ್ನು ಇಡೀ ಹಿಂದೂ ಸಮಾಜದ ಅವಶ್ಯಕತೆ ಇದೆ ಹಿಂದೂ ಸಮಾಜದ ಅವಶ್ಯಕತೆ ಕೊರತೆ ತೂಪು ನೀಡಿದ ದುಂಬು ಆ ಲೋಪನು ತಿದ್ದುನ ಕೆಲಸ ಮನ್ಪೋಡು ಲೋಪನು ತಿದ್ದುನ ಕೆಲಸ ಮನ್ಪು ನೀಡಿದ ದುಂಬು ಐತ ಪೂರ್ವಾಪರ ಚಿಂತನೆ ಮಂತದ್ದು ಅವೇನು ಸರಿ ಅರ್ಥವತ್ತಾದ ಮನ್ಪುನಂಚಿನ ವ್ಯವಸ್ಥೆ ಮನ್ಪೋಡು ಈ ನಿಟ್ಟಿಡು ಈ ಪ್ರಯತ್ನ ಯಶಸ್ವಿಯಾದ ನಡಪಡು ಐಕೆ ಇಡೀ ಭಗವತಿ ಅಪ್ಪೆ ಇಡೀ ಸಮಾಜಕ್ಕೆ ಶಕ್ತಿ ಕೊಡೋಣ ಕೊಡುಂಜಿ ಮಲ್ಲ ಪ್ರಾರ್ಥನೆ ಪ್ರತಿನಿತ್ಯ ತನುಕುಲು ಮೂಲ ಭಗವತಿ ಅಪ್ಪನ ಸೇವೆಗೆ ಬಂದಾಗ ಪ್ರತಿನಿತ್ಯ ಪ್ರಾರ್ಥನೆ ಮನ್ಪೋಡು ಇನ್ನು ಜಗತ್ತಿಡು ಮಲ್ಲ ಯುದ್ಧಲು ಆಪುನಂಚಿನ ಸಂಕಷ್ಟದ ದಿನೋಲು ಬರೊಂದು ಅವು ಬರಂದಿ ಲೆಕ್ಕ ಸುಖಾಂತಿ ಆಪು ಲೆಕ್ಕ ಆ ರಾಕ್ಷಸ್ಯ ಪ್ರವರ್ತಿರ್ದಾತ್ರ ಜಗತ್ತದ ಅಮಾಯಕೇರನ ಬಲಿದಾನ ಆಪುನ ಇರೋದು ಜಗತ್ತಡು ಏತೋ ರಾಷ್ಟ್ರಕ್ಕೆ ಹೋದು ಬೆನ್ನಿ ಬೆಂದದು ಬಂಜಿಜಿಂಜವನಂಚಿನ ಏತೋ ಸಂಸಾರದ ದುಃಖ ದುಮ್ಮಾನ ಭಯಭೀತಿಡು ಬದುಕುನಂಚಿನ ಸ್ಥಿತಿಗತಿ ಇಡಿರೋದು ಅಪ್ಪೆ ಮುಕ್ತಮಂತು ಕೊರಡು ಇಡೀ ಜಗತ್ತನ್ನು ಕಾಪು ಪಂದು ಪ್ರತಿನಿತ್ಯ ಎಲ್ಲ ಮುಟ ನಿಖಲು ಪ್ರಾರ್ಥನೆ ಮನ್ಪೋಡು ಅಪ್ಪೇಡ ನಿಖಿಲ್ನ ಸಂಸಾರಲ ಏತೋ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಓಲು ದಾದಾಪುಣು ಪನ್ಪುನ ಪರಿಸ್ಥಿತಿ ಇದು ಇಡೀ ಸಮಾಜ ಜಗತ್ತು ವಿಲಿವಿಲಿ ಒದ್ದಾಡೊಂದುಂಡು ಒಂದು ವೇಳೆ ಯುದ್ಧ ಜಾಸ್ತಿ ಆಣ್ ಪನ್ನಾಂಡ ಈ ಜಗತ್ತದ ವ್ಯವಹಾರ ಕ್ಷೇತ್ರಲು ಇತ್ತನೇ ಹಾಳಾವೊಂದು ಪೋತುಂಡು ಅದಕ್ಕೋಸ್ಕರ ಪ್ರತಿನಿತ್ಯ ನಿಖಲು ಪುರ ಪ್ರಾರ್ಥನೆ ಮನ್ಪಲೆ ಆ ಅಪ್ಪೆ ಇಡೀ ಸಮಾಜನ ರಕ್ಷಣೆ ಮನ್ಪಡು ಈ ಯುದ್ಧ ಐನಾತ್ ಬೇಗ ಸುಖಾಂತಿ ಆಪುಲೆಕ್ಕ ಅಪ್ಪೆ ಭಗವತಿ ನಡಪಾದ ಕೊರಡು ಎಲ್ಲಂಜು ಮುಟ್ಟ ಆಪುನ ಕಾರ್ಯಕ್ರಮನು ಯಶಸ್ವಿಯಾದ ನಡಪಾಡು ಉದ್ಯಾವರದ ಆ ಸ್ವಾಮಿ ಸನ್ನಿಧಾನದ ಅರಸು ದೈವಲ್ನ ಎಲ್ಲಂಜಿ ಆಪುನಂಚಿನ ಜಾತ್ರೋತ್ಸವದ ಸೇವೆಲ ಪೊರ್ಲುಡು ನಡಪಡು ಬರ್ಪುನಂಚಿನ ಕಂಟಕಲು ದೂರಾವಾಡು ಅಕ್ಲಕ್ಲ ಕಾರ್ಯಕ್ಷೇತ್ರಡು ಅಕ್ಲಕಲು ಎಡ್ಡೆ ಮನಸ್ಸುಡು ಎಡ್ಡೆ ಭಾವನೆಡು ಎಡ್ಡೆ ಪ್ರೀತಿಡು ಒರಿಯಗೊರಿಯ ಅರ್ಥಮಂತೊಂದು ಎಂಕಾಯನಂಚಿನ ಬೇನೆ ನನೋರೆಗ್ಲ ಅವೇ ಬೇನೆ ಪನ್ಪುನ ಭಾವನೆಡು ಇಡೀ ಹಿಂದೂ ಸಮಾಜ ಸುದೃಢಾಪನಂಚಿನ ಶಕ್ತಿದ ಮಹತ್ವನ ಅರ್ಥಮಂತೊಂದು ಇನಿ ಬ್ರಹ್ಮಶ್ರೀ ಬಡಾಜೆ ತಂತ್ರನ ನೇತೃತ್ವಡು ಅವ್ರನ್ನ ಮಾರ್ಗದರ್ಶನದ ಆಪುನಂಚಿನ ಈ ಸತ್ಕರ್ಮಡು ಆ ವೈದಿಕ ಪ್ರಕ್ರಿಯೆಯಲು ಆಚಾರಪಟ್ಟ ಕಾರಣವೇರನ ಸೇವೆಲು ಅವಿರತವಾದ ಸಮ್ಮಿಲಿತವಾದ ಸುದೃಢವಾಯಿನಂಚಿನ ಹಿಂದೂ ಸಮಾಜದ ಮಹತ್ತರವಾಯಿನಂಚಿನ ಸಂದೇಶ ಕೊರ್ಪುನಂಚಿನ ಯಾಗಯಜ್ಞಾದಿಲು ಈ ಕ್ಷೇತ್ರ ಅವಿರತವಾದ ನಿರಂತರವಾದ ನಡತದ ಬರಡು ಲೋಕ ಕಲ್ಯಾಣ ಮಾಡು ವಿಶ್ವಶಾಂತಿ ಅವಡೆಂದು ಪ್ರಾರ್ಥನೆ ಮಂತದ್ದು ಅಪ್ಪನ ಚರಣಾರವಿಂದದ ಬ್ರಹ್ಮಕಲಶೋತ್ಸವದ ಸುರುತ ಸಭೆತ ಈ ಸಭಾವೇದಿಕೆಡು ಅಪ್ಪೇನು ಸುದೀಪುನ ಒಂಜಿ ಭಜನಾ ಸಂಕೀರ್ತನೆ ಮಂತದೇನು ಆಶೀರ್ವಚನ ಮುಕ್ತಾಯ ಮನಪೆ ವೇದಿಕೆಡಿತ್ತಿನ ಪುರಪುರ ಬೇತೆ ಬೇತೆ ದೇವಸ್ಥಾನದ ಧರ್ಮದರ್ಶಿಲು ಬೊಕ್ಕ ರಾಜಕೀಯ ಧರ್ಮಕ್ಷೇತ್ರ ನನಾತು ಎತ್ತೋ ಜನ ಈ ಎಲ್ಲಂಜಿ ಮುಟ್ಟ ಸಭೆತು ಭಾಗವಹಿಸಿರಲಿರು ಹಕ್ಲೆಗೆ ನನಾತು ಈ ಕ್ಷೇತ್ರದ ಎಲ್ಲಂಜಿ ಮುಟ್ಟ ಅಪ್ಪೆನ ವೈಭವನ್ ತೂಪುನಂಚಿನ ಸೌಭಾಗ್ಯ ಇಡೀ ಭಕ್ತಾದಿಗಳಿಗೆ ಆ ಭಗವಂತೆ ಆ ಮಾತಾಯಿ ಅನುಗ್ರಹಿಸುತ್ತಂದು ಪ್ರಾರ್ಥನೆ ಮಂತದ್ದು ರಕ್ಷಕರೋ ಜಗದಂಬಾ ಭವಾನಿ ರಕ್ಷಕರೋ ಜಗದಂಬಾ ಭವಾನಿ ನಿಶಿದಿನ ಗಾವೋ
ಅಂಬಾ ಅಂಬಾ ನಿಶಿದಿನ ಗಾವೋ ಅಂಬಾ ಅಂಬಾ ರಕ್ಷಕರೋ ಜಗದಂಬಾ ಭವಾನಿ ರಕ್ಷಕರೋ ಜಗದಂಬಾ ಭವಾನಿ ವರ್ಣ में विरने वाणी वर्ण में विरने वाणी सौद भुवन में तो महाराणी सौद भुवन में तो महाराणी रक्षकरो जगदम्बा भवानी रक्षकरो जगदम्बा भवानी अंतर्मातो अंतर्यामी अंतर्मातो अंतर्यामी विश्वस्वरूपिणी विश्वसमानी विश्वस्वरूपिणी विश्वसमानी रक्षकरो जगदम्बा भवानी रक्षकरो जगदम्बा भवा ಇಡೀ ಹಿಂದೂ ಸಮಾಜಕ್ಕೆ ಒಂದು ಸೂಚನೆ. ದೇವಸ್ಥಾನ ಪ್ರವೇಶ ಮಂತ್ರಿ ಬೊಕ್ಕ ದೇವಸ್ಥಾನದ ಆವರಣದ ದೇವಸ್ಥಾನದ ಗರ್ಭಗುಡಿತ ಸುತ್ತು ಅವು ಪ್ರಭಾವ ವಲಯ ಆದುಪ್ಪುನು ಅವಳು ನಮ್ಮ ಪಾತೆರೊಂದು ಬರ್ಪುನಿ ವ್ಯತಿರಿಕ್ತವಾಯಿನ ಪಾತೆರನಿ ವಿಕೃತ ಮನೋಭಾವವನ್ನು ವ್ಯಕ್ತಪಡಿಸುನಿ ಇನ್ನೇನು ಪುರ ಮನ್ಪೆರೆ ಬಲ್ಲಿ ಮನಸ್ಸನ್ನು ಪರಿಶುದ್ಧ ದಿವೋಡು ದೇವಸ್ಥಾನದೊಳಗೆ ಪ್ರವೇಶ ಅನ್ನಾಗ ಗರ್ಭಗುಡಿತ ದೇವರನ್ನು ದರ್ಶನ ಮಂತು ಸುತ್ತು ಬಂದಾಗ ಒವ್ವೇ ಪಾತೆರ ಬಲ್ಲಿ ಒವ್ವೇ ಮೊಬೈಲ್ದ ತರಂಗದ ವಿಕೃತಲು ಅವಳು ಸೃಷ್ಟಿಯಾಯರೆ ಬಲ್ಲಿ ಮೊಬೈಲ್ನ ಬಂದದಿದೆ ದೇವರನ್ನ ದರ್ಶನ ಮನ್ಪೋಡು ರಡ್ನೇದಾದ ದೇವರನ್ನ ದರ್ಶನ ಮಂತದ್ದು ಪ್ರಸಾದ ಸ್ವೀಕಾರ ಮಂತದ್ದು ಪ್ರಸಾದ ಕಂತದು ಅವೇನು ಆತು ಪಾವಿತ್ರತೆ ಇಲ್ಲ ಮುಟ್ಟಕೊನೋದು ಇಲ್ಲದ ದೇವರನ್ನ ಸ್ಟ್ಯಾಂಡರ್ಡ್ ಪವಿತ್ರವಾಯಿ ನಿಂಚಿನ ಜಾಗ ಹಿಡ್ದಿವೋಡು ಅವಳು ಮೂಲದಕ್ಕೆರೆ ಬಲ್ಲಿ ರಡ್ನೇದಾದ ಎಲ್ಲಂಜಿ ಮುಟ್ಟ ಸಭೆ ಪುರಾ ಕಡೆಟ್ಲ ನಡಪುಣು ಪುರಾ ಕಡೆಟ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ಆಪುಣು ನಿಕುಲು ಓಲೇ ಭಾಗವಹಿಸಿಂಡ ಸ್ವಾಮೀಜಿ ನಕಲು ತಂತ್ರಿ ನಕಲು ಅತನ ಮೌನ್ನತವಾಯಿ నుంచిన ಧರ್ಮದರ್ಶಿಲು ಪುರ ಬನ್ನಗ ವೇದಿಕೆಗೆ ಬನ್ನಗ ಲಕದುಂತುನ ಗೌರವ ಕೊರಪು ನಂಚಿನ ಹೌದಾರ್ಯನು ಪ್ರತಿ ಹಿಂದೂ ಸಮಾಜದ ಬಾಂಧವ್ಯರು ತನಕ್ಕೆ ಜೋಕ್ಲೆಗೆ ಅಭ್ಯಾಸ ಮನ್ಪರೆ ನಿಕುಲ್ ಕಲ್ಪುಲೆ ಜೋಕ್ಲೆಗೆ ಅಭ್ಯಾಸ ಮನ್ಪಾಲೆ ಅಂದಿತ ಭಾರಿ ಆತ ಅವಶ್ಯಕತೆ ಉಂಡು ಎಲ್ಲ ಈಜಿನ ನಿಕ್ಲೆಗ್ಲ ಜೋಕುಲು ಲಕ್ಕುದಂತದ್ದು ಗೌರವ ಕೊರಪುಜೇರು ಶಾಲೆದ ಟೀಚರ್ ಮಾಸ್ಟ್ರೆಗ್ಲ ಲಕ್ಕುದಂತದ್ದು ಗೌರವ ಕೊರಪುಜೇರು ಅದಕ್ಕೋಸ್ಕರ ಇನ್ನೇನು ಎಲ್ಲಂಜಿ ಮುಟ್ಟ ಆಪನ ಓಲೇ ಧಾರ್ಮಿಕ ಕಾರ್ಯಕ್ರಮ ಅನ್ನಾಗ ಸ್ವಾಮೀಜಿ ನಕಲು ಅತ್ತಂಡ ಧರ್ಮದರ್ಶಿಲು ಬ್ರಹ್ಮತ್ವದಕಲು ತಂತ್ರನಕಲು ವೇದಿಕೆಡು ಬನ್ನಗ ಲಕುದಂತು ಗೌರವ ಕೊರಪು ನಂಚಿನ ಹೌದಾರ್ಯನು ಆ ಹೃದಯ ಶ್ರೀಮಂತಿಕೆನು ಇಡೀ ಹಿಂದೂ ಸಮಾಜ ದೀಪನ ಭಾರಿ ಆತ ಅವಶ್ಯಕತೆ ಉಂಟು ಯದ್ಭಾವ್ಯಂ ತದ್ಭವತಿ ಆ ರೀತಿಯ ಭಾವನಾತ್ಮಕವಾಗಿ ನಂಚಿನ ಪ್ರಕ್ರಿಯೆ ದೀಪರ ಸನಾತನದ ಮೂಲ ಶಕ್ತಿಯೇ ಭಾವನಾತ್ಮಕ ಪ್ರಕ್ರಿಯೆ ಒಂಜಿ ಖಂಡನೆಯನ್ನು ಮಿತ್ತು ಬೊಡೆದಿ ದೇವರಿಂದ ಪ್ರೀತಿದಿಂದ ಬೊಡೆದಿ ಖಂಡನ ಮಿತ್ತು ದೇವರಿಂದ ಪ್ರೀತಿದಿಂದ ಬೊಡೆದಿನ ಮಿತ್ತು ಖಂಡನಿ ದೇವರಿಂದ ಪ್ರೀತಿದಿ ಓಡು ಅಪ್ಪೆಮ್ಮನ ದೇವರಿಂದ ತೂವೋಡು ಯೋಗಿಲೇನು ಯತಿಕಿಲೇನು ದೇವರಿಂದ ತೂವೋಡು ಆಚಾರ್ಯರನ್ನು ಗುರುಕುಲೇನು ದೇವರಿಂದ ತೂವೋಡು ಪ್ರಕೃತಿನ ದೇವರಿಂದ ತೂವೋಡು ಇಂದೇಟು ಪೂರ ದೇವರಿಂದ ತುಂಡ ನಿಜವಾಯಿ ನಂಚಿನ ಗರ್ಭಗುಡಿ ತಿತ್ತಿನಂಚಿನ ದೇವರಿಗೆ ಶಕ್ತಿ ಬರ್ಪೋಣು ಶಕ್ತಿ ವರ್ಧನೆ ಆಪು ಈ ಭಾವನೆಡು ದೇವತಾ ದರ್ಶನ ಮನ್ಪೋಡು ಐಕೆ ದೇವಸ್ಥಾನ ಪನ್ಪುಣೆ ದೇವಸ್ಥಾನ ಪನ್ಪುನ ಆ ಶಕ್ತಿ ಪ್ರಭಾವಿತ ಅವಡಂಡದ ಜಗತ್ತಿಡು ಈ ಪ್ರಪಂಚ ಎಡಿತ್ತಿನಂಚಿನ ಪುರಾ ದೈವ ಸಾನ್ನಿಧ್ಯ ಎಡಿತ್ತಿನಂಚಿನ ನಮ್ಮೋಲೆ ಎತ್ತಿನಂಚಿನ ಆತ್ಮಶಕ್ತಿ ಅವೇ ನಿಜವಾಯಿ ನಿಂಚಿನ ಗರ್ಭಗುಡಿ ಈ ಗರ್ಭಗುಡಿತ ದೇವರೆನ್ನಿಕ್ಲು ಸರಿಯಾದ ದೀಜೇರ್ನಲ್ಲ ವಾ ಗರ್ಭಗುಡಿತ ದೇವರನ್ನು ತೂಂಡಲ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಈ ಗೌರವಯುತವಾಯಿ ನಿಂಚಿನ ಮಾನ್ಯತೆಯನ್ನು ಪ್ರತಿಯೊರೆಲ್ಲ ಅರ್ಥಮಂತನೋಡು ನನಾಪುರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮ ಎಲ್ಲಂಜಿ ಮಟ್ಟ ಪೊರ್ಲಾವಡು ಆ ಭಗವತಿನ ಅನುಗ್ರಹಡು
ನಡಪುನಂಚಿನ ಅನ್ನದಾನಲ ಅಕ್ಷಯವಾದ ಉದಿತದ ಬರಡಂದು ಪ್ರಾರ್ಥನೆ ಮಂತದೆ ಗುರುಚರಣಗರಡು ಪಾತ್ರರನ್ನು ಸಮರ್ಪಣೆ ಮನಪೆ ಜೈ ಗುರುದೇವದತ್ ಅವದು ಚಿಂತನೆ. ಧರ್ಮ ಸಂದೇಶದ ಆಶೀರ್ವಚನ ಕೊರ್ನ ಸ್ವಾಮೀಜಿಲೆಗೆ ಪ್ರಣಾಮಲು ನನ್ನ ದುಂಬುಗು ಕೃಷ್ಣ ಭಟ್ ಧರ್ಮದರ್ಶಿ ಸನ್ನಿಚಾರ ಮಂದಿರ ಮೇರೆ ರಡ್ಡು ಪಾತೆರ. ಭೂಖಂಡಂ ವಾರಣಾಂಡಂ ವರವರಡಂ ಡಂಬಡಂಬೋರ್ಡಂಬಂ ಡಿಂ 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 ಡಿಡಿಂಬಂ ದಹಮಪೈ ದಹಮೈ ಜಂಪೈ ಜಂಪೈ ಚ ಜಂಪೈ ತುಲ್ಯ 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 ಧುಮ ಧುಮ ತುಕೈಃ ಕುಂಕುಮಾಂಕೈಃ ಕುಮಾಂಕೈಃ ಏತತ್ತೇ ಪೂರ್ಣಯುಕ್ತಂ ಹರಕರಃ ಪಾತು ಮಾಂ ಪರಮಾತ್ಮ ಪಾತು ಮಾಂ ಪರಮಾತ್ಮ. ಮಾತೃ ಸನ್ನಿಧಾನಕ್ಕೆ ತರೆಯನ್ನು ಬಾಗಿಸಿಕೊಂಡು ವಿಶೇಷವಾಗಿ ಗುರುಪೀಠವನ್ನು ಅಲಂಕರಿಸಿದಂತಹ ಸ್ವಾಮೀಜಿಯವರಿಗೆ ತಲೆಬಾಗಿಕೊಂಡು ಹಾಗೆ ವಿಶೇಷವಾಗಿ ಅಧ್ಯಕ್ಷರನ್ನು ಕೂಡ ಸಹಿತವಾಗಿ ಅಭ್ಯಾಗತರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಕಣ್ಣಿನ ಭಗವತಿಯ ಭಗವತ್ ಭಕ್ತರಾದಂಥ ನಿಮಗೂ ಕೂಡ ತಲೆಬಾಗಿ ನಮಿಸ್ತಾ ಒಂದೆರಡು ಮಾತು ಇಲ್ಲಿ ಒಂದು ವಿಷಯ ಹೇಳ್ಬೋದು ನಾವು. ಭಾಗ್ಯೋದಯೇನ ಬಹುಜನ್ಮ ಸಮರ್ಜಿತೇನ ಪುಣ್ಯ ಸತ್ಸಂಗಂ ಲಭತೆ ಚಹ ಅಂತ ಒಂದು ಮಾತಿದೆ. ಇದು ಎಲ್ರಿಗೂ ಭಾಗ್ಯ ಸಿಗುವಂಥ ಭಾಗ್ಯ ಅಲ್ಲ. ಯಾಕಂತ ಹೇಳಿದರೆ ಈ ಕನಿಲ ಭಗವತಿ ಇಂಥ ಒಂದು ಕ್ಷೇತ್ರದಲ್ಲಿ ಇಷ್ಟು ರಾರಾಜಿಸ್ತಾಳೆ, ಇಂಥವಾದ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಿದೆ. ಇನ್ನು ನಮ್ಮ ಮಕ್ಕಳ ಕಾಲದಲ್ಲಿ ನಾವು ಹೇಳ್ಬೋದೇ ಹೊರತು ಬಹುಜನ್ಮೇನ ಸಮರ್ಜಿತೇನ ಪುಣ್ಯ, ಇದರಲ್ಲಿ ಭಾಗವಹಿಸಬೇಕಿದ್ರೆ ಬಹುಜನ್ಮವಾದಂತಹ ಸಮರ್ಜಿತವಾದಂಥ ಪುಣ್ಯ ಇದೆ. ಸತ್ಸಂಗಂಚೇತಃ, ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥದ್ದು ಒಂದು ಭಾಗ್ಯ. ಆದರೆ ನಾವು ಎಷ್ಟು ದೌರ್ಭಾಗ್ಯರು ಕೇಳಿದರೆ ಕೆಲವು ಸರ್ತಿ ಏನಾಗ್ತದೆ ಗೊತ್ತುಂಟು, ಅಜ್ಞಾನ ಹೇತು ಮತ್ತು ಅಂಧಕಾರಂ, ದೇವರು ನಮ್ಮನ್ನು ಅದನ್ನು ಪಡೀಲಿಕ್ಕೆ ಬಿಡುವುದಿಲ್ಲ. ನಮ್ಮಲ್ಲಿ ಅಜ್ಞಾನ ಅಂತೇಳಿದರೆ ಅಹಂಕಾರ. ನಮ್ಮಲ್ಲಿ ಇಂಥ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ದೇವರಿಗೆ ನಾವು ಇಡೀ ಶ್ರಮವನ್ನು ಬಿಟ್ಟು ನಾವು ಬಿಡ್ತೇವೆ. ಆದರೆ ನಮ್ಮ ಒಳಗಿರ್ತಕ್ಕಂತಹ ಈ ಷಡ್ವೈರಿಗಳಿದ್ದಾರಲ್ಲ, ಈ ಪುಣ್ಯವನ್ನು ಪಡೀಲಿಕ್ಕೆ ನಮಗೆ ಬಿಡುವುದಿಲ್ಲ. ಯಾಕೆ ಹೇಳಿ? ಅಜ್ಞಾನ ಹೇತು ಮತಾಂಧಕಾರಂ. ಅಜ್ಞಾನ ಅಂತ ಹೇಳಿದರೆ ನಮ್ಮಲ್ಲಿ ಇರತಕ್ಕಂಥ ಅಹಂಕಾರ. ಈ ಅಹಂಕಾರದಿಂದ ನಾನು ನನ್ನದು ಅಂತ ಹೇಳುವಂಥ ಒಂದು ಪ್ರಮೇಯ ಅಲ್ಲಿ ಅವನಿಗೆ ಹುಟ್ಟಿಕೊಂಡು ಅಜ್ಞಾನ ಹೇತು ಮತಾಂಧಕಾರಂ, ಆ ಪುಣ್ಯವನ್ನೆಲ್ಲ ನಾಶ ಮಾಡ್ತೇವೆ. ಆ ಭಾಗ್ಯ ಸಿಕ್ಕಿದೆ, ಅನುಭವಿಸೋ ಭಾಗ್ಯ ಇಲ್ಲ ನಮಗೆ. ಈ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೆಲವರನ್ನು ಭಗವತಿ ಹಾಗೆ ಇರ್ತಾಳಂತೆ. ಯಾಕೆಂತ ಹೇಳಿದರೆ ಸ್ವಾಮಿ ಗುರುಗಳು ಹೇಳಿದಾಗೆ ಅಮ್ಮ ಹೇಳುವಂಥ ಶಬ್ದ ಯಾರು ಹೇಳಿಕೊಟ್ಟು ಬರುವಂಥದ್ದಲ್ಲ. ಅಮ್ಮ ಅಂತ ಹೇಳುವಂಥ ಶಬ್ದ ಹುಟ್ಟುವಾಗ ತಾಯಿಗೆ ಹೇಳ್ತಾರೆ ಮಗುವಿಗೆ, ನೀನು ಅಮ್ಮ ಅಂತ ಹೇಳುವಂತ ಯಾರು ಹೇಳುವುದಿಲ್ಲ. ಆ ಮ ಪ್ರಕೃತಿ ಹೇಳಿಕೊಡ್ತದೆ. ಸುರುವಿಗೆ ಮಗು ಹುಟ್ಟಿದಾಗ ಆ ಅಂತ ಕೂಗ್ತದಂತೆ, ಆಮೇಲೆ ಅಂತ ಹೇಳಿದ, ಅಂದ್ರೆ ಮಾ ಅಂತ ಹೇಳಿದ, ಆಮೇಲೆ ಅಮ್ಮ ಅಂತ ಕರೀತದಂತೆ. ನೋಡಿ, ಅಮ್ಮನ ಮೇಲೆ ಪ್ರೀತಿ ಬರಬೇಕಿದ್ರೂ ಬಹಳ ಕಷ್ಟ ಇದೆ ನಮಗೆ. ಎಲ್ರಿಗೂ ಆ ಪ್ರೀತಿ ಬರುವುದಿಲ್ಲ. ಏನು ಎಂದು ಹೇಳಿದ್ದಾರೆ, ಬಂದಿದ್ದೇವೆ ಅಂತೇಳಿ. ಒಂದು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತಿದ್ರೂ ಕೂಡ ಒಂದು ವಿಚಾರವನ್ನು ಹೇಳುತ್ತಾರೆ, ಅಷ್ಟು ಹೇಳಿ ನಾನು ಮುಗಿಸ್ತೇನೆ. ಪ್ರಾರಭ್ಯತೆ ನ ಖಲು ವಿಘ್ನ ಭಯೇನ ನೀಚೈಹಿ ಕುಷ್ಟೈಹಿ ಸ್ವಾಕೃತೈಹಿ ಅಂತ ಹೇಳಿದರು. ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗ್ತಿರುವಾಗ ಏನು ಮಾಡ್ತಾರೆ ಕೇಳಿದರೆ, ತುಂಬ ಜನ ಎಲ್ಲರೂ ಸೇರ್ತಾರೆ. ಒಂದು ಜೀರ್ಣೋದ್ಧಾರ ಮಾಡಬೇಕು ಪ್ರಶ್ನೆ ಹೇಳಲಿಕ್ಕೆ ಎಲ್ಲ ಬರ್ತಾರೆ. ಆಮೇಲೆ ನೀಚೈಹಿ ಅಂತ ಇರ್ತಾರಲ್ಲ, ದೂರದಲ್ಲಿ ಹೋಗೋಗಿ ಹೇಳ್ತಾರೆ, ಮುಕ್ಕಳಿಗೆ ಮಾತ ಮರಳು ಮಾರೆ, ಒಂದು ಮಾತ ಮಲ್ಪರೆ ಆಪುಂಡ ಅಂತೇಳಿ. ಇದನ್ನು ಮಾಡಲಿಕ್ಕೆ ಏನೂ ತೊಡಗಲಿಲ್ಲ, ಆ ಕ್ಷೇತ್ರಕ್ಕೆ ಬರಲಿಲ್ಲ. ಬರದೆ ದೂರದಲ್ಲಿ ನಿಂತುಕೊಂಡು ಹೇಳ್ತಾನಲ್ಲ, ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗುವಾಗ ಇದೆಲ್ಲ ಇವರಿಂದ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ, ಇದೆಲ್ಲ ಇವರ ಹುಚ್ಚು ಭ್ರಾಂತಿನಿಂದ ಮಾಡತಕ್ಕಂಥದ್ದು, ಇದೆಲ್ಲ ಆಗುವಂಥದ್ದು ಹೋಗುವಂಥದ್ದು ಅಂತ ಹೇಳಿಕೊಂಡು ಹೋಗ್ತಾನಲ್ಲ, ಇವ ಜೀವನದಲ್ಲಿ ದೊಡ್ಡ ವ್ಯಾಧಿಯಾಗ್ತಾನಂತೆ. ಆ ವ್ಯಾಧಿಯನ್ನು ಭಗವಂತ ಕೊನೆಯವರೆಗೆ ಇವನಿಗೆ ಅನುಭವಿಸುವಂಥ ಭಾಗ್ಯವನ್ನು ಕೊಡ್ತಾನೆ. ಅದಕ್ಕೆ ನಾವು ಹೇಳ್ತೇವೆ ಕ್ಯಾನ್ಸರ್, ಕುಷ್ಠರೋಗಿ ಇತ್ಯಾದಿಗಳನ್ನೆಲ್ಲ ಹೇಳ್ತೇವೆಲ್ಲ. ಇದೇ ಯಾರು ಗೊತ್ತಾ, ಯಾವುದೋ ಒಂದು ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದಂಥ ವ್ಯಕ್ತಿಗೆ ಬರುವಂಥ ದೊಡ್ಡ ರೋಗ ಕ್ಷಯರೋಗ. ಅದಕ್ಕೆ ಅವನಿಗೆ ನೀಚೈಹಿ ಕ್ಷಯೈ, ಅವನು ಕ್ಷಯರೋಗಿಯಾಗಿ ಹೋಗ್ತಾನಂತೆ. ಯಾವಾಗಲೂ ಏನೋ ಇಂದು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೋ ನಮ್ಮಿಂದ ಆದದ್ದನ್ನು ಸಹಾಯ ಮಾಡೋದು, ಉದ್ದಂಡ ನಮಸ್ಕಾರ ಮಾಡೋದು. ಕೆಲಸ ಮಾಡಲಿಕ್ಕಾಗೋದಿದ್ರೆ ಮಾಡದಿದ್ದರೆ ಅದಕ್ಕೆ ಏನು ಅವಾಹತ್ಯವನ್ನು ಹೇಳಬೇಡ.
ಆಗ ಹೇಳಿದೆ ಅದರಷ್ಟು ದೊಡ್ಡ ದೋಷ ಯಾವುದೂ ಇಲ್ಲ ಅಂತ ಹೇಳಿದ. ಪ್ರಾರಭ್ಯತೆ ವಿಘ್ನ ವಿಹತಃ ವಿರಮಂತಿ ಮಧ್ಯಮಾಹ ಯದೇ ಕುಟುಂಬೆ ದುಃಖಿತೋ ದಾರಿದ್ರ್ಯ ಅಂತ ಹೇಳಿದರು. ನೋಡಿ, ಕೆಲವರು ಏನು ಮಾಡ್ತಾರೆ ಗೊತ್ತುಂಟ, ಇನ್ನು ಎರಡನೇ ವ್ಯಕ್ತಿ ಒಂದು ಜೀರ್ಣೋದ್ಧಾರ ಆಗ್ತಿರುವಾಗ ಸ್ವಲ್ಪ ಹತ್ತಿರದಲ್ಲಿ ಬರ್ತಾನೆ, ಬಂದು ಯಾಲ್ನುಳ್ಳೆ ಅಂತ ಹೇಳ್ತಾನೆ. ಕಡೆಗೆ ಏನಾಗ್ತದೆ ಗೊತ್ತುಂಟ, ತನಗೆ ಸ್ಥಾನ ಕೊಡಲಿಲ್ಲ, ಮಾನ ಕೊಡಲಿಲ್ಲ ಅಂತೇಳಿ ಅದನ್ನು ಬಿಟ್ಟು ಮಧ್ಯದಲ್ಲಿ ಹೋಗ್ತಾನಲ್ಲ, ಇವ ಅದಕ್ಕಿಂತ ಸ್ವಲ್ಪ ಮಧ್ಯಮದಲ್ಲಾದಂತಹ ಒಬ್ಬ ದಾರಿದ್ರ್ಯವಂತಂತೆ. ಈ ದೋಷ ಎಲ್ಲಿ ಅವನಿಗೆ ಬರ್ತದೆ ಕೇಳಿದರೆ, ಜೀವನದಲ್ಲಿ ಅವನು ಸಂಸಾರವನ್ನು ನಡೆಸುವಂಥ ಇರತಕ್ಕಂಥ ಸಮಯದಲ್ಲೇ ಅವನನ್ನೇ ಅವನ ಹೆಂಡತಿ ಮಕ್ಕಳು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಅವನಿಗೆ ಬರ್ತದಂತೆ. ಆದ್ದರಿಂದ ನಾವು ಪ್ರಾರಂಭದಲ್ಲಿ ಸೇರಿ ಆ ಕೆಲಸವನ್ನು ಮಾಡಿ ಆಮೇಲೆ ನಾವು ಅದನ್ನು ಬಿಟ್ಟು ಹೋಗ್ತೇವೆ ಅಲ್ಲ, ಮಧ್ಯದಲ್ಲಿ ಬಿಟ್ಟು ಹೋಗ್ತೇವೆ ಯಾವುದೋ ಒಂದು ಕಾರಣಕ್ಕೆ, ನನಗೆ ಅವರು ಸ್ಥಾನ ಕೊಡಲಿಲ್ಲ, ಮಾನ ಕೊಡಲಿಲ್ಲ, ಅಥವಾ ನನಗೆ ಗೌರವ ಕೊಡಲಿಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾನಲ್ಲ, ಇವನ ಮುಂದಿನ ಪರಿಸ್ಥಿತಿ ಏನು ಗೊತ್ತಾ, ಅವನು ಜೀವನದಲ್ಲಿ ಅವನು ಸಂಪಾದಿಸಿದಂಥ ಸಂಪತ್ತು ಅವನ ಹೆಂಡತಿ ಮಕ್ಕಳು ಅವನ ಎದುರಲ್ಲೇ ಇಟ್ಕೊಂಡು ಹೋಗ್ತಾರೆ, ಇವನನ್ನು ತೆಗೆದು ಹೊರಗೆ ಹಾಕ್ತಾರೆ, ಇವನು ಯಾರಿಗೂ ಬೇಡದಂತೆ ವ್ಯಕ್ತಿ ಆಗ್ತಾನೆ, ಇವನು ಏಕಾಂತವನ್ನು ಆ ಅಂತ್ಯಕಾಲದಲ್ಲಿ ಅನುಭವಿಸ್ತಾನೆ ಅಂತ. ಇನ್ನು ವಿಘ್ನೈಹಿ ಪುನರಪಿ ಪ್ರತಿ ಹನ್ಯಮಾನಂ ಪ್ರಾರಬ್ಧೆ ಮುತ್ತಮೋ ಜನಾ ಪರಿತ್ಯಜಂತಿ ಅಂತ ಬಂದಿರು. ಎಷ್ಟು ವಿಘ್ನಗಳಾದರೂ ತೊಂದರೆ ಇಲ್ಲ, ನಾವು ಇಳಿದಂಥ ಕಾರ್ಯವನ್ನು ನಾನು ಸಾಧಿಸಿಯೇ ತೋರಿಸ್ತೇನೆ ಅಂತೇಳಿ ನಮ್ಮ ಅಧ್ಯಕ್ಷರು ಒಂದೇ ಪಣವನ್ನು ತೊಟ್ಟು ಈ ಕ್ಷೇತ್ರ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಬಂದಿದ್ದಾರಲ್ಲ, ಇದು ಇವರಿಗೆ ಬರುವಂಥ ಪುಣ್ಯ, ಇವರ ಮಕ್ಕಳಿಗೆ ಸಿಗುವಂಥ ಪುಣ್ಯ, ಇವರನ್ನು ಭಗವಂತ ಉತ್ತಮವಾದಂಥ ಸ್ಥಾನಮಾನದಲ್ಲಿ ಅವರಿಗೆ ಕೊಡದಿದ್ದರೂ ಅವರ ಮುಂದಿನ ಜೀವನದ ಪೀಳಿಗೆ ಭವ್ಯವಾದಂಥ ಒಂದು ಹೆಸರನ್ನು ಪಡೆಯುವಂಥ ಕಾಂತಿ ಉಳ್ಳಂಥ ಮಕ್ಕಳಾಗ್ತಾರೆ. ಅಂತಹ ಪುಣ್ಯ ಅವನ ಕೊನೆಯವರೆಗೂ ಅವರಿಗೆ ಸುಖವನ್ನು ಕೊಡುತ್ತದೆ, ಕೀರ್ತಿವಂತನಾಗಿರ್ತಾನೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯಾರು ಹೆಸರು ಮಾಡಬೇಡಿ. ಅಂದರೆ ಈ ಕ್ಷೇತ್ರಗಳನ್ನು ನಡೆಯುವಾಗ ಈ 3 ಜನರು ಇರ್ತಾರೆ, ಇನ್ನಾದರೂ ನಾವು ಇದನ್ನು ಪರಿವರ್ತನೆ ಮಾಡಿಕೊಳ್ಳುವ, ಸ್ವಾಮೀಜಿ ಹೇಳಿದಾಗೆ ನಮ್ಮ ಸಮಾಜವನ್ನು ಒಟ್ಟುಗೂಡಿಸುವ, ಎಲ್ಲರೂ ಒಂದಾಗಿ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಬೆಳಗಿಸುವ. ಇಷ್ಟಕ್ಕೆ ಮುಗಿಲಿಲ್ಲ ನಮ್ಮ ಕರ್ತವ್ಯ, ಜೀರ್ಣೋದ್ಧಾರ ಆಯಿತು, ಆದರೆ ಇನ್ನೆಲ್ಲರೂ ಬಂದು ಪ್ರತಿನಿತ್ಯದ ಕಾರ್ಯದಲ್ಲಿಯೂ ಕೂಡ ಆ ಭಗವತಿ ಕ್ಷೇತ್ರ ನಡೆಸಿಕೊಂಡು ಹೋಗಬೇಕು. ಖಾಲಿ ಇಲ್ಲಿಗೆ ಬಂದದ್ದು ಮುಗಿಸುವುದಲ್ಲ, ಇನ್ನೂ ಖರ್ಚುಗಳು ಜಾಸ್ತಿ ಇದೆ. ನಾವೆಲ್ಲರೂ ಸೇರಿ ಈ ಕ್ಷೇತ್ರ ಇನ್ನಷ್ಟು ಬೆಳಗುವಂತೆ ಪ್ರತಿನಿತ್ಯವೂ ಬಂದು ಆ ದೇವಿಯ ಅನುಗ್ರಹವನ್ನು ಪಡ್ಕೊಂಡು ಅನುಗ್ರಹ ಪ್ರಸಾದ ಪಡೆಯುವಂತ ಹೇಳ್ತಾ, ನನ್ನೆರಡು ಮಾತುಗಳಲ್ಲಿ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಆ ಭಗವತಿಗೆ ನನ್ನೆರಡು ಮಾತುಗಳನ್ನು ಅರ್ಪಿಸ್ತಾ ಇದ್ದೀವಿ. ಕೃಷ್ಣ ಭಟ್ ಅವರಿಗೆ ವಂದನೆಗಳು. ಮುಂದೆ ರಾಜಬೆಲ್ಜಪಾಡ ಇವರಿಂದ ಶುಭ ಆಶೀರ್ವಾದದ 2 ಮಾತುಗಳು. ಉದ್ಯಾವರ ಮಾಡ ಕ್ಷೇತ್ರದ ಪ್ರತಿನಿಧಿಯಾಗಿ ನಿಮ್ಮಿಂದ 2 ಮಾತುಗಳನ್ನು ನಾವು ಆಶಿಸ್ತಾ ಇದ್ದೇವೆ. ಎನ್ನ ಆರಾಧ್ಯ ದೇವಿರಾಯನಿಂಚಿನ ಸತ್ಯದ ರಸುಲಿಗೆ ಸಾಷ್ಟಾಂಗ ಅಡ್ಡಬೂರೊಂದು ಕ್ಷೇತ್ರ ಸಾನ್ನಿಧ್ಯ ಮೆರಪನಂಚಿನ ಕಲಿದಪ್ಪನ ಕಾರಮುದಲಿಗೆ ಪುಡ್ಯಪಾಡೊಂದು ಮಿತ್ತ ಚಾವಡಿ ರಾಸಿನ ನಾಯನಂಚಿನ ಗುರು ಮಾಣಿಲ ಸ್ವಾಮಿನ ಪಾದ ಅಡ್ಡಬೂರೊಂದು ಅಂಚನೆ ಶನೀಶ್ವರದ ಧರ್ಮದರ್ಶಿನ ಪಾದ ಅಡ್ಡಬೂರೊಂದು ಮಿತ್ತ ಚಾವಡಿದ ಗುರುಕಾರಮನಾಯನ ವಿಶ್ವನದಣ್ಣ ಅಂಚೆ ನೀರಿನ ಎಡತ ಬಲತ ಕುಲ್ಲ ಮಾತಾ ದೇವಸ್ಥಾನದ ಮಾತಾ ಗಣ್ಯ ವ್ಯಕ್ತಿಲೆ ಅಂಚನೆ ಇಡಗ ಬೈದಿನ ಕನಿಲದಪ್ಪನ ಈ ಬ್ರಹ್ಮಕಲಸೋತ್ಸವ ಬೈದಿನ ಅಂಚಿನ ಮಾತಾ ಮೋಕ್ಯದ ಬಿನ್ನೆರೆ ಇನಿ ನಮ್ಮ ಮಾತೆರ್ಲ ಎಡ್ಡೆ ಒಂಜಿ ಕಾರ್ಯೋಡು ನಮ್ಮ ಸೇರಿದುಳ್ಳ ಪಾತೆರ್ರೆ ಅವಕಾಶ ಇಜ್ಜಿ ಕಲೆಗೆ ಪ್ರೋತ್ಸಾಹ ಕೊರ್ಪುನ ಯಾನ್ಲ ಒಂಜಿ ನರಮಾಣಿ ನಿಜವಾದ ಲೆಕ್ಕಡು ಬನ್ನಗನೆ ಆ ವೇಷಭೂಷಣಡು ಐತಾದು ಉಂತುದೇರು ಆಗ್ಲಿಗೆ ಏತ ಕಷ್ಟ ಉಂಡೋದು ಬಂಡದು ಗೊತ್ತಿಜ್ಜಿ ಆಂಡಲ ಅವಕಾಶಗೂ ಈ ಕನ್ನಲದಪ್ಪಿನ ಮಂಡಡಿ ಯಾನು ಎಲ್ಲಿಪ್ಪುನಗ ಪುಟ್ಟನಿಗೆ ಯಾನು ಉದ್ಯಾವರದ ಮಂಡಡಿ ಚಾಕಿರಿ ಮಾನವೇರನ್ನ ಹಿರಿಯಾಕ್ಲಿತ್ತೇರ್ನಾಂಡಲ್ಲ ಯಾನ ಆ ಮಣ್ಣಗೆ ಬೋದಿಜ್ಜಾಂಡಿ ಯಾನು ಬೈತದ ಚಾಕಿರಿ ಮಂತಿನಂಚಿನ ಒಂಜಿ ಕ್ಷೇತ್ರ ಎತ್ತಿನ ದಾಂಡೆ ನಮ್ಮೆರ್ನ ಮಾರ್ಗದರ್ಶನಡು ಕನಿಲಾ ಕ್ಷೇತ್ರಡು ಐಕಾತ್ರ ಇನಿ ಆ ಒಂಜಿ ಪೊರ್ಲು ಭವ್ಯವಾಯಿನ ಒಂಜಿ ಸುಂದರವಾಯಿನ ಆ ಮಂದಿರದುಲ ಎಲ್ಲೆದ ದಿನಡು ಬ್ರಹ್ಮ ಕಲಸೋತ್ಸವ ದಿಂಜಿದೆ ಆ 14 ಗಲೆ ದಿಂಜಿದ ಅಪ್ಪೆ ನಮಕ ಮಾತೆರ್ಲ ಆಶೀರ್ವಾದ ಮನ್ಪೇರು ಐಕ ಪ್ರಯತ್ನ ಮಂತಿನಚ್ಚಿನಿತ್ತೆ ಗುರಿನಗಲು ಬಣ್ಣಲೆಕನೆ ಪದ್ಮಣ್ಣ ಕಡಪರ ನಿಜವಾದಲ್ಲ ಆರೆನಿ ಈ ಪೊರ್ತುಡು ನಮ್ಮ ಅಭಿನಂದನೆ ಮನ್ಪೋಡು ದಯಪಂಡ
ಪತ್ತೂರದ ಭಕ್ತಿ ಗ್ರಾಮದಕ್ಕಲು ಅರಿನ ಒಂಜಿ ಆಯ್ಕೆ ಮಂತೇರ್ನಾರ ಅರ್ನೊಟ್ಟಿಗೆ ಏತೋ ಜನನ ಗೋಪೆ ಮನ್ಪ ಒಂದು ಇನ್ನು ಏತೋ ಐವೇಜ್ಯನ ಕೊಡತದೆ ಐವೇಜ್ಯ ದುರುಪಯೋಗ ಆವಂದೆ ಇನಿತ ಅತಿನೋಡು ಸಾನ್ನಿಧ್ಯೋಡು ತೋಜುನಂಚಿನ ಒಂಜಿ ಕೆಲಸ ಕಾರ್ಯನ ಮಂತೇರಿ ಇದಕ್ಕೆ ಸುರುಕಾದ ದೈವದೇವಿರ ಆರೋಗ್ಯ ಕೊರಡು ಅಂಚನೆ ಕೃಷ್ಣ ಭಟ್ರ ಪಣ್ಣಕ್ಕೆ ನೀರಿನ ಜೋಕುಲು ನನ್ನ ದುಂಬಗೈತ ಎಡ್ಡೆ ಪುಪ್ಪಡು ಇನ್ನು ಎಂಕಲ್ನ ಹಿರಿಯಾಕಲು ಮನ್ಪುನಂಚಿನ ಪೊರ್ತರು ಮೂಲ ಏತೋ ಜನ ಚಾಕಿರಿ ಮಂತನಕಲು ಅಕ್ಲೆನ್ ಈ ಪೊರ್ತರು ವೇದಿಕೆಡೆ ಅನ್ನ ಒಂಜಿ ಪೊರ್ತು ನೆನಪು ದಾಯಪಂಡ ಅಕಲ್ನ ತ್ಯಾಗೊಡ್ದೀನಿ ಮುಲ್ಪ ನಂದಾದೀಪ ಬೆಳಗೋದು ಬತ್ತಿರು ನನಾತ್ ಸ್ವಾಮಿ ಪಣ್ಲೆಕ್ಕನೆ ನನ್ನ ನಮ್ಮ ಇನ್ನು ಒರಿಪುಡು ಐನು ಒರಿಪುನಂಚಿನ ಕೆಲಸ ನಮ್ಮ ಮಾತೆರಲ ಮನ್ಪುಗ ಈ ಬ್ರಹ್ಮಕಲಸೋತ್ಸವ ಅಂಚನೆ ಮೂಲ ಆಪುನಂಚಿನ ಮಾತ ಕಾರ್ಯಕ್ರಮಲ ಎಡ್ಡೆ ಆವಡೊಂದು ಪನ್ನೊಂದು ಯಾನ್ ಆರಾಧನೆ ಮನ್ಪಿ ಇರುವೆರ ಸುಲು ವೈದ್ಯನಾಥಿ 14 ಭಗವತಿ ಅಪ್ಪೆ ಭಗವತಿನ ಅಂಚನೆ ನನ್ನ ಕುಲ ಕುಟುಂಬದ ದೈವರು ಆಸು ಪಾಸುಡಿತ್ತಿನ ದೈವ ದೇವಿಯರನ್ನ ಮಾತೆರಲ ಗುರು ಹಿರಿಯರ ನಕಲ ಆಶೀರ್ವಾದದೊಟ್ಟುಗು ಮಾತೆರಲ ನನ್ನ ಈ ಮಂಡಿಡು ಬತ್ತಿದ್ದು 10 ಬಿರಳಿನ ಒತ್ತಪ್ಪು ಮಣಪ ಒಂದು ಸೆರಂಗ ಪತ್ತದ ನಟ್ಟನಚ್ಚಿನ ಕಾರ್ಯ ಜಯಾವಡದ ಪನ್ನೊಂದು ಎನ್ನ ಪಾತ್ರರಿಗೂ ಹನುಮನ್ಪ ನಮಸ್ಕಾರ ರಾಜಬಲ್ಚಪಾಡ್ರಿಗೆ ನಮ್ಮನ್ನು ಸಲ್ಲಿಸೋ ನಾನು ದುಂಬುಗು ನಮ್ಮ ಕೀರ್ತೇಶ್ವರ ದೇವಸ್ಥಾನ ಅಧ್ಯಕ್ಷರಾಯ ನಂಚಿನ ಶ್ರೀ ದಯಾನಂದ ಬಂಕಿರ ದಯಪಂಡ ನಮ್ಮ ದೇವಸ್ಥಾನಗಳ ಕಲಿಂಗ ಭಗವತಿ ಕ್ಷೇತ್ರ ಸಂಬಂಧ ದಯಪಂಡ 12 ಕೋಟಿ ದಾಖಲೆ ಮಲ್ಲ ಸೇವೆ ನಡಪಂದು ಆರ್ನ ಆವನಿ ಜವಾಬ್ದಾರಿ ಅಡ್ಡು ಪಾತ್ಯಾರ ಶ್ರೀ ಸದಾಶಿವ ಕೀರ್ತೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಯಾನು ಆ ದೇವರಲ್ಲ ಅಂಚನೆ ಎಂಕಲನ್ನ ಎಲ್ಲಿಡ್ದು ಬಾಲ್ಯಡ್ದು ಎಂಚ ಎಂಕಲು ಕನ್ನಡ ಭಗವತಿ ಅಪ್ಪೇನು ಪ್ರಾರ್ಥನೆ ಮಂತಂದು 14 ಕೊಟ್ಟೆದ ಸೇವೆನ ಕೊರ್ತನಕಲು ಎಂಕಲು ಐತಾ ಸೇವೆಡು ಎಂಕಲಿನ ಪೂರ ಆ ಅಪ್ಪೆ ಎಂಕಲು ಯಾಪ ಎಂಕಲು ಮನಸ್ಸಡು ಎಂಚಿನ ಒಂಜಿ ಎಂಕಲ ಹಿರಿಯ ಕಾಲೊಡ್ದು ಎಂಚ ಒಂಜಿ ಪೆತ್ತ ಬೋಂಡ ಎನ್ನ ಅಪ್ಪೆಲ ಸಂತ ಕನ್ನಡ ಭಗವತಿಗೆ ಒಂಜಿ ಪರಕೆ ಕೊರ್ಕ ಅಂಚಿನ ಒಂಜಿ ಭಾವನೆ ಇತ್ತದು ನಮ್ಮ ಆ ಅಪ್ಪೆನ ಎಂಕಲು ಮೆನರಿಕೆ ಮಂತಂದು ಬರುವಂತ ಅಂಚನೆ ನಮ್ಮ ಶ್ರೀ ಎಂಕಲೆಗೆ 14 ಕೊಟ್ಟೆಡು ಎಂಕಲನ ಕೀರ್ತೇಶ್ವರ ದೇವಸ್ಥಾನಗಳ ನಮ್ಮ ಇಡೆಗಿಲ ಒಂಜಿ ಸಂಬಂಧ ಬಂಡ 14 ಕೊಟ್ಟೆಡು ಮೂಲು ಏರು ಎಂಕಲ್ನ ಮೇಯ್ನ್ ಗುರಿಕಾರ ಅದು ವಿಶ್ವನಾಥರು ಉಳ್ಳೇರ ಅಂಚನೆ ಆರು ಎಂಕಲ್ನ ಕೀರ್ತೇಶ್ವರ ದೇವಸ್ಥಾನ ನಮ್ಮ ಆಡಳಿತ ಮುಕ್ತೇಶ್ವರ ಅದು ಉಳ್ಳೇರು ಅಂಚನೆ ನನ್ನ ಸೂರ್ಯಕಾಲ ಮುಟ್ಟಲ ಎಂಕಲ 14 ಕೊಟ್ಟೆದ ಯಾಪಲ ಈ ಕನಿಲ ಭಗವತಿಗೆ ಎಂಕಲ್ನ ಸಹಕಾರನುಂಡು ಎಂಕಲು ಆ ತೀಯ ಸಮಾಜದ ಈ ಆಡಳಿತ ಇತ್ತಲ್ಲ ಎಂಕಲ ಐಟೊಟ್ಟಿಗೆ ಎಂಕಲ್ನಿಗೆಲ್ಲ ಸಹಕಾರ ಕೊರೊಂದು ಎಂಕಲಿಗೆ ಪಾತ್ರರೆ ಎಂಕಲಿಗೆ ಈ ವೇದಿಕೆಡು ಎಂಕಲಿಗೆ ಒಂದು ಅವಕಾಶ ಕೊರನಂಚಿನ ಪೂರ ನಮ್ಮ ಈ ಬ್ರಹ್ಮಕಲಶ ಸಮಿತಿ ಅಂಚನೆ ನಮ್ಮ ಆಡಳಿತ ಸಮಿತಿ ಏತಿ ನಮ್ಮ ಒಂಜಿ ಭಾಗ್ಯಡು ನಮಗೆ ಈ ಸಮಯಡು ಈ ಭಾಗ್ಯ ತಿಕ್ಕನತ್ತ ನಮ್ಮ ಉಪ್ಪುನಾಗ ಇಂದು ಆಂಡತ್ತ ಪನ್ಪುಣ ಸಂತೋಷ ನಮಗೆ ಮಾತ್ರೆಗಳ ಉಂಡು ದಾಯ ಪಂಡ ಈತ ಮಲ್ಲ ಒಂಜಿ ಈ ವ್ಯವಸ್ಥೆಯನ್ನು ಮನ್ಪೊಡಾಂಡ ನಮ್ಮ ಈ ಕಾರ್ಯಕಾರಿ ಸಮಿತಿಲ ಅಂಚನೆ ಈ ಊರ್ದಕ್ಕಲು ಪೂರ ಸೇರ್ದು ಭಕ್ತಾದಿನಕ್ಕಲು ಪೂರ ಸೇರ್ದು ನಿಗಲು ಸಹಕಾರ ಮಂತರು ಅಂಚನೆ ಆರು ಇನಿ ನಮಗೆ ಮುಂದೆ ಸಾಲ ಉಪ್ಪು ಈ ಸಾಲನು ಯಾನು ಬ್ರಹ್ಮಕಲಶದ ಅಧ್ಯಕ್ಷೆ ಆದ ಕೆಲಸ ಮನ್ಪನಾಗ ಸಾಲ ನಮ್ಮ ಜವಾಬ್ದಾರಿ ಎಂಕಲು ಕೊರ್ದಿತ್ತನಲ್ಲ ನಿಖಲು ಮಾತ ಭಕ್ತಾದಿನಕ್ಕಲ್ನ ಕಾಸು ಎಂಕಲು ನಂಬುದುಪ್ಪ ಅಂಚನೆ ಈ ನನಲ ಇತ್ತ ಸಾಲ ಉಪ್ಪು ನನ್ನ ನಿಖಲಡ್ದು ಏತ ಶಕ್ತಿಯಾನುಸಾರ ಒಂಜಿ ಇಲ್ಲಾಗ ನನ್ನ ಬಕ ಒಂಜಿ ಏತ ಕೊರ್ರೋಂಡು ಪಣದ ತೀರ್ಮಾನ ಅಂತೀರ ಐನ ದಯಮ ಅಂತದ್ದು ಮಾತೆರ್ಲ ಕೊರ್ದು ನಮ್ಮ ಒಂಜಿ ದೇವಸ್ಥಾನದ ಸಾಲ ಇಜ್ಜಂದ ಲೆಕ್ಕ ಈತ ಶೋಕದ ಕಾರ್ಯಕ್ರಮ ಮನ್ಪೆರೆ ನಮ್ಮ ಏರು ನಮ್ಮ ಕೊರೊಂದು ಪಣದು ಯಾನು ಭಿನ್ನಮಂತಂದು ನಮ್ಮನ್ನು ಮಾತೆರ್ಲ ದೇವರು ನಮ್ಮ ಕೆಲಸ ಮಂತನೇನು ಖಂಡಿತವಾದಲ ಶ್ರೀರಾಮಚಂದ್ರೆ ಎಂಚ ಅಳಿಲಿನ ದೇರ್ತದ ಬೆರಿಕೆ ಒಂಜಿ ಗೆರೆ ಪಾಡ್ದಿರ ಆ ರೀತಿಡು ನಮ್ಮನ ದೇವರು ನಮ್ಮ ಮಂತನ ಕೆಲಸಗೆ ಬೋನಸ್ ಕೊರ್ಪೇರು ನಮ್ಮ ಮಂತನ ಸೇವೆಗೆ ನಮ್ಮನ ದಾಲ ಊರ್ದಕ್ಕಲು ಗುರುತಿಸೋಡಿದ್ಜಿ ಏರ್ಲ ಗುರುತಿಸಿ ಕನಿಲ ಭಗವತಿ ಗುರುತಿಸಿದು ನಮ್ಮ ಜೋಕ್ಲೆಲ್ಲ ನಮಕ್ ದಾಯ ಪಂಡ ಈತ ಮಲ್ಲ ಸಂಪತ್ತು ಈತ ಮಲ್ಲ ಆಯರೆ ನಮಕ್ ಕೊರ್ನ ಶಕ್ತಿ ನಮಕ್ ಕೊರ್ನ ಸಂಪತ್ತು ನಮ್ಮ ಎಲ್ಲಿಯ ಕಾಸಿನ ಕೊರ್ಪುಣಿ ಅಂಚನೆಟ್ಟದು ಈತ ಮಲ್ಲ ಸೇವೆ ಈತ ಮಲ್ಲ ಕೋಟಿದ ದೇವಸ್ಥಾನ ಕಟ್ಟರೆ ನಮಕ್ ಆಂಡೆ ಪನ್ಪುಣ ಈ ಸಮಯ ನೆನರಿಕೆ ಮಂತಂದು ಆ ಭಗವತಿ ನನಲ್ಲ ನಮಕ್ ಹೆಚ್ಚಿನ ಸಹಕಾರ ಕೊರಡು ಪಣದಕ್ಕೆ ಏನೊಂದು ಎನ್ನ ರಡ್ಡು ಪಾತ್ರ ಉಂಟಾವೆ ಜೀರ್ಣೋದ್ಧಾರಗೂ ತನ್ನ ಮಾತಿನ ಕರ್ತವ್ಯವನ್ನು ನೆನಪು ಮಾಡ್ತಾರೆ ದಯಾನಂದ ಬಂಗೇರಿ ಮೇರೆ ಒಂದನೇ ನನ್ನ ಅಂಚನೆ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕಡಂಬರದ ಅಧ್ಯಕ್ಷರಾಗಿ ನಂಚನ ಆಡಳಿತ ಮುಖ್ಯ ಶ್ರೀ ಸೂರ್ಯನಾರಾಯಣಯ್ಯ ಮೇರ್ನೆಡ್ದು ರೆಡ್ಡಿ ಪಾತ್ಯಾರ ಕ್ಷೇತ್ರ ಸ್ವಾಮಿಯ ನಿಂಚಿನ ಮಹಾವಿಷ್ಣುಮೂರ್ತಿ ದೇವರನ್ನ ಮನಸ್ಸು ಸ್ಮರಿತಂದು ಅವೇ ರೀತಿ ಸಾನ್ನಿಧ್ಯದ ಭಗವತಿ ಅಪ್ಪೆಗೆ ತಲೆಬಗ್ಗಿಸ ಒಂದು ವಂದಿಸ ಒಂದು ಒಟ್ಟಿಗೆ ವೇದಿಕೆ ನಂಚಿನ ಪೂಜ್ಯ ಸ್ವಾಮೀಜಿಗಳಿಗೆಲ್ಲ ನಮ್ಮ ವಂದಿಸ ಒಂದು ಅಂಚನೆ ಅಧ್ಯಕ್ಷರು ಧರ್ಮದರ್ಶಿಗಳು ಉಳ್ಳೇರು ಮಾತ ವಿವಿಧ ದೇವಸ್ಥಾನದ ದೈವಸ್ಥಾನದ ಆದರಣೀಯರುಳ್ಳೇರು ಆಕಳಿಗೆಲ್ಲ ಪೂರ ನಮಿಸ ಒಂದು ಎದುರುಡಿತ ಮಾತ ಸದ್ಭಕ್ತರಿಗೆ ಈ ಕಣಿಲದ ಈ ಅಪ್ಪೆನ ಒಂಜಿ ವೈಭವದ ಸಾಕ್ಷೀಭೂತವಾದ ಇತ್ತನಂಚಿತ್ರ ಮಾತೆರೆಗ್ಲ ಮನಸ್ಸು ಜಿಂಜಿನ ಒಂಜಿ ವಂದನೆಯನ್ನು ಅರ್ಪಿಸ ಒಂದು ಇತ್ತನೇ ಸುಮಾರು ಜನ ವಿಷಯ
ನಂಗೆ ಮಾತೆರೆಗಳು ಗೊತ್ತುಂಡು ಏತ್ ಪೊರ್ಲುದ ಕೆಲಸ ಮಾಡ್ತಾ ಏತ್ ಆ ಕರ್ತವ್ಯಡು ಆ ರೀತಿಡು ನಮ್ಮ ಮಂಟ ಅಂದು ಪಂಡ ದೇವರು ಓಳು ಉಪ್ಪೇರು ನೋಡ್ಪಣಿಕ್ ಒಂಜಿಂದು ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮೆ ಷಡೇತೆ ಎತ್ರ ವರ್ತಂತೆ ತತ್ರ ದೇವ ಸಹಾಯಕೃತ ಅಂದು ಆಜಿ ಬಗೆತ ಪ್ರಯತ್ನ ಅವು ಗೊತ್ತಾಪಣ ಉದ್ಯಮ ಸಾಹಸ ಧೈರ್ಯ ಬುದ್ಧಿಶಕ್ತಿ ಪರಾಕ್ರಮ ಈ ಆಜಿ ಬಗೆತ ಅಂತ ಇಟ್ಟಿದ್ರೆ 7ನೇ ದಲ್ಪ ದೇವರು ಉಳ್ಳೇರು ನೋಡಿದೆ ಪಂಡ ಇಂಚಿತ್ರ ಒಂದು ಮಹತ್ಕಾರಿ ಆವಡು ಅಂಡ ಈ ಆಜಿ ಬಗೆತ ಪ್ರಯತ್ನ ಇದ್ದಂತೆ ಅವು ಸಾಧ್ಯ ಇದ್ದು ಮಾತ ರೀತಿ ಇಲ್ಲ ಐತೆ ಅಂದೆತ್ತ ಈ ಪದಾಧಿಕಾರಿಗಳು ಆ ರೀತಿ ಭಂಗ ಬರ್ತದೇರಿ ಸಾಧಾರಣ ಸದ್ಭಕ್ತರಿಗೆ ಮಾತಾಡಕ್ಕೆ ಗೊತ್ತುಂಟು ಒಂಜಿ ಶ್ರದ್ಧಾ ಕೇಂದ್ರ ಆ ಪೊರ್ಲುಡು ಬೆಳಗುಡು ಅಂಡ ನಮ್ಮ ಆ ರೀತಿ ಐಟು ತೊಡಗಿಸಿ ಅವ ನೋಡು ನೋಡಿದೆ ಅಂಚಿತ್ರ ಒಂಜಿ ಎಡ್ಡೆ ಕೆಲಸನ ಮುಲ್ಪ ಆಯ್ನಾಗ ತೂಯಿನಾಗ ಅವುಲ ಭಾರಿ ನಿಗದಿತ ಸಮಯದ ಕಡಿಮೆದ ಅವಧಿಡು ಈತು ಪೊರ್ಲುಡು ಈತು ಭವ್ಯವಾದ ಸುಂದರವಾದ ಭಕ್ತಿಪೂರ್ವಕವಾದ ಶ್ರದ್ಧಾಪೂರ್ವಕವಾದ ಮಾತೆರ್ನ ಸೇವೆದ ಪ್ರತೀಕವಾದ ಈ ಕೆಲಸ ಆತಂಡು ಐನು ತೂಯಿನಾಗನೈತೆ ನಮ್ಮ ಧರ್ಮದರ್ಶಿಗಳು ಪಂಡರು ಭಾಗ್ಯ ಬೋಡೊಂದು నేను ಒಂಜೇ ಪಾತೆರನ್ನ ಪಡೆದು ಮುಗಿಪುವೆ ಕುಂತಿ ಆಶೀರ್ವಾದ ಮಣ್ಪುಣಗ ಮಾತೆರೆಗಳ ಪಣ್ಣೊಂದಿತ್ತಳಿಗೆ ಎಂಚ ಪಣ್ಣಂಡ ಸಾಮರ್ಥ್ಯವಂತನನು ಹೆರಬೇಡ ಮಗಳೇ ನೀ ಧನವಂತನನು ಹೆರಬೇಡ ಹೆರು ನೀ ಭಾಗ್ಯವಂತನನು ಒಂದು ಪಂಡ ಸಾಮರ್ಥ್ಯ ಇತ್ತು ನಾಯನು ಪೆದೋಡೊಂದಿಜ್ಜಿ ಅತಂಡ ಭಾರಿ ಕಾಸಿತ್ತು ನಾಯನು ಪೆದೋಡೊಂದಿಜ್ಜಿ ಭಾಗ್ಯ ಇತ್ತು ನಾಯನು ಪೆದಲ ಅಂದು ದಾಯ ಪಣ್ಣೊಂದಿತ್ತಳು ಬಂಡ ಆಳ್ನ ಜೋಕುಳೆ ಆಕಳಿಗೆ ಸಾಮರ್ಥ್ಯ ಇತ್ತುಂಡು ಪಂಚ ಪಾಂಡವೇರು ಪಂಡ ಇಡೀ ಮಾತ ಲೋಕಲ್ಲ ಗೆಲ್ಪುಣಾಕಳು ಅಂಚನೆ ಧನಕ್ಕೂ ಒಂದು ಇದ್ದಾಂಡು ಬೋಳಾಯಿನಂಚಿತ್ತಿನ ಸಂಪತ್ತು ರಾಜ್ಯನೇ ಇತ್ತಂಡು ಆಂಡಲ ಒಂಜಿ ರೀತಿದ ಒಂಜಿ ವಿಸ್ಮೃತಿಡು ಐನ ಕಳೆವೋಡಾಂಡು ಆಂಡ ಭಾಗ್ಯ ಆಂಡ ಮಾತೆಲ್ಲ ಅನುಭವಿಸೋಣ ಭಾಗ್ಯ ಮುಲ್ಪ ನಮ್ಮ ಪಣ್ಪುಣಂಚಿತ್ತಿನ ಭಾಗ್ಯ ಇಂಚಿತ್ತಿನ ಒಂಜಿ ಶ್ರದ್ಧಾ ಕೇಂದ್ರಡು ನಮ್ಮನ್ನು ತೊಡಗಿಸ ಒಂದು ನಮ್ಮ ಕೆಲಸ ಮಣ್ಪುಣಂಚಿತ್ತ ಒಂಜಿ ಭಾಗ್ಯ ಉಂಡತ್ತ ಐತಾತ ಮಲ್ಲ ಭಾಗ್ಯ ಓಲ ಇದ್ದಿ ಆ ಕುಂತಿನ ಆಶೀರ್ವಾದ ಅತ್ತಂಡ ಸ್ವಾಮಿಗಳು ಪಣ್ಣಂಚನೆ ಈ ಭಾಗ್ಯದ ಕೆಲಸನ ನಮ್ಮ ಭಕ್ತಿಪೂರ್ವಕವಾದ ಮಣ್ತದ ಆ ಭಾಗ್ಯ ನಂಗೆ ತಿಕ್ಕದುಂಡು ಐಕ್ ನಂಗೆ ಈ ದೇವತಾ ಸಾನ್ನಿಧ್ಯಕ್ಕೆ ಬಂದಾಗ ನಂಗೆ ಮನಸ್ಸು ಜಿಂಜಿದು ನಮ್ಮ ತಲೆ ತನ್ನಾತಿಗೆ ತಗ್ಗುಂಡು ಅಂಚಿತ್ತಿನ ಭಾಗ್ಯವಂತೇರು ನಮ್ಮೊಂದು ಪಂಡದು ಇದಕ್ಕೆ ಈ ಭಾಗ್ಯ ನಮ್ಮ ನಂಗೆ ಅನವರತ ಪ್ರಾಪ್ತಿ ಅವಡು ಇಂಚಿತ್ತಿನ ಸುಂದರ ಒಂಜಿ ಭಕ್ತಿಪೂರ್ವಕವಾದ ಕೆಲಸ ಇತ್ತೆ ಸ್ವಾಮಿಗಳು ಬಂಡ್ಲಿಕ್ಕೆ ನಮ್ಮ ಮಾತ್ರ ತಂದೆ ನಮ್ಮ ದುಂಬುದ ಪೀಳಿಗೆಗಳ ಪೊರ್ಲುದ ರೀತಿಡು ಐನ ಐದ ಮಾರ್ಗದರ್ಶಕರುಳ್ಳೇರು ತಂತ್ರಿಗಳು ಆತಂಡ ಜೊತೆ ಕೆಲಸ ಮಾಡ್ಕೊಂಡು ಕಾರಣ ಪೂರ ಉಳ್ಳೇರು ಆಕಲಿನ ತ್ಯಾಗ ಪರಿಶ್ರಮದ ಬಗ್ಗೆ ಪೂರ ಪಂಡೇರು ನಾನು ಇನ್ನು ಪಣ್ಪಣಚಿತ್ರ ಅಗತ್ಯತೆ ಇದ್ದಿ ಐನು ಪೂರ ಒಳಪಡಿಸ ಒಂದು ನಮ್ಮ ಜೀವನೋಡು ಅಳವಡಿಸ ಒಂದು ನಮ್ಮ ಪೂರ ದುಂಬುಗೆ ಸಾಗದು ಕೇವಲ ಶ್ರದ್ಧಾ ಕೇಂದ್ರ ಬಂಡ ನಮ್ಮ ಕಾಲಿಂದೊತ್ತು ನಮ್ಮ ಮನಸ್ಸದ ಒಂಜಿ ಕರ್ತವ್ಯದ ನಮ್ಮ ಒಂಜಿ ಕರ್ತವ್ಯದ ಭಾಗ ಬದ್ಧತೆ ಉಂಟು ನನಗೆ ಆ ಕರ್ತವ್ಯದ ಬದ್ಧತೆನ ನಮ್ಮ ಪೂರ್ತಿ ಮಣಿಪರೆ ಭಕ್ತಿಪೂರ್ವಕವಾದ ಶ್ರಮಿಸಾಗ ಇಂಚಿಚ್ಚಿನ ಎಡ್ಡೆಡ್ಡೆ ಶ್ರದ್ಧಾ ಕೇಂದ್ರಗಳು ಎಡ್ಡೆಡ್ಡೆ ಜ್ಞಾನದೀವಿಗೆ ಮುಲ್ಪ ಕಣಿಲ ನಂಗೆ ಭಾರಿ ಆದರ್ಶ ಪಣಂಚಂಡ ಖಾಲಿ ಶ್ರದ್ಧೆ ಮಾತ್ರ ಜ್ಞಾನದ ಕೆಲಸ ಕೊರ್ದುಲ್ಲೇರೆ ಕಡೆತಾದ ನಮ್ಮ ಅಧ್ಯಕ್ಷರಾಯನಂಚಿನ ವಿಶ್ವನಾಥ್ ಕುದುರು ಅಧ್ಯಕ್ಷದ ಅವನಿ ನಮ್ಮ ನನ ದುಂಬುದ ಜೋಕಲ್ನ ಮಲ್ಲ ಕಾರ್ಯಕ್ರಮ ನಡಪೇರುಂಡು ಮಾತ್ರ ನೆನಪಂತ ರಡ್ಡು ಪಾತರಿ ನಡು ಅಧ್ಯಕ್ಷದ ನಮ್ಮೆಲ್ಲರ ತಾಯಿ ಕನಿಲ ಭಗವತಿ ಮಾತೆಗೆ ವಂದಿಸಿಕೊಂಡು ವೇದಿಕೆಯಲ್ಲಿ
ಉಪಸ್ಥಿತಿರುವಂತಹ ಪರಮ ಪೂಜ್ಯ ಮೋಹನದಾಸ್ ಸ್ವಾಮೀಜಿಯವರ ಪಾದ ಸ್ಪರ್ಶ ಮಾಡುತ್ತಾ, ಅದೇ ರೀತಿ ಧರ್ಮದರ್ಶಿ ಕೃಷ್ಣ ಭಟ್ ಅವರ ಪಾದ ಸ್ಪರ್ಶ ಮಾಡುತ್ತಾ, ಜೀರ್ಣೋದ್ಧಾರದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಪದ್ಮನಾಭ ಕಡಪರವರೇ, ಅದೇ ರೀತಿ ಎಲ್ಲ ಗಣ್ಯಗಳಿಗೆ ನಾನು ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ತಂದೆ ತಾಯಿ ಮಕ್ಕಳು ಎಲ್ಲರಿಗೂ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. 1100 ಇತಿಹಾಸ ಇರುವಂತಹ ನಮ್ಮ ಕನಿಲ ಭಗವತಿ ಕ್ಷೇತ್ರ ಇವತ್ತು ಸಮಗ್ರ ಜೀರ್ಣೋದ್ಧಾರಗೊಂಡು ಶೋಭಾಯಮಾನವಾಗಿ ಭವ್ಯವಾಗಿ ನಮ್ಮ ಎರಡು ಕಣ್ಣ ಮುಂದೆ ನಿಂತಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು. ಇದಕ್ಕೆ ಕಾರಣಕರ್ತರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ಅವರ ಪರಿಶ್ರಮ, ಅವರು ಎಲ್ಲರನ್ನೂ ಒಟ್ಟಿಕೊಂಡು ಎಲ್ಲರನ್ನೂ ಕೂಡಿಸಿಕೊಂಡು ಮಾಡಿದಂತಹ ಒಂದು ದೊಡ್ಡ ಕೆಲಸ ಇವತ್ತು ನಮ್ಮ ಕಣ್ಣ ಮುಂದೆ ನಿಂತಿರುವಂತಹ ಕನಿಲ ಭಗವತಿ ಕ್ಷೇತ್ರ. ಒಂದು ವಿಶೇಷ ಇಲ್ಲಿ ನಾವು ಕಾಣುವುದೆಂದರೆ, ತಾಯಿ ಭಗವತಿ ಕಡೆಗೆ ಬಂದದ್ದು, ಉದಯ ಆದದ್ದು ತಳಂಗರೆಯಿಂದ, ಅಲ್ಲಿಂದ ನೇರ ಹೋದದ್ದು ಸಸಯಿತ್ಲು, ಅಲ್ಲಿಂದ ಕಡೆಗೆ ಇಲ್ಲಿ ಅಂತಿಮ ಇದು ಮಾಡಿದ್ದು ನಮ್ಮ ಕನ್ನಿಲದಲ್ಲಿ. ನೋಡಿ, 3 ಕಡೆಯಲ್ಲಿಯೂ ಈಗ ಬ್ರಹ್ಮಕಲಶ ಆಗ್ತಾ ಉಂಟು. ಇದೊಂದು ದೇವಿಯ ಮಹಾತ್ಮೆ ಅಂತ ಹೇಳ್ಬೋದು. ಕಾಸರಗೋಡಿನಲ್ಲೂ ಬ್ರಹ್ಮಕಲಶ ಆಯಿತು, ಸಸಯಿತ್ಲಿನಲ್ಲೂ ಬ್ರಹ್ಮಕಲಶ ಆಯಿತು, ಈಗ ಕನ್ನಿಲದಲ್ಲಿ ಬ್ರಹ್ಮಕಲಶ ಆಗ್ತಾ ಉಂಟು. ಇದು ಆ ದೇವಿಯ ಒಂದು ಕಾರಣಿಕ ಅಂತ ಹೇಳ್ಬೋದು. ಇವತ್ತು ನಾನು ಈ ಸ್ಥಳದಲ್ಲಿ ನಿಂತು ಮಾತಾಡಲಿಕ್ಕೆ ಇರುವವಲ್ಲ. ಸುಮಾರು 24 ವರ್ಷಗಳ ಹಿಂದೆ ಒಂದು ಘಟನೆ ಇಲ್ಲಿ ಆಗಿದೆ, ದುರಂತ. ಭರಣಿ ಮಹೋತ್ಸವ ಸಂದರ್ಭದಲ್ಲಿ 4 ಗ್ರಾಮಗಳಿಂದ ಆನೆ ಚಪ್ಪರದ ಕಂಬ ತರುವಂತಹ ಸಮಯದಲ್ಲಿ ನಮ್ಮ ನ್ಯಾಷನಲ್ ಹೈವೇ ತಾರಿಂಗ್ ಆಗ್ತಾ ಉಂಟು. ಆ ಸಮಯದಲ್ಲಿ ಒಂದು 407 ಟೆಂಪೋ ಪಟಕ್ಕನೆ ಬಂದು ನಮ್ಮ ಈ ಮುಂಭಾಗಕ್ಕೆ ಬಂದು ನಮ್ಮನ್ನು ಅಡಿಗೆ ಹಾಕಿ, ನಾನು ಮತ್ತು ದಯಾನಂದ ಸರಲ್ಲಿದ್ದಾರೆ, ನಾವು ಇರಲಿಕ್ಕೇ ಇಲ್ಲ, ಏನೋ ಈ ಭಗವತಿ ಮಾತೆಯ ಅನುಗ್ರಹದಿಂದ ನಾವು ಇವತ್ತು ಬದುಕಿ ಉಳಿದಿದ್ದೇವೆ. ಈ ಸೌಭಾಗ್ಯವನ್ನು ನೋಡುವಂಥ ಅವಕಾಶವು ನನಗೆ ಬಂದಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ನಿಧಿ ಕುಂಭ ಸಮಯದಲ್ಲಿ ಸ್ವಾಮೀಜಿಯವರು ಹೇಳಿದ ಮಾತು ಈಗಲೂ ನೆನಪಿದೆ, ನೀವು ಗ್ರಹಿಸಿದ್ದೆಲ್ಲವೂ ಹಿತವಾಗಿ ಆಗುತ್ತದೆ ಅಂತೇಳಿ. ನಿಜವಾಗಿಯೂ ಈಗ ಹಿತವಾಗಿ ಆಗಿದೆ. ನಾವು ನಿರೀಕ್ಷೆಗಿಂತಲೂ ಜಾಸ್ತಿ ನಮ್ಮ ಈ ಕಾಮಗಾರಿ ಆಗಿದೆ. ಸ್ವಲ್ಪ ಸಾಲ ಇರಬಹುದು, ಆದರೂ ಅದನ್ನು ನೀಗಿಸುವಂತಹ ಕೆಲಸ ನಮ್ಮ ಅಧ್ಯಕ್ಷರಿಂದ ಉಂಟು. ಅವರ ಒಂದು ಶ್ರಮ ನಿಜಕ್ಕೂ ಬ್ರಹ್ಮಕಲಶ ಆಗುವಾಗ ಯಾವ ಸಾಲ ಇಲ್ಲದೆ ಈ ಕ್ಷೇತ್ರದಲ್ಲಿ ನಾವು ಬೆಳಗ್ಗೆ ನಿಲ್ಲುವಂಥ ಒಂದು ಭರವಸೆ ನಾನು ಕೊಡ್ತಾ ಇದ್ದೇನೆ. ಖಂಡಿತ ನಾವು ಯಾವ ಸಾಲ ಇಲ್ಲದೆ ಈ ಭಗವತಿ ಮಾತೆಯನ್ನು ನಾವು ನಂಬುತ್ತೇವೆ. ಇನ್ನು ಮುಂದಕ್ಕೆ ಇಲ್ಲಿ ಉತ್ತಮ ಕೆಲಸ ಕಾರ್ಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಡುತ್ತೇವೆ. ಪ್ರತಿ ಮಂಗಳವಾರ ಅನ್ನದಾನ ಸಮೇತ ಇರುವಂತಹ ದೀಪಾರಾಧನೆಯನ್ನು ಮಾಡುವಂತಹ ಒಂದು ಇದು ತೀರ್ಮಾನ ನಾವು ಖಂಡಿತ ತೆಗೊಂಡಿದ್ದೇವೆ. ಮುಂದಕ್ಕೆ ಈ ಬ್ರಹ್ಮಕಲಶ ಆದ ನಂತರ ಪ್ರತಿ ಮಂಗಳವಾರ ಅನ್ನದಾನ ಸಮೇತ ಇರುವಂತಹ ಪೂಜೆ ಇಲ್ಲಿ ನಡೆಯುತ್ತದೆ. ಭಕ್ತಾದಿಗಳು ಎಲ್ಲ ಮಂಗಳವಾರ ಈ ಕ್ಷೇತ್ರಕ್ಕೆ ಬಂದು ದೇವಿಯ ಅನ್ನಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗಬೇಕು ಅಂತೇಳಿ ನನ್ನನ್ನು ಒಂದು ಭರಣ ಸಮಿತಿಯ ಪರವಾಗಿ ಹೇಳಿಕೊಳ್ತಾ, ಇವತ್ತಿನ ಈ ಸಮಾರಂಭ ಜಾಸ್ತಿ ಹೊತ್ತು ಮಾತಾಡಲಿಕ್ಕಿಲ್ಲ, ಮಕ್ಕಳೆಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ರಿಗೂ ಈ ಕ್ಷೇತ್ರ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿ ಭಗವತಿ ಮಾತೆ ನಮಗೆ ಸುಮಂಗಲವನ್ನು ಅನುಗ್ರಹಿಸ್ತಾಳೆ ಎಂಬ ಭರವಸೆಯೊಂದಿಗೆ ಆ ಒಂದು ಚಿಂತನೆಯಿಂದ ನಾವೆಲ್ಲರೂ ಸಮೃದ್ಧಿಯಾಗೋಣ, ಸಂಪನ್ನನಾಗೋಣ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಿದ ಎಲ್ಲರನ್ನು ನೆನಪಿಸಿದಂಥ ನಮ್ಮ ಭರಣಸಭೆ ಅಧ್ಯಕ್ಷರ ಅದೇ ಇಂದಿನ ಸಭಾದ ಅಧ್ಯಕ್ಷರಾದಂಥ ಯಶವಂತ ಕುದುರ್ ಅವರಿಗೆ ವಂದನೆಗಳು ಸಲ್ಲಿಸಿ, ಇದೀಗ ವಂದನಾರ್ಪಣೆ ವೇದಿಕೆಯಲ್ಲಿ ಒಂದಲ್ಲ ಸ್ವಾಮೀಜಿಯವರಿಗೆ, ಧರ್ಮದರ್ಶಿಗಳಿಗೆ, ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ, ದೈವದ ಪಾತ್ರಿಗಳಿಗೆ ಹಾಗೂ ನಮ್ಮ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು, ಪ್ರಧಾನ ಇವರಿಗೆಲ್ಲರಿಗೂ ಕೂಡ ಒಂದೇ ಮಾತು ಧನ್ಯವಾದವನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮುಂದೆ ಒಂದು 45 ನಿಮಿಷ ತಡ ಆಗಿದೆ ನಿಮಗೆ ವೇದಿಕೆಯನ್ನು ಬಿಟ್ಟು ಕೊಡುವಾಗ. ಇದೀಗ ಕಾಲಮಿತಿಯ ಯಕ್ಷಗಾನ ಬಯಲಾಟ ಶ್ರೀ ದೇವಿ ಮಾತ್ಮೆ
ಪ್ರಾಯೋಜಕರು ಚಕ್ರವರ್ತಿ ಹೊಸಂಗಡಿ ಇವರು. ಶ್ರೀ ಶಾಸ್ತ್ರ ಯಕ್ಷಗಾನ ಕಲಾ ಸಂಘ ಕಡಂಬಾರು ಇವರಿಂದ ಶ್ರೀ ದೇವಾತ್ಮೆ ಎಂಬ ಯಕ್ಷಗಾನ ಬಯಲಾಟ ಅದಕ್ಕೆ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲರೂ ಕೂಡ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಆ ಯಕ್ಷಗಾನ ಬಯಲಾಟವನ್ನು ತಾವೆಲ್ಲರೂ ವೀಕ್ಷಿಸಿ ಪರಮಪೂಜ್ಯ ಮಾಣಿಲ ಶ್ರೀಗಳು ನಿರ್ಗಮಿಸಿದರೆ ಎಲ್ಲರೂ ಕೂಡ ಅವರಿಗೆ ಎದ್ದು ನಿಂತು ಶಿರಬಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ನಾವು ಭಿನ್ನಯಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀ ಶಾಸ್ತ್ರ ಯಕ್ಷಗಾನ ಕಲಸ ಕಡಂಬಾರು ಇವರ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನು ನಮ್ಮ ಜೀರ್ಣೋದ್ಧಾರ ಸಮಿತಿ, ಭರಣ ಸಮಿತಿ ಹಾಗೂ ಎಲ್ಲ ಸಮಿತಿಯ ಪರವಾಗಿ ನಾವು ಗೌರವವಾಗಿ ನಮ್ಮ ಸ್ವಾಗತ ವೇದಿಕೆ ನಾನು ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜಿಸಿದಂಥ ನಮ್ಮ ದೊಡ್ಡ ಒಂದು ಶಕ್ತಿ ಈ ಒಂದು ಕ್ಷೇತ್ರಕ್ಕಾಗಿರ್ಬೋದು, ಗಣೇಶ್ ಇಲ್ಲಿ ಎಲ್ಲ ಒಂದು ಧಾರ್ಮಿಕ ಸಾಮಾಜಿಕ ಎಲ್ಲ ಕೆಲಸದಲ್ಲಿ ತೊಡಗಿಸಿಕೊಂಡ ಒಂದು ದೊಡ್ಡ ಸಂಸ್ಥೆ ಚಕ್ರವರ್ತಿ ಹೊಸಂಗಡಿ ಇದರ ಎಲ್ಲ ಪದಾಧಿಕಾರಿಗಳು ಸದಸ್ಯರನ್ನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಸ್ವಾಗತಿಸ್ತಾ ಅವರನ್ನು ಗೌರವಿಸಿ ಈಗ ಯಕ್ಷಗಾನ ಬಯಲಾಟ ಶ್ರೀ ದೇವಿ ಮಹಾತ್ಮ
ಶ್ರೀ ಮಹಾಣದೇವರ ಪಾದಾವೃತಕ್ಕೆ ಗೋವಿಂದಾನ್ಯ ಗೋವಿಂದ ಗೋವಿಂದ. ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾವೃತಕ್ಕೆ ಗೋವಿಂದಾನ್ಯ ಗೋವಿಂದ ಗೋವಿಂದ. ಅನಿಲ ಶ್ರೀ ಭಗವತಿ ಅಮ್ಮನವರ ಪಾದಾವೃತಕ್ಕೆ ಗೋವಿಂದಾನ್ಯ ಗೋವಿಂದ ಗೋವಿಂದ. ಶನೀಶ್ವರ ದೇವರ ಪಾದಾವೃತಕ್ಕೆ ಗೋವಿಂದಾನ್ಯ ಗೋವಿಂದ ಗೋವಿಂದ. ಸ್ಥಳದಲ್ಲಿ ನೆಲೆಯಾಗುತ್ತ ಸಕಲ ದೈವ ದೇವರ ಪಾದಾವೃತಕ್ಕೆ ಗೋವಿಂದಾನ್ಯ ಗೋವಿಂದ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದಾನ್ಯ ಗೋವಿಂದ ಗೋವಿಂದ. ದೇವರಪ್ಪ ಹಲೋ
ಯಕ್ಷಗಾನ ಯಕ್ಷಗಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ಯಕ್ಷ ಪ್ರೇಮಿಗಳಿಗೆ ಸ್ವಾಗತ ಮಾಡುತ್ತಾ ಚಕ್ರವರ್ತಿ ಸಂಗಡಿ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಯಕ್ಷಗಾನಕ್ಕೆ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತಾರೆ.
ನಮ್ಮ ಮೂವರ ಉದ್ಭವವಾಯಿತು. ನಾವು ಯಾರು, ನಮ್ಮ ಉದ್ಭವಕ್ಕೆ ಕಾರಣರು ಯಾರು ಎಂಬ ವಿಷಯ ತಿಳಿಯದೆ ತೊಳಲಾಡುತ್ತಿರುವಾಗ ಅಂಬರದ ನುಡಿಯೊಂದು ಕೇಳಿಸಿತು. ಆದಿಮಾಯಿಯನ್ನು ಸ್ಮರಿಸಿರಿ, ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುವುದು ಎಂಬುದಾಗಿ. ಆ ಕ್ಷಣದಿಂದ ನಾವು ಮೂವರು ನಿರ್ಮಲ ಭಕ್ತಿಯಿಂದ ನಿನ್ನನ್ನೇ ಧ್ಯಾನಿಸಿದಾಗ ಸರ್ವ ಅಲಂಕಾರ ಖುಷಿತೆಯಾಗಿ ಸರ್ವಾಂಗ ಸೌಂದರ್ಯದಿಂದ ಕಂಗೊಳಿಸುವ ನಿನ್ನ ದಿವ್ಯ ಮಂಗಳ ಸ್ವರೂಪವನ್ನು ಕಾಣುವ ಭಾಗ್ಯ ನಮ್ಮದಾಯಿತು ತಾಯಿ. ನಿನ್ನ ದಿವ್ಯ ಪಾದ ಪದ್ಮದ ಸನ್ನಿಧಾನದಲ್ಲಿ ಸ್ತುತಿಸುತ್ತಿರುವ ನಮ್ಮನ್ನು ಅನವರತ ರಕ್ಷಿಸಮ್ಮ, ರಕ್ಷಿಸು ಅಮ್ಮ. ಯಾತಕ್ಕೆ ಜನುಮವಾಗಿತ್ತೇ ಅಮ್ಮ ಯಾತಕ್ಕೆ ಜನುಮವಾಗಿತ್ತೇ ನಮಗೆ ತರಕಾರಗಳೇನುಂಟು ಮಾತೆ, ಏನುಂಟು ಮಾತೆ, ನೀ ತಿಳುಹುತ ಸಕಲವನು ಸುಪ್ರೀತಿಯೋಡ ರಕ್ಷಿಸಬೇಕು ನಮ್ಮವನು. ಜಯತು ಜಯ ಕಾರಣವಿಲ್ಲದೆ ಕಾರ್ಯವಿರುವುದಿಲ್ಲ. ನಮ್ಮ ಉದ್ಭವಕ್ಕೆ ಕಾರಣರು ಯಾರು, ನಾವು ಯಾಕಾಗಿ ಜನ್ಮವಿದ್ದೆವು, ನಮ್ಮಿಂದಾಗಬೇಕಾದ ಕಾರ್ಯಗಳಾವು. ಒಂದು ವೇಳೆ ನೀನೇ ನಮ್ಮನ್ನು ಸೃಜಿಸಿದವಳಾಗಿದ್ದರೆ ಆ ಬಗ್ಗೆ ಪೂರ್ಣ ವಿವರವನ್ನು ತಿಳಿಯುವ ಅಪೇಕ್ಷೆ ನಮಗಿದೆ. ಅಮ್ಮ, ನಮ್ಮಿಂದೇನಾಗಬೇಕು ಎಂದು ನೀನೇ ಆಜ್ಞಾಪಿಸಬೇಕಮ್ಮ. ನೀನಲ್ಲದೆ ಅನ್ಯರ ನಮ್ಮ ಜ್ಞಾನವಿಹೀನರಾಗಿರಲೋ ತಾಯೇ ನೀನಿದ್ದು ಸುಜ್ಞಾನ ಪೊರೆದೆ ಕೃಪೆಯುಳು ಅಮ್ಮ ಆದಿಮಾಯೇ ಅರಿಯದ ವಿಚಾರವನ್ನು ತಿಳಿಸುವವರು ಯಾರು ಎಂದು ಹುಡುಕುತ್ತಿದ್ದೆವು. ನೀನು ಚೋದನೆಯಿಂದ ಬೆಳಗೊಂಡಿರುವ ನಮ್ಮಲ್ಲಿ ಅನುರಾಗವಿರಿಸಿ ಜ್ಞಾನಹೀನರಾದ ನಮಗೆ ಜ್ಞಾನ ಮುಟ್ಟವಳು ನೀನೆ. ಈಗ ನಡೆಗುಂದು ಗುರಿ ಬೇಕೆನಿಸಿದೆ, ಅದನ್ನು ಕೊಡಬೇಕಾದವಳು ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮಗೆ? ನಿನ್ನ ಪ್ರತಿತಮ್ಯವನ್ನು ತಿಳಿಸಿ ಉತ್ತರಿಸಬೇಕು ತಾಯಿ. ಜಯ 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 ಹರಿಹರ ಬ್ರಹ್ಮರದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ, ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬೆದದ ನಿಮಗೆ. ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣನಿದ್ದೇನೆ. ನಿಮ್ಮನ್ನು ಗುರುತಿಸಲು ಒಂದೊಂದು ಶುಭ ನಾಮವನ್ನಿರಿಸಲಿದ್ದೇನೆ. ಸರಿ ತಾಯಿ. ಗೌರವರ್ಣದಿಂದ ಕೂಡಿರೋನು ನೀನೇ ಬ್ರಹ್ಮ. ಸರಿ ತಾಯಿ. ನೀಲವರ್ಣದಿಂದ ಕೂಡಿರೋನು ನೀನೇ ವಿಷ್ಣು. ಆಗಲಿ ತಾಯಿ. ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವವನು ನೀನೇ ಈಶಾ. ಸರಿ ತಾಯಿ. ಮಕ್ಕಳೇ, ಅಮ್ಮ
ಕರ್ಮ ವಾಸಸ್ಥಳವನ್ನು ಕರುಣಿಸಲಿದ್ದೇನೆ. ಮಗನೇ ಬ್ರಹ್ಮ, ಅಮ್ಮ ರಾಜಸುಗುಣ ಭರಿತನಾಗಿ ಸತ್ಯಲೋಕದಲ್ಲಿ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾ ಇರು. ಮಗನೇ ವಿಷ್ಣು, ಜನನಿ ತಾಮಸ ಗುಣಭರಿತನಾಗಿ ವೈಕುಂಠದಲ್ಲಿದ್ದು ಪಾಲನೆಯ ಕಾರ್ಯವನ್ನು ಮಾಡುತ್ತಾ ಇರು. ಆಗಲಿ ಅಮ್ಮ. ಮಗನೇ ಹರ, ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದು ಲಯ ಕಾರ್ಯವನ್ನು ಎಸಗುತ್ತಾ ಇರು. ಅಮ್ಮ, ನಿನ್ನ ಅನುಗ್ರಹದಿಂದ ನಮಗೆ ಮೂವರಿಗೂ 3 ಉದ್ಯೋಗ, 3 ಕುಲ, 3 ಸ್ಥಾನಗಳನ್ನು ಅನುಗ್ರಹಿಸಿದ್ದೀರಿ. ಮಕ್ಕಳೇ, ಅಮ್ಮ ನೀವು ನಿಮ್ಮ ಕಾರ್ಯದಲ್ಲಿ ನಿರಾತರವಾಗಿರುವಾಗ ಕಷ್ಟ ಬಂದರೆ ನಿಷ್ಠೆಯಿಂದ ಭಜಿಸಿ. ಒಂದು ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ನಾನು ಅದೃಶ್ಯಲಾಗುತ್ತೇನೆ. 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 ಪಡವೆ ಪಾವೈ ಚರನೆ ಪುದುರಾಜ ಸಗುಣನೆ ಅಡಸಿದರೆ ವಿಧಾತನು ಕಡು ಮದವನು ತಾಳಿದ ಜಯ ಮನದಲ್ಲಿ ನುಡಿದರತು ಭಜರೋಣ ಹರಿಹರ ರಾಣಿಸಿ ಸಿಡಿಸುವ ಕಾರ್ಯವ ಸಜಿಸುವ ಕಾರ್ಯವ ಸಜಿಸುವ ಕಾರ್ಯವ ಕರುಣಿಸಿರಲು ಮಗನು ಅರಿತರೆ ನಮ್ಮಲ್ಲಿ ಹಿರಿಯವನೈಸಿದ ಅರಿತರೆ ನಮ್ಮಲ್ಲಿ ಹಿರಿಯವನೈಸಿದ ಹರಿ, ಹರ, ಬ್ರಹ್ಮ, ನೀವಿಬ್ಬರು ನಾನಾಡುವ ನುಡಿಗಳನ್ನು ಗಮನವಿಟ್ಟು ಆಲಿಸಬೇಕು. ಸರಿ. ಅಮ್ಮ ಪ್ರತ್ಯಕ್ಷಳಾಗಿ ನಮಗೆ 3 ಉದ್ಯೋಗವನ್ನು ನೀಡುವಾಗ ಮೊದಲು ನನ್ನನ್ನು ಕರೆದು, ಬ್ರಹ್ಮ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡು ಎಂದು ನನ್ನಲ್ಲಿ ಆಜ್ಞಾಪಿಸಿದಳು. ಆದ್ದರಿಂದ ನೀವಿಬ್ಬರಿಗಿಂತಲೂ ನಾನೇ ಹಿರಿಯವ, ಅರ್ಥಾತ್ ನಾನೇ ಜ್ಯೇಷ್ಠನೆಂಬುದರಲ್ಲಿ ಸಂದೇಹವಿಲ್ಲ. ನೀವಿಬ್ಬರು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಅರಿತು ನಡೆದುಕೊಳ್ಳಿ. ಬ್ರಹ್ಮ ಪದುಮಾಕ್ಷ ನಗುದ
ನನ್ನಿಂದ ನನ್ನದು ಎಂಬ ಮಾತು ಮದವನ್ನು ತೋರಿಸುತ್ತದೆ. ನಾವು ಮೂವರು ಏಕಕಾಲದಲ್ಲಿ ಉದ್ಭವಿಸಿದವರು. ನಮ್ಮಲ್ಲಿ ಜ್ಯೇಷ್ಠ ಕನಿಷ್ಠರೆಂಬ ಭೇದವಿಲ್ಲ, ಇರಬಾರದು. ಹಾಗಾಗಿ ಮದವನ್ನು ಬಿಡು, ಹದಗೊಂಡು ಒಮ್ಮತದಿಂದ ನಡೆಯೋಣ. ವಿಷ್ಣು, ನೀನು ನನ್ನ ಮಾತನ್ನು ಅಂಗೀಕರಿಸುವುದಿಲ್ಲಲ್ಲ? ಹೌದು, ನೋಡೋಣ ಅವನೇನು ಹೇಳುತ್ತಾರೆ. ಸರಿ ಬ್ರಹ್ಮ. ನನಗೆ ಹೆಚ್ಚಿನದಾದ ಒಂದು ಕಣ್ಣಿದೆ. ಓಹೋ, ಈಗ ಮುಚ್ಚಿದ್ದೇನೆ. ತೆರೆದರೆ ಎಲ್ಲವನ್ನು ಸುಡಬಲ್ಲ ಬೆಂಕಿ ಅದರಲ್ಲಿದೆ. ಆದ್ದರಿಂದ ನನ್ನ ಶ್ರೇಷ್ಠತೆಯನ್ನು ಒಪ್ಪಿಕೊಂಡು ಸುಮ್ಮನಿರಿ. ದೊಡ್ಡವನ ಮುಂದೆ ಮಾತನಾಡಕೂಡದು, ನೆನಪಿರಲಿ. ಈಶ್ವರ, ನಿನಗೆ ತುದಿಯಲ್ಲಿ ಮೊದಲಲ್ಲಿ ಎನ್ನುವುದೇ ಗೊತ್ತಿಲ್ಲ. ಮೊದಲು ಉದ್ಯೋಗಕ್ರಿಯೆ ರೂಪದಲ್ಲಿ ಒದಗಿದ್ದು ನನ್ನಿಂದ. ನೇರವಾಗಿ ಸ್ವತಂತ್ರವಾಗಿ ನೀವೇನು ಮಾಡಲಾಗುವುದಿಲ್ಲ. ನೀವೇ ಯೋಚಿಸಿ. ಕರ್ಮ, ಜನ್ಮ, ಸ್ಥಾನ, ನಾಮ
ಮೊದಲು ಕೊಟ್ಟದ್ದು ನನಗೆ ಆದುದರಿಂದ ನಾನೇ ಮೊದಲಿದನೆಂದು ಸಿದ್ಧವಾಗ್ತದೆ ಅಲ್ಲದೆ ಎಲ್ಲಕ್ಕೂ ಮೊದಲು ತೊಡಗುವವನು ನಾನು ಕಳೆದ ಕಲ್ಪದಲ್ಲಿ ಲಯಗೊಂಡ ಜೀವಿಗಳ ಕರ್ಮ ಶೇಷ ಏನಿದೆಯೋ ಅದಕ್ಕನ್ನು ಗುಣವಾಗಿ ಸೃಷ್ಟಿಸುತ್ತೇನೆ ಜತೆಯಲ್ಲಿ ಅವುಗಳ ಸ್ಥಿತಿಗತಿಗಳನ್ನು ನಿರ್ಣಯಿಸುತ್ತೇನೆ ಅದರಂತೆ ಜೀವಿಗಳ ಬದುಕು ಸಾಗುತ್ತದೆ ಅದಕ್ಕೆ ವಿಧಿ ಬರಹ ಎಂದು ಹೆಸರು ಬ್ರಹ್ಮ ಎಂದರೆ ದೊಡ್ಡದು, ದೊಡ್ಡವ ಎಂದರೆ ಅರ್ಥವಿದೆ. ಸತ್ಯಲೋಕವು ವಾಸಸ್ಥಾನವಾಗಿ ಬ್ರಹ್ಮನನ್ನು ಕೇಂದ್ರೀಕರಿಸಿಕೊಂಡು ಮುಂದಿನ ಎಲ್ಲವೂ ಸಾಗುತ್ತದೆ. ಹಿಂದಿನ ಕಲ್ಪಕ್ಕೂ ಮುಂದಿನ ಕಲ್ಪಕ್ಕೂ ಸಂಬಂಧವುಳ್ಳವನು ನಾನು. ನನ್ನ ನಿರ್ಣಯವನ್ನು ನಡೆಸುವುದಷ್ಟೇ ನಿಮ್ಮ ಕೆಲಸ. ನಾನು ಸೃಷ್ಟಿ ಮಾಡಿದ್ದನ್ನೇ ಪದುಮಾಕ್ಷಣಾಗಿ ಹರಿಪಾಲಿಸುವುದು ಹೌದು, ಕೊನೆಗೆ ಹರನು ಲಯಗೊಳಿಸುವುದು ಸರಿಯಾಗಿ ತಿಳಿದಾಗ ನಾನೇ ಅಧಿಕನಾಗುತ್ತೇನೆ. ಬ್ರಹ್ಮ ಸೃಷ್ಟಿ ಕಾರ್ಯಮು ಅಷ್ಟು ದುಃಖನ ಆದರೆ ನನಗದೊಂದು ಘನ ಕಾರ್ಯವೆನ್ನಿಸುತ್ತಿಲ್ಲ. ಯಾಕೆ ಬಲ್ಲೆಯ? ಯಾಕೆ? ಸೃಷ್ಟಿಸಿದ ನಂತರ ನಿನ್ನ ಕೆಲಸ ಮುಗಿಯಿತು. ಆ ಬಳಿಕ ಅದು ಕೆಡದ ಹಾಗೆ ಸಂರಕ್ಷಿಸಿ ಬೆಳೆಸಿ ಪಾಲಿಸುವುದರಲ್ಲಿ ತುಂಬಾ ಶ್ರಮವಿದೆ. ಆ ಶಕ್ತಿಯನ್ನು ಅಮ್ಮ ನನಗೆ ಅನುಗ್ರಹಿಸಿದ್ದಾಳೆ. ಆದ್ದರಿಂದ ಪಾಲನೆ ಎನ್ನುವ ಉದ್ಯೋಗವೇ ದೊಡ್ಡದು ಹಾಗೂ ಶ್ರೇಷ್ಠವಾದುದು ಕೂಡ. ಇದನ್ನು ಒಪ್ಪಿಕೊ ವಿಷ್ಣು. ಹರದನಾಚನ ಕತಿನಿಂದ ವಚನವೋ ಪೊರೆಯುವ ತನೆ ಶ್ರೇಷ್ಠನೋ ಹರಿಹರಮಲಿ ಭೇದವಿಲ್ಲದೆ ನಿನ್ನೊಳೆರಗವಾಗಿಗೆನು ನಾನು. ಹರದನಾಚನ ಸರಿನಿಂದ ಬ್ರಹ್ಮ ಹರ ವಿಷ್ಣು ಹರ ನೀವಿಬ್ಬರೂ ವಾದದಿಂದ ಹಿಂದೆ ಸರಿಯುವುದಿಲ್ಲ. ಆದ್ದರಿಂದ ನಾನೊಂದು ಅಭಿಪ್ರಾಯಕ್ಕೆ ಬಂದಿದ್ದೇನೆ. ಏನು? ಹುಟ್ಟು ಹಾಗೂ ಅಲಿವು ವಿಶೇಷತೆಯಲ್ಲಿ ಒಂದು ಆಕಸ್ಮಿಕ, ಇನ್ನೊಂದು ಅನಿವಾರ್ಯ. ಎರಡರ ಮಧ್ಯ ಇರುವ ಜೀವನವೇ ಶ್ರೇಷ್ಠ. ಹರಿಯೇ ಶ್ರೇಷ್ಠನು. ಸರಿ, ಹರಿ ನಿನ್ನ ಮಾತನ್ನು ಅಂಗೀಕರಿಸುತ್ತಿದ್ದೇನೆ. ಸರಿ, ಈ ಕ್ಷಣ ನಮ್ಮಲ್ಲಿ ಭೇದವಿಲ್ಲ. ನಾನು ನಿನ್ನಲ್ಲಿ ಎರಕನಾಗುತ್ತೇನೆ. ಸರಿ, ತತ್ವದಿಂದ ಇಬ್ಬರು ಆದಿಯಿಂದಲೇ ಒಂದಾಗಿದ್ದರು ಒಂದು ಲೋಕ ತಿಳಿಯಲಿ. ಸರಿಕೋ ಸರಿಕೋ. ಹರಿಹರರು ನೀವೀವರು
ಸಾಕು. ಯುದ್ಧದ ಮೂಲಕ ನಿನ್ನನ್ನು ಬಗ್ಗಿಸಿ ವಿರಿತನವನ್ನು ಸ್ಥಾಪಿಸುತ್ತೇನೆ. ಬ್ರಹ್ಮ ವಾದದಿ ಫಲವಿಲ್ಲ ಶೋಧನೆ ವಾದದಿ ಫಲವಿಲ್ಲ ಶೋಧನೆಯಾದಲೆ ಸಾಧಿಸಿ ತಿಳಿಯುವ ನಿಜವಾಗ ಹೋದ ಕಲ್ಪದಿ ಲಯವಾದ ಪ್ರಪಂಚವು ಹೋದ ಕಲ್ಪದಿ ಲಯವಾದ ಪ್ರಪಂಚವು ಐದಿ ಪರದಿ ನೆಲೆಸಿರುವಾಗ ಬ್ರಹ್ಮ ಹರಿ ಯಾವ ವಿಚಾರವನ್ನು ಹಿಡಿದು ವಾದ ಬೆಳೆಯಿತು? ಅದಕ್ಕೊಂದು ನಿರ್ಧಾರಕ್ಕೆ ಬರಲಾಗಲಿಲ್ಲ. ವ್ಯಕ್ತಿನಿಷ್ಠವಾದ ಕಾರಣ ಹೀಗಾಯಿತು. ತತ್ವನಿಷ್ಠವಾಗಿ ಸಾಗಿದರೆ ಒಳ್ಳೆಯದು. ವಾದ ವಿವಾದದಿಂದ ಯಾವ ಫಲವೂ ಸಿಗಲಾರದು. ಅದಕ್ಕೆ ದಾರಿಯೊಂದಿದೆ. ಏನು? ಮುಂದೆ ಆಗಬೇಕಾದ ಸೃಷ್ಟಿಗೆ ಬೇಕಾದುದು ನಮ್ಮಲ್ಲಿರಬೇಕು. ಯಾರಲ್ಲಿ ಏನಿದೆ ಹೇಗಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ಕಂಡು ಬರೋಣ. ಅದಕ್ಕಾಗಿ ಒಬ್ಬರೊಳಗೊಬ್ಬರು ಪ್ರವೇಶಿಸಿ ಅನ್ವೇಷಿಸಿ ಬರೋಣ. ಆದಿತು, ಹೇಗೆ ಶೋಧನೆ? ನಿನ್ನ ಹೊಟ್ಟೆಯೊಳಗೆ ನಾನು, ನನ್ನ ಉದರದೊಳಗೆ ನೀನು ಪ್ರವೇಶಿಸಿ ಬಂದು ತಿಳಿಸುವುದು. ಸರಿ, ಮೊದಲು ನೀನೇ ಹೋಗು. ದಾರಿ ಕೊಡು. ಸರಿ ಸರಿ. ಹರಿ ಒಳ ಸೇರಿದ್ದಾನೆ. ಇಷ್ಟುದ್ದ ಮಾತಾಡಿದವ ಅಲ್ಲೇ ಇದ್ದು ಕಷ್ಟಪಡಬೇಕು. ಆಗ ಗೊತ್ತಾಗುತ್ತದೆ. ಅದಕ್ಕಾಗಿ ನವದ್ವಾರವನ್ನು ಬಂಧಿಸಿ ಬಿಡುತ್ತೇನೆ. ಓ, ಅದಾಗದು. ಎಲ್ಲವನ್ನು ಬಂಧಿಸಿದ್ರೆ ನಾನು ಉಳಿಯುವುದು ಹೇಗೆ? ಅದಕ್ಕಾಗಿ ಅದೋ ದ್ವಾರವನ್ನು ಬಿಟ್ಟು ಉಳಿದದ್ದನ್ನು ಬಂಧಿಸಿ ಬಿಡುತ್ತೇನೆ. ಹರಿಯುಪಗಾತದೆ ವಿಧಿಯ ಜಠರವ ಹರಿಯು ಪುಗುತಲೆ ವಿಧಿಯ ಜಠರವ ಪರಿಗಿಸಲು ಬಡಿ ಸರಿದ ಕಲ್ಪದಿ ಪ್ರಳಯ ಹೋದಿದ ಸರಿದ ಕಲ್ಪದಿ ಪ್ರಳಯ ಹೋದಿದ ಧರೆಗಳೆಲ್ಲ ಆಹಾ, ಏನಾಶ್ಚರ್ಯ! ವಿದ್ಯೆ ಜಠರವನ್ನು ನೋಡಿದರೆ ಕಳೆದ ಕಲ್ಪದಲ್ಲಿ ಲಯವಾದ ಧರೆಗಳನ್ನೆಲ್ಲ ಕಾಣುತ್ತಾ ಇದ್ದೇನೆ. ಮೇಲೇಳು ಲೋಕಗಳು, ಕೆಳಗೇಳು ಲೋಕಗಳು, ಅಲ್ಲಿರಬೇಕಾದ ಜೀವರುಗಳೆಲ್ಲ ಇದ್ದಾರೆ. ಆದರೆ ಯಾವುದು ಸಚೇತನವಾಗಿಲ್ಲ. ಬ್ರಹ್ಮನಿದ್ದಾನೆ, ಹರನಿದ್ದಾನೆ, ಆದರೆ ನನ್ನಂತವರಿಲ್ಲ. ಅಲ್ಲದೆ ಎಲ್ಲವೂ ಸ್ವರ್ಣಮಯವಾಗಿದೆ ಎನ್ನುವುದರಿಂದ ಈತನು ಹಿರಣ್ಯ ಗರ್ಭನಿದ್ದಾನೆ. ಸರಿ ಸರಿ, ಕಂಡದ್ದೆಲ್ಲವನ್ನು ಆತನಿಗೆ ತಿಳಿಸಬೇಕಲ್ಲ. ಏನಿದು? ಕಣ್ಣಾರೆ ಕಣ್ಣ ನಿಜವನ್ನು ಆತನಿಗೆ ತಿಳಿಸಬೇಕೆಂದು ಮೇಲೇರಿದರೆ ತುದಿಯೇ ತೋರದಾಯಿತಲ್ಲ. ಕೆಳಗಿಳಿದಾಗ ಬೆಳಕೊಂದು ಕಾಣಿಸುತ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಅಧೋದ್ವಾರವೇ ಸರಿ. ಅಷ್ಟದ್ವಾರಗಳನ್ನು ಮುಚ್ಚಿಕೊಂಡು ಈ ದಾರಿಯನ್ನು ಮಾತ್ರ ತೆರೆದಿರಿಸಿದ್ದಾನೆ. ಒಂದಂತೂ ನಿಜ, ಆತನ ಅಂತರಂಗ ನನ್ನ ಶ್ರೇಷ್ಠತ್ವವನ್ನು ಒಪ್ಪಿಕೊಂಡಿದೆ. ಮತದಿಂದ ವಾದಿಸಿಯಾಗಿದೆ. ಅದನ್ನೇ ಸ್ಥಾಪಿಸುವುದಕ್ಕಾಗಿ ಈ ಸಂಚನ್ನು ಹೂಡಿದ್ದಾನೆ. ತಡ ಮಾಡುವುದಲ್ಲ, ಮೇಲೆ ಕೆಳಗೆ ಎಂಬ ಭೇದವಿಲ್ಲದೆ ಅಧೋದ್ವಾರದಿಂದಲೇ ಹೊರಸಾಗುತ್ತೇನೆ. ಶೋಧಿಸಿದಿನು ನಿನ್ನುದರವ ಶೋಧಿಸಿದಿನು ನಿನ್ನುದರವ ಪುಣಗೈದಿನ
ಹೋದ ಕಲ್ಪದಿ ಲಯವಾದ ಹೋದ ಕಲ್ಪದಿ ಲಯವಾದ ಸರ್ವ ವೇದಿಗಳು ಬೆರೆಯುತ್ತಿಗ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಳೆದು ಭರದಲ್ಲಿ ಮೆರೆವ ಬ್ರಹ್ಮ ಹರಿ ನಿನ್ನ ಉದರದ ಒಳಹೊಕ್ಕು ಶೋಧಿಸಿದೆ ಕಳೆದ ಕಲ್ಪದಲ್ಲಿ ಲಯವಾದ ಸರ್ವ ಮೇದಿನಿಗಳು ಇವೆ ಆದರೆ ಯಾವುದು ಸಚೇತನವಾಗಿಲ್ಲ ನಿನ್ನಂತವರು ಹರನಂತವರು ಇದ್ದಾರೆ ಆದರೆ ನನ್ನಂತವರಿಲ್ಲ ಹೌದೇ ಅಲ್ಲದೆ ಎಲ್ಲವೂ ಸ್ವರ್ಣಮಯವಾಗಿದೆ ಎನ್ನುವುದರಿಂದ ಇನ್ನು ಮುಂದೆ ನೀನು ಹಿರಣ್ಯ ಗರ್ಭನಿದ್ದೀಯಾ ನಿನಗೊಂದು ಹೊಸ ಹೆಸರು ಹರಿಯೇ ಸರಿ ನನಗೊಂದು ಹೆಸರಾಯ್ತು ನಿನಗೂ ನಿನ್ನ ಸಾಧನೆಗೂ ಒಂದು ಹೆಸರು ಕೊಡಬೇಕಲ್ಲ ಏನದು ಅತ್ಯಂತ ಹೀನತವಾದ ಅದೋ ದ್ವಾರದಲ್ಲಿ ನೀನು ಬಂದಿದ್ದಿ ಆದ್ದರಿಂದ ನಿನ್ನ ಹೆಸರು ಅದೋಕ್ಷಜ ಸರಿ ಆದರೆ ನನ್ನಲ್ಲಿ ನೀನು ಕೆಲವು ಕೊರತೆ ಹೇಳಿದ್ದೀಯಲ್ಲ ಹೌದು ನಿನ್ನಲ್ಲೇನಿದೆ ತಿಳಿಯಬೇಕಾಗಿದೆ ದಾರಿ ಕೊಡು ಇದೋ ಬಾಯಿ ತೆರೆದಿದ್ದೇನೆ ನಮ್ಮ ಒಳಗೆ ಹೋಗಿದ್ದಾನೆ ಹೋದವನು ಬಾಗಿ ಬರುವಂತಾಗಬೇಕು ಅನುಭವದಿಂದ ಅಭಿವೃದ್ಧಿ ಹೊಂದಿ ಅಹಂಭಾವವನ್ನು ಮರೆತು ಶರಣಾಗಿ ಬರಲಿ ಅವನೆಷ್ಟು ಅಷ್ಟದ್ವಾರಗಳನ್ನೆಲ್ಲ ಮುಚ್ಚಿದ್ದು ನಾನು ನವದ್ವಾರಗಳನ್ನು ಮುಚ್ಚಿ ಸುಮ್ಮನಿರುತ್ತೇನೆ ನೋಡೋಣ ಸುರಥ ವೈಶ್ಯರು ಕೇಳಿ ಪರಮೇಷ್ಠಿಗರು ಬಲಿ ಹರಿಜ ಚಕಲವ ಹೋಗುತ್ತಲೇ ಪರೀಕ್ಷಿಸಿ ಕಳ್ಳನು ಸರಿದ ಕಲ್ಪಗಳಲ್ಲಿ ಪರೀಕ್ಷಿಸಿ ಕಳ್ಳನು ಸರಿದ ಕಲ್ಪಗಳಲ್ಲಿ ಬರಗೊಂಡ ಧರಣಿಯಲ್ಲವನು ನೇರವಾಗಿ ಒಳಮುಖನಾಗಿ ಬಂದಿದ್ದೇನೆ ಏನಿದ್ದೀತು ಇವನಲ್ಲಿ ಎಂಬ ಹಗುರವಾದ ಭಾವನೆ ಮಾಯವಾಯಿತಲ್ಲ ಸರಿದ ಕಲ್ಪದಲ್ಲಿ ಇದ್ದುದೆಲ್ಲವೂ ಇವನಲ್ಲಿದೆ ಸಚೇತನವಾಗಿ ಕೆಳಲೋಕಗಳು ಊರ್ಧ್ವಲೋಕಗಳು ಇವೆ ನನ್ನಲ್ಲಿ ಕೇವಲ ಒಂದು ಕಲ್ಪಕ್ಕೆ ಸಂಬಂಧಿಸಿದು ಮಾತ್ರ ಇದ್ದರೆ ಇವನಲ್ಲಿ ಸರಿದ ಕಲ್ಪದಲ್ಲಿ ಮೆರೆಗೊಂಡ ಸರ್ವವೂ ಇದೆ ಮುಂದೇನು ನೋಡೋಣ ಏನಿದು ಕಣ್ಣಾರೆ ಕಂಡ ಸತ್ಯವನ್ನು ಹೇಳುವ ಉತ್ಸಾಹದಿಂದ ಬಂದ ದಾರಿಯನ್ನು ಹುಡುಕಿ ನೋಡಿದರೆ ಕಾಣಿಸುತ್ತಿಲ್ಲ ಸುತ್ತಲೂ ಸುತ್ತಿದರೆ ಬಳಲಿಕೆ ಹೊರತು ದಾರಿ ತೋರುವುದಿಲ್ಲ ನಾನು ಕೇವಲ 8 ದ್ವಾರವನ್ನು ಬಂಧಿಸಿದ್ರೆ ಈತ ನವದ್ವಾರವನ್ನು ಬಂಧಿಸಿದ್ದಾನಲ್ಲ ಯಾರಲ್ಲಿ ಹೇಳಲಿ ಅಮ್ಮ ಆದಿಮಾಯೆ ನೀನೇ ಗತಿ ದಾರಿ ತೋರು ಸ್ಮರಿಸೆ ಭಕ್ತಿಯೋಳ ಆದಿಮಾಯೆಯ ಜಯ ಜಯ ಸ್ಮರಿಸೆ ಭಕ್ತಿಯೋಳ ಆದಿಮಾಯೆಯ ಹರಿಯ ನಾಭಿ ಕಮಲ ನಾಡದಿ ಮೆರೆವ ಪಥ ಗೋಚರಿಸಿ ಹರಿಯ ನಾಭಿ ಕಮಲ ನಾಡದಿ ಮೆರೆವ ಪಥ ಗೋಚರಿಸಿ ಪೊರಟಾಕ್ಷಣವೇ ಧೈರ್ಯದಲ್ಲಿ ಸ್ಮರಿಸಿ ಭಕ್ತಿಯೋಳ ಆದಿಮಾಯೆಯ ಹರಿಯನ್ನು ಪ್ರಾರ್ಥಿಸಿದ ಕೂಡಲೇ ಅದೋ ಬೆಳಕೊಂದು ಕಾಣಿಸುತ್ತಾ ಇದೆ ಆ ಬೆಳಕನ್ನು ಹಿಡಿದು ಮುಂದೆ ಸಾಗುತ್ತೇನೆ ಬರುತ್ತಿರಲು ಹರಿಯೋಗ ಮಾಯ ಬೆರೆಸಿ ಬರುತ್ತಿರಲು ಹರಿಯೋಗ ಮಾಯ ಬೆರೆಸಿ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ ಬೆರಡಿರಿಸಿ ಬಾಳೆ
ಮಲಗಿದ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ಬಿರಳಿರಿಸಿ ಬಾಯೊಳಗೆ ಹರಿಯೋ ಸೇರಿ ದೀರ್ಘಕಾಲವೇ ಕಳೆದ ಹಾಗಿದೆ. ಅದೇನದು? ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಸರಿ, ಯೋಗ ಬಲದಿಂದ ಕಾಲ ಹೆಬ್ಬರಳನ್ನು ಬಾಯೊಳಗಿರಿಸಿ ವಿಶ್ರಾಂತಿ ಪಡೆಯುತ್ತೇನೆ. ಬರುತ್ತಲ ಕಮಲಜೋ ಬರುತ್ತಲ ಕಮಲಜೋ ಸರಸಿದರ ಮೇಲೆ ತಾನಿರದೆ ಪದ್ಮಾಸನವ ಹನಜದ ಬಲಿದು ಕುಳ್ಳಿರುತ್ತ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರತದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೆರಿದ ನಾಲ್ಮುಗದಿಂದ ಇರದೆ ಮೇಲಕ್ಕೆ ನೋಡಲು ಮೆರಿದ ನಾಲ್ಮುಗದಿಂದ ಇರದೆ ಮೇಲಕ್ಕೆ ನೋಡಲು ವರಪಂಚವದನಜು ಪರಿಶೋಭಿಸುತ್ತ ವರಪಂಚವದನಜು ಪರಿಶೋಭಿಸುತ್ತ ಅವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯುಳು ವರಪಂಚವದನಜು ಪರಿಶೋಭಿಸುತ್ತ ಅವಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೋಳು ಗರ್ಭಾಳಿದು ತಾಯಿಗೆ ಶರಣಾದಾಗ ಬೆಳಕೊಂದು ಕಾಣಿಸಿತು. ಆ ಬೆಳಕಿನ ಮೂಲಕ ಹೊರಗೆ ಬಂದೆ. ಪ್ರಾಯಶಃ ಇದು ಶ್ರೀಹರಿಯ ನಾಭಿ ಕಮಲವೇ ಇರಬೇಕು. ಕಮಲನಾಳದ ಮೂಲಕ ಸಾಗಿ ಬಂದವನು ನಾನು. ನಾಭಿ ಪ್ರದೇಶದಲ್ಲಿ ಅರಳಿದ ಕಮಲದ ಮೇಲೆ ಭದ್ರವಾಗಿ ಕುಳಿತು ನಾಲ್ದೆಸೆ ನೋಡಬೇಕೆಂದಿರುವಾಗಲೇ ಎಲ್ಲವೂ ಕಾಣಿಸತೊಡಗಿದೆ. ಈಗ ನಾನು ನಾಲ್ಕು ಮುಖವುಳ್ಳವನಾದೆ, ಮೇಲೆಯೂ ಕಾಣತೊಡಗಿದೆ. ಈಗ ಪಂಚಮುಖನಾದೆ. ಈ ಪಂಚಶಿರಗಳು ಯಾಕೆ? ನಾಲ್ಕು ಬಗೆಯ ಸೃಷ್ಟಿಗಾಗಿ ನಾಲ್ಕು ಮುಖಗಳು. ಪರಾಶಕ್ತಿ ಧ್ಯಾನಕ್ಕಾಗಿ ಮೇಲೆಯೂ ಒಂದು ಮುಖ. ನಾನು ಸೃಷ್ಟಿಕರ್ತನೆಂದು ಬೀಗಿದೆ. ಕಂಡುವುದೆಲ್ಲವನ್ನು ಹೇಳೋಣವೆಂದು ನೋಡಿದರೆ ಕಾಲ ಬೆರಳನ್ನು ಬಾಯಲ್ಲಿರಿಸಿ ಗಾಢವಾಗಿ ನಿದ್ರಿಸಿದೆ. ಈತ ನಾರಾಯಣನೇ ಸರಿ. ನಿದ್ರಾ ಭಂಗ ಮಹಾದೋಷ. ಅವನೆಚ್ಚರಿತು ಅನುಕೂಲವನ್ನು ಒದಗಿಸುವ ತನಕ ಅವನನ್ನೇ ಧ್ಯಾನಿಸುತ್ತೇನೆ. ಶ್ರೀಹರಿ ನಾರಾಯಣ ಪದ್ಮನಾಭ. ಹರಿಯು ಮಲಗಿರೆಯೋ ನಿದ್ರೆಯೊಳಿರದೆ ಕರ್ಣದ ಕಿಲ್ಬಿಜವ ಕಿರುಬೆರಳಿನಲ್ಲಿ ಹೊರಗಡ ಹೇಳಾರು ದೇಸುತ್ತಲಿ
ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಎತ್ತ ಮಾಡಿದರು ಜಲರಾಶಿಯ ಕಾಣ್ತಾ ಇದೆ. ಈ ಜಲರಾಶಿಯ ಮಧ್ಯದಲ್ಲಿ ನನ್ನೋರ್ವನ ಜನರ. ಹಾಗಾದ್ರೆ ಇಲ್ಲಿ ಹುಟ್ಟಿಕೊಳ್ಳುವಂತಹ ಪ್ರಶ್ನೆ, ಯಾರು ನಾನು? ನನ್ನ ತಂದೆ ಯಾರು? ಯಾಕೆ ನಾನು ಇಲ್ಲಿಗೆ ಬಂದೆ? ಒಂದೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ದೀರ್ಘದೇಹಿಯಾದಂತಹ ನಾನೊಬ್ಬನೇ ಮಾತನಾಡುವುದಾ? ಮುಂದೆ ಯಾರಾದರೂ ಸಿಕ್ಕಿಯಾರು ಅಥವಾ ಏನಾದರೂ ಸಿಕ್ಕೀತು ವಿಮರ್ಶಿಸುವುದಕ್ಕೆ ನಡೀತೇನೆ ಮುಂದೆ. ನನ್ನ ಈ ಜನನಕ್ಕೆ ಕಾರಣ ಏನು? ನನ್ನ ತಂದೆ ಯಾರು? ಎಲ್ಲ ಪ್ರಶ್ನೆಗೆ ಉತ್ತರ ಸಿಗಬೇಕಲ್ಲ. ಕೇಳೋಣವೆಂದರೆ ಇಲ್ಲಿ ಯಾರನ್ನೂ ಕಾಣುತ್ತಾ ಇಲ್ಲ. ಸರಿ, ಹಾಗಾದ್ರೆ ಮುಂದೆ ಹೋಗ್ತೇನೆ, ನೋಡುವ. ನಾನು ಯಾರು ಅಂತ ಗೊತ್ತಿದ್ರೆ ನನ್ನ ಅಪ್ಪನ ಬಗ್ಗೆ ನಾನು ಮೊದಲೇ ತಿಳಿಯುವುದಿಲ್ವೇನು? ನೀನು ಎಲ್ಲಿಂದ ಬಂದೆ? ಮತ್ತೆ ಯಾಕಾಗಿ ಬಂದೆ? ಅಯ್ಯೋ ಪುಣ್ಯಾತ್ಮ, ನಾನು ಯಾರು ಎಂಬುದಾಗಿ ನನಗೇ ಗೊತ್ತಿಲ್ಲ. ನಾನು ಯಾರು ಎಂಬುದಾಗಿ ನನಗೇ ಗೊತ್ತಿಲ್ಲ. ನಿನ್ನ ಅಪ್ಪ ಎಲ್ಲಿ? ಅಮ್ಮ. ನಿನಗೆ ತಂದೆ ಇಲ್ಲ, ನನಗೆ ತಾಯಿ ಇಲ್ಲ. ನಾವು ಯಾರು ಎಂಬುದಾಗಿ ನಮಗೆ ತಿಳಿದಿಲ್ಲ. ಒಂದದ್ದು ಸತ್ಯ, ನಾವು ಗತಿಗೆಟ್ಟವರು ಅಂತ ಸತ್ಯ. ಹೌದು. ಹಾಗಾದ್ರೂ ನಮ್ಮ ಜನನಕ್ಕೆ ಯಾರಾದರೂ ಕಾರಣಕರ್ತರು ಬೇಕಲ್ಲ? ಯಾರಾದರೂ ಒಬ್ಬರು ಇದ್ದಿರಬಹುದು. ಹೌದು ಅಲ್ವೇ? ಅದರ ಬಗ್ಗೆ ಆಲೋಚನೆ ಮತ್ತೆ ಮಾಡುವ. ಈಗ ಸಂಬಂಧದಲ್ಲಿ ನಿನ್ನನ್ನು ಕಾಣುವಾಗ ನನಗೆ ಭಾರಿ ಒಂದು ಪ್ರೀತಿಯ ಭಾವನೆ. ನಮಗೊಂದು ಸಂಬಂಧ ಬೇಕಲ್ಲ? ಇನ್ನು ಮುಂದಕ್ಕೆ ನಾವು ಜೊತೆಯಾಗಿರುವವರು. ಲೋಕದ ದೃಷ್ಟಿಯಲ್ಲಿ ನಮಗೊಂದು ಸಂಬಂಧ ಬೇಡವಾ? ಸಂಬಂಧ ಸೂಚಕವಾದಂತಹ ನಿನ್ನನ್ನು ಕಾಣುವಾಗ ನನಗೆ ಪ್ರೀತಿಯ ಭಾವನೆ. ನಿನ್ನನ್ನು ನಾನು ತಮ್ಮ ಎನ್ನಲೇ. ನಿನ್ನನ್ನು ಕಂಡಾಗ ನನ್ನ ಮನಸ್ಸಲ್ಲಿ ಏನು ಭಕ್ತಿ ಗೌರವ ಮೂಡುತ್ತಾ ಇದೆ. ಅದು ಮುಟ್ಟಬೇಕು. ನಿನ್ನನ್ನು ನಾನು ಅಣ್ಣ ಎನ್ನಲೇ. ಈಗ ನಾನು ಅಣ್ಣ, ನೀನು ತಮ್ಮ. ತಮ್ಮ ಆಗ್ಲಿಲ್ಲ, ನಿಲ್ಲು. ಈ ಅಣ್ಣ ತಮ್ಮ ಅನ್ನುವಂಥದ್ದು ಇಲ್ಲಿ ಎಂತ ಉಂಟು? ಕೇವಲ ಸಂಬಂಧ ಸೂಚಕವಾದಂತಹ ಪದವೇ ಸರಿ. ನಮಗೊಂದು ಹೆಸರು ಬೇಡವೇನು? ನಿನ್ನನ್ನು ತಮ್ಮ ಅಣ್ಣ ಅಂತ ಕರೀಲಿಕ್ಕೆ ಆಗ್ತದ? ಹೆಸರು ಬೇಕಾ? ಲೋಕಮುಖದಲ್ಲಿ ಮುಂದೆ ನಡೆಯುವ ಕಾಲದಲ್ಲಿ ಯಾವನೊಬ್ಬ ಮೂರನೇ ವ್ಯಕ್ತಿ ಸಿಕ್ಕಿದ, ನಿನ್ನ ಹೆಸರೇನು ಅಂತ ಕೇಳಿದ್ರೆ ಅಣ್ಣ ಅಂತ ಹೇಳಲಿಕ್ಕೆ ಆಗ್ತದ? ತಮ್ಮ ಅಂತ ಹೇಳಲಿಕ್ಕೆ ಆಗ್ತದ? ಸರಿ, ನಮಗೆ ಒಂದು ಹೆಸರು ಬೇಕು, ಸರಿಯಾದ ಹೆಸರು. ನನಗೆ ಸರಿಯಾದ ಒಪ್ಪುವ ಹೆಸರು, ನಿನಗೆ ಸರಿಯಾದ ಒಪ್ಪುವ ಹೆಸರು. ನೀನು ಮೊದಲಿಡುವುದ, ನಾನು ಮೊದಲಿಡುವುದು? ಅಣ್ಣನಿಗೆ ನಾನು ಮೊದಲ ಸೇರ್ತೀನಿ. ನೀನು ಚಂದದ ಹೆಸರು, ಸರಿಯಾದ ಒಪ್ಪುವ ಹೆಸರನ್ನಿಡು. ನಾನು ನಿನ್ನನ್ನು ಮುಚ್ಚಿ ನೋಡ್ತೇನೆ. ಮುಟ್ಟಿರು. ಅಣ್ಣ, ನೀ ಎಲ್ಲಿ ನೋಡಿದರು ಮೆತ್ತಗೆ ಮೆದುವಾಗಿದ್ಯಾ? ಅಣ್ಣ ಹಾಗೆ ಅದರಿಂದ ನಿನಗೊಂದು ಹೆಸರು ನಾನಿರ್ಲಿ. ಸರಿಯಾದ ಒಪ್ಪುವ ಮೆದುವಾದ ಕಾರಣ ನೀನು ಮಧು, ನಾನು ಮಧು. ಮೃದುವಾದ ಕಾರಣ ನೀನು ಮಧು, ನಾನು ಮಧು. ನಿನಗೆ ಒಂದು ಯೋಗ್ಯವಾದ ಹೆಸರು ಬೇಕಲ್ವೇನು? ಬಾಯಿಲಿ. ಇದು ನೀನು ಅಣ್ಣನಿಗೆ ಕೊಡುವ ಮರ್ಯಾದೆ. ತಮ್ಮ, ನಿನ್ನನ್ನು ಒಂದು ಸಾರಿ ಪರೀಕ್ಷಿಸಬೇಕಾಗಿದೆ.
ಕಲ್ಲಿನ ಗಾತ್ರವು ಕಠಿಣವಾದಂತಹ ಶರೀರವನ್ನು ಹೊಂದಿದವೆ. ನಿನಗೆ ಸರಿಯಾದ ಯೋಗ್ಯವಾದ ಹೆಸರು ಹೇಗೆ? ಕಲ್ಲಪ್ಪ. ಕಲ್ಲಪ್ಪ ಒಳ್ಳೆ ಹೆಸರು. ಅದು ಯಾವ ಹೆಸರನ್ನ? ಬೇಡವಾ? ಅದು ಬೇಡ, ಆ ಹೆಸರು ಒಳ್ಳೆಯಿಲ್ಲ. ತಮ್ಮ ಮಧು ಅನ್ನುವಂತ ಹೆಸರಿಗೆ ತಮ್ಮನಾದವನ ಕಲ್ಲಪ್ಪ ಅನ್ನುವಂತ ಯೋಗ್ಯವಾದ ಹೆಸರಲ್ಲ. ತಮಾಷೆಗೆ ಹೇಳಿದೆ ಅಷ್ಟೇ. ನಿನಗೆ ಸರಿಯಾದ ಹೆಸರು, ನಿನ್ನ ಶರೀರವನ್ನು ಪರೀಕ್ಷಿಸಿದರೆ ನಿನಗೆ ಯೋಗ್ಯವಾದ ಹೆಸರು ಕೈಟಬ. ಕಠಿಣವಾದ ದೇಹ ಹೊಂದಿದ ನಾನು ಕೈಟಬ. ನಾನು ಮಧು ಹೆಸರಿಟ್ಟಲ್ಲಿಗೆ ಹೊಟ್ಟೆ ತುಂಬುತ್ತದೆ ಏನು? ಅಲ್ವೇ? ಉದರಾಗ್ನಿ ಬಾಧಿಸ್ತಾ ಇದೆ. ಉದರದಲ್ಲಿ ಏನೋ ಕರ್ರಗೆ ಚುರ್ರಗೆ ಹುಳವಾಡಿದಂತಹ ಅನುಭವ. ಉದರಾಗ್ನಿ ಭಾವಿಸ್ತಾ ಇದೆ. ಅದಕ್ಕಾಗಿ ಏನು ಮಾಡೋಣ ತಮ್ಮ? ಸುತ್ತಲೂ ಜಲರಾಶಿಯ ಕಾಣುತ್ತಾ ಇದೆ. ಹಾಡ್ತಾ ಇದೆ ಜಲರಾಶಿ. ಹಾಗಾದೊಂದು ಕೆಲಸ ಮಾಡುವ. ಏನು? ನದಿಯನ್ನು ಬಡಿಯೋಣ. ಅಡಿಯಲ್ಲಿದ್ದು ಮೇಲೆ ಬಂದಿದ್ದು. ಅಡಿಯಲ್ಲಿದ್ದಂತಹ ಜಲಚರ ಜೀವಿಗಳು ಮೇಲೆ ಬಂದಿದ್ದು ಮೇಲೆ ಬರುವುದಕ್ಕೆ ಸಾಧ್ಯ. ಅದನ್ನು ಹಿಡಿದು ನುಂಗೋಣ. ಅದನ್ನು ಹಿಡಿದು ತಿನ್ನುವ. ತಡ ಮಾಡುವುದಲ್ಲ. ಆ ಕಡೆಯಿಂದ ನೀನು, ಜಲದಿಯನ್ನು ಒಂದು ಭಾಗದಿಂದ ನೀನು, ಒಂದು ಭಾಗದಿಂದ ನಾನು.
ನೀನು ಈ ಅಣ್ಣನ ನೆರಳಲ್ಲಿ ಬದುಕಿದವ ನೀನು. ನಾನೇನು ಹುಡುಕಿ ಸಾಯ್ತೇನೆ, ಈಗ ಸಿಗಲಿಲ್ಲ. ಅದನ್ನು ಹಿಡಿದು ತಿನ್ನುವವ ನೀನು. ಸೋಮಾರಿ ಐಠಬಾ. ಓ ಅಣ್ಣ, ಅಣ್ಣನಾದವರು ಹುಡುಕಿದ ಕಾಲಕ್ಕೆ ಸಣ್ಣ ಒಂದು ಹುಳ ಸಿಕ್ಕಿದೆ. ಒಂದು ಹುಳ ಎಲ್ಲಿ ಕಾಣಿಸ್ಬೇಕಾ? ಎಲ್ಲಿ ತೋರಿಸ್ಬೇಕಾ? ಎಲ್ಲಿದೆ ಅಣ್ಣ? ನೇರವಾಗಿ ನನ್ನ ಬೆರಳ ತುದಿ. ಯಾರಣ್ಣ ಇದರಲ್ಲಿ ಕೊಳೆ ಕಾಣ್ತಾ ಇದೆ. ನಿನ್ನಲ್ಲಿ ಕೊಳೆ ಹುಡುಕ್ಲಿಕ್ಕೆ ಹೇಳಿದ್ದ? ಮತ್ತೆ ಅಲ್ಲಿ ಮಾರಿ ಹಿಡಿದವನೇ. ನನ್ನ ಬೆರಳ ತುದಿಯನ್ನು ಸರಿಯಾಗಿ ಗಮನಿಸು. ಇಗೋ ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ, ಈಗ ಬಾ. ಇಲ್ಲಾದ್ರೆ ಓಡ್ತದೆ. ಎಂತದು ಬೇಡ ಬಾ. ತಪ್ಪಿಸಿಕೊಂಡು ಹೋಯ್ತಲ್ಲ, ಇಲ್ಲೇ ಹೋದ್ರು ಬಿಡಬಾರ್ದಣ್ಣ. ತಡ ಮಾಡುವುದಲ್ಲ, ತಪ್ಪಿಸಿಕೊಂಡು ಹೋಗುವ ಬದಲು ಅದನ್ನು ಹಿಡಿಯುವ. ಅದಕ್ಕಾಗಿ ಹರಿಯ ನಾಭಿ ಕಮಲ ನಾಳದಲ್ಲಿ ಹುದುಗಿದ್ದೇನೆ. ರಕ್ಷಿಸಮ್ಮ ರಕ್ಷಿಸು.
ಮರೆಯೋಳಿನ್ನು ಶೀಘ್ರದೊಳಗಲಿ ಹೋಗುವೆನೋ ಭರದೊಳೆಚ್ಚರಗೊಂಡು ದೈತ್ಯರ ಚಲಿದು ಕೊಡುವನು ಭೀತಿ ಬೇಡೆ ವರಸು ದರ್ಶನವ ಕೊಡುತ್ತವಗೆ ನೀ ಮರೆಯೊಳೆಯೋದು ಮರುಗಬೇಡ. ಶಾಂತವಾಗಿದ್ದ ನೀರು ಕದಡಿದಂತಿದೆಯಲ್ಲ. ಏನೋ ಘಟಿಸಿದೆ ಎಂಬುದು ಸ್ಪಷ್ಟ. ಇಲ್ಲೇ ಕುಳಿತಿರುತ್ತೇನೆ, ನೋಡೋಣ. ಸುದೀರ್ಘವಾದ ಜೀವನವನ್ನು ಮಾಡಿದವರು ನಾವು ಯಾರು ಅಂತ
ಹರಿದಿರುವಂತಹ ಜಲರಾಶಿಗೆ ನಾವು ಒಡೆಯರು. ಮಧು ಕೈಟವರು. ಮಧು ಕೈಟವರು ಎಂಬುದಾಗಿ ನಮ್ಮ ಹೆಸರು. ಮಧು ಕೈಟವರೇ ನೀವು ಧೀರ ಮಧು ಕೈಟವರೇ ನೀವು ಧೀರರು ವೀರರು ಎಂದಿರಲ್ಲ, ಅದಕ್ಕಾಗಿ. ಆದರೆ ಮೊದಲು ನೀವು ಯಾರನ್ನು ಕಂಡಿರಿ ಎಂದಿರಲ್ಲ, ಯಾರವರು? ಇಲ್ಲಿ ನಾನೊಬ್ಬನಲ್ಲದೆ ಬೇರೆ ಯಾರೂ ಇಲ್ಲ. ಅದೆಲ್ಲ ಸರಿ, ನಾನ್ಯಾರೆಂದು ಪ್ರಶ್ನಿಸಿದಿರಲ್ಲ. ಯಾರು ನೀನು? ನಾನು ಈ ಸರದಿಗೆ ಒಡೆಯ. ಒಡೆಯ? ನೀನು? ಹೌದು. ನಾವು ಶೂರನ ಅಂತ ತೋರಿಸಿಕೊಡಬೇಕಾಗಿದೆ. ಆದ್ದರಿಂದ ನಿನ್ನನ್ನು ರಥದಿಂದ ಇಳಿಸಿ 4 ಬಾರಿಸಿದಲ್ಲಿಗೆ ನೀನು ಏನು ಅಂತ ಗೊತ್ತಾಗಲಿ. ಅಮ್ಮ ಬಿಡಬೇಡ. ಇಗೋ ಒಂದು ಕೈಯಲ್ಲಿ ನೀನು, ಒಂದು ಕೈಯಲ್ಲಿ ನಾನು. ಹಿಡಿಯೋ. ಥೋಡ
ಸಿಕ್ಕಿದ ಹುಳ ಮೊದಲಿನದ್ದು ತಪ್ಪಿಸಿಕೊಂಡಿದೆ. ಇದು ನಮಗೆ ಇದನ್ನು ಬಿಡಬಾರ್ದು. ಸತ್ತು ಬಿದ್ದಿದೆ. ಸ್ವಲ್ಪ ಸಮಯ ಬೇಕು ನಮಗೆ. ಯಾಕೆ? ಸರಿಯಾದ ರೀತಿಯಲ್ಲಿ ಇದನ್ನು ನಾವು ಪಾಲು ಮಾಡಬೇಕು. ಸುಸ್ತಾಗ್ತದ, ಆಯಾಸ ಆಗ್ತದ, ನಿನಗೆ ಆಗಬೇಕು. ನೀನು ಕಷ್ಟಪಡಬೇಕು. ದುಡಿಯದೆ ತಿಂತೀಯಲ್ಲ ನೀನು. ನೀನು ದುಡಿಯದೆ ತಿನ್ನುವ ಜಾತಿ. ನಾನು ಸರಿಯಾಗಿ ದುಡಿದವ. ಮತ್ತೆ ನಾನು ದುಡಿಲಿಲ್ವಾ? ನಾನು ಕೊಟ್ಟ ಗಾತಕ್ಕೆ ಅವನು ಬಿದ್ದದ್ದು. ನೀನು ಹಿಂದಿಂದ ಒದ್ದಿದ್ದ. ನನ್ನ ಒಂದೇ ಏಟಿಗೆ ಬಿದ್ದಿದ್ದ. ನಿನ್ನ ಏಟು ಅವನಿಗೆ ಸಿಗ್ಲಿಲ್ಲ. ತಮ್ಮ ಹೀಗೆ ಓ ತಮ್ಮ, ನೀನು ನಿಂತೇ ಸಾಯ್ಬೇಕು. ನೀನು ನಿಂತೇ ಸಾಯ್ಬೇಕು. ಯಾಕಂದ್ರೆ ನಿನಗೆ ಆಯಾಸ ಆಗಿದೆ ಅಲ್ಲ, ಅದು ಹೀಗೆ ಆಗುದು. ತಮ್ಮ, ಒಂದು 4 ವರ್ಷ ಹೀಗೆ ಇದ್ರೆ ಸರಿಯಾಗಿ ಪರಿಮಳ ಬರ್ತದೆ. ಪರಿಮಳ ಮಾತ್ರ ಬರುವುದಲ್ಲ, ಮತ್ತೊಂದು ಜೀವಿಗಳು ಹುಟ್ಟಿಕೊಳ್ಳುತ್ತದೆ. ಪರಿಮಳ, ವಾಸನೆ ಮತ್ತೆ ದೊಡ್ಡದಾಗುತ್ತದೆ. ಗಾತ್ರ ದೊಡ್ಡದಾಗುತ್ತದೆ. ಆಗ ನಮಗೆ ಕಷ್ಟ ಇಲ್ಲ. ಬಗೆಯುವುದು ತಿನ್ನುವುದು, ಬಗೆಯುವುದು ತಿನ್ನುವುದು ಜಗಿಯುವುದು ಅಲ್ವೇ? ಹೌದು. ಆದ್ದರಿಂದ ಒಂದು 4 ವರ್ಷ ಹೀಗೆ ಬಿಡುವ. ಸದ್ಯಕ್ಕೆ ವಿಶ್ರಾಂತಿಯಾಗಿ ಬಾ. ಸಿಣಸಿ ಪಂಚ ಸಹಸ್ರ ಕಾಲದಿ ಧನುಜನ ಜಯ ಸೇರದಿರುತ್ತೀರೆ. ನಳಿನ ಲಾಭನು ಸ್ಮರಿಸೆ ಭಕ್ತಿಯೊಳದಿ ಮಾಯನು. ಮನದೊಡರಿದನು ಧುರದೊಳ ಸದಳ ಹನನ ಕುಳಿಸುವೆ ಕಪಟದೊಳಗು. ಮನದೊಡರಿದನು ಧುರದೊಳ ಸದಳ ಹನನ ಕುಳಿಸುವೆ ಕಪಟದೊಳಗದೇನು. ಆ ಮಧು ಕೈಟ ಭರ ಪೊಗಳು ಮಧುಕೈಟ ಬರಡನೆ ಯುದ್ಧ ಪ್ರಾರಂಭಿಸಿ ಅದೆಷ್ಟೋ ಕಾಲ ಕಳೆದು ಹೋಯಿತು. ನಾನಾ ವಿಧದ ಯುದ್ಧದಲ್ಲಿ ಅವರು ಬಳಲಿದ ಹಾಗೆ ಕಾಣುತ್ತಿಲ್ಲ. ಅಮೂಲ್ಯವಾದ ಪಂಚಸಹಸ್ರಗಳು ಹೋರಾಡಿದರೂ ಅವರ ಉತ್ಸಾಹ ಎಳ್ಳಷ್ಟು ಕಡಿಮೆಯಾಗದೆ ಅವರ ಆರ್ಭಟ ಅಟ್ಟಹಾಸಗಳು ವೃದ್ಧಿಯಾಗುತ್ತಲೇ ಇವೆ. ಏನು ಮಾಡುವುದೊಂದು ಮನಸ್ಸಿನಲ್ಲೇ ಆದಿಮಾಯೆಯನ್ನು ಸ್ಮರಿಸಿದೆ. ಸರಿ ಸರಿ, ತಿಳಿಯಿತು. ನೇರ ಮಾರ್ಗದಿಂದ ಇವರನ್ನು ಜಯಿಸುವುದು ಅಸಾಧ್ಯ. ಆದ್ದರಿಂದ ಕಪಟ ಮಾರ್ಗದಿಂದಲೇ ಇವರ ಹನನವಾಗಬೇಕಾಗಿದೆ. ಅದಕ್ಕಾಗಿ ಅವರನ್ನೇ ಕರೆಯುತ್ತೇನಂತೆ. ಮಧುಕೈಟಭರೇ, ಮೆಚ್ಚಿದ ಜೋಮ ಪುರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಹಸಕ್ಕೆ. ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ. ಆಚರಣೆಯನ್ನು ಉಚ್ಚರಿಸುವುದೇನು. ಆಚರಣೆಯನ್ನು ಉಚ್ಚರಿಸುವುದೇನು. ಅಚ್ಚಡಿರದ ಪಟ್ಟದ ಕುತೂಹಲದಲ್ಲೀಗ ಮೆಚ್ಚಿದೆ ನಿನ್ನ ಪುರುಷಕ್ಕೆ. ಬಲು ಮೆಚ್ಚಿನ ತೋಳಗೆ ಮೆಚ್ಚಿದೆ. ಮೆಚ್ಚಿದೆ. ಮೆಚ್ಚಿದೆ ಮೆಚ್ಚಿದೆ. ಹಾಗಲ್ಲ, ನಿಮ್ಮ ಬಾಹುಬಲದ ದರ್ಪ ಎಳ್ಳಷ್ಟು ಕಡಿಮೆಯಾಗದೆ ಬಹಳ ಉತ್ಸಾಹದಿಂದ ಹೋರಾಡುತ್ತಿದ್ದೀರಲ್ಲ, ಇದಕ್ಕೆ ಮೆಚ್ಚಿದೆ. ಇದಕ್ಕೆ ಹೇಳಿದ್ದು ನಾವು ಧೀರ ವೀರ ಮಧುಕೈಟ ಬರುವುದು. ಓಹೋ, ಈಗ ನನಗೆ ನಿಮ್ಮಲ್ಲಿ ವೈರವಿಲ್ಲ, ಬದಲಾಗಿ ಮೋಹ ಹೆಚ್ಚುತ್ತಿದೆ. ಬಿಟ್ಟಿಯಾಗ ಹೌದು. ಆದ್ದರಿಂದ ನಿಮಗೊಂದು ಪಾರಿತೋಷಕವನ್ನು ನೀಡಲಿದ್ದೇನೆ. ಏನು ಬೇಕು ಕೇಳಿ. ಹುಚ್ಚಿಡಿದೀಯಾ? ತಲೆ ಕೆಟ್ಟಿದೆ ಇವನಿಗೆ. ಮತ್ತೆ ಇವನು ಸೋತವ. ಇವನು ಸೋತವ, ನಾವು ಗೆದ್ದವರು. ನಾವು ಗೆದ್ದವರು.
ಗೆದ್ದವರು ಸೋತವರಿಗೆ ಕೊಡುವುದಲ್ಲ ಅಲ್ವೇ? ಸಾಮಾನ್ಯ ಜ್ಞಾನ ನಿನಗೂ ಇದೆ ಅಲ್ಲ, ನಿನಗೆ ಜ್ಞಾನ ಇಲ್ಲ ಅಲ್ಲ, ಹೇಳಿದ್ದು ನಾನು. ಆದರೂ ಇಲ್ಲದಿಷ್ಟಲ್ಲ ಮಾತಾಡಿದ ಅಲ್ವಾ? ಆದರೂ ನಿನಗೆ ಈ ಜ್ಞಾನ ಇದೆ, ಇವನಿಗೆ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಟ್ಟವನೇ ಸರಿ. ಇವನಲ್ಲೇ ಮಾತಾಡಬೇಕು. ಏಯ್, ಪ್ರಪಂಚದ ರೂಢಿಯಲ್ಲಿ ಗೆದ್ದವರು ಸೋತವರಿಗೆ ಕೊಡುವಂತ, ಸೋತವರಿಗೆ ಕೊಡುವಂತ ಇತಿಹಾಸ ಇರ್ಲಿಕ್ಕಿಲ್ಲ, ನಮ್ಮ ಅನುಭವ ಇಲ್ಲ. ಆದರೂ ಹೇಳುವಂತಹದ್ದು ಗೆದ್ದವರು ಸೋತವರಿಗೆ ಏನಾದ್ರೂ ಕೊಡುವುದು. ಹಾಗಾದರೆ ಈಗ ನಾನು ಸೋತದ್ದೇ. ನೀನು ಸೋತವ, ನಾವು ಗೆದ್ದವರು, ನೀನು ಕೇಳು, ನಾವು ಕೊಡ್ತೇವೆ. ಹಾಗಾದರೆ ನಾನು ಕೇಳಿದ್ದನ್ನು ಕೊಡುತ್ತೀರಾ? ನನಗೆ ನಿಮ್ಮಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಬರ್ಬೇಕಾದ್ರೆ ಏನು ಮಾಡುದು? ಕೈ ತಟ್ಟಿ ಭಾಷೆ ಕೊಡ್ಬೇಕು. ನಮ್ಮ ಬಾಯಿಲಿ ಕೈ ತಟ್ಟುವುದಕ್ಕೇನು? ನೀನು ಕೇಳಿದ್ದನ್ನು ನಾವು ಕೊಡುವುದಕ್ಕೆ ಅಯ್ಯೋ, ಹಾಗಲ್ಲ ಹಾಗಲ್ಲ. ನನ್ನ ಕೈಯ ಮೇಲೆ ನಿಮ್ಮ ಕೈಯನ್ನಿಟ್ಟು ಭಾಷೆ ಕೊಡ್ಬೇಕು. ಕೈಯ ಮೇಲೆ ನಮ್ಮ ಕೈ ಭಾಷೆ ಕೊಡ್ಬೇಕು. ನಮ್ಮ ಕೈಯಾದ್ರೇನು, ಇವನ ಕೈಯಾದ್ರೇನು? ಕೈ ಅಲ್ವಾ? ಕರ ಒಂದೇ ಅಲ್ವಾ? ಮತ್ತೆ ಅಯ್ಯೋ, ನೀನು ಕೇಳಿದಂತಹ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವೆ. ನೀನೇನು ಕೇಳ್ತೀವಿ, ಪಾರಿತೋಷಕ ಏನು ಬೇಕು ನಾವು ಕೊಡುವುದಕ್ಕೆ ಸಿದ್ಧ. ಇದೋ ಕರ ತಟ್ಟಿ ಕೊಡ್ತೇವೆ, ಕೊಡ್ತೇವೆ. ಸಿಕ್ಕಿದಿರೆ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖನ ನಿಮಗೆ ನನಗೆ ಮತ್ತೇನು ಬೇಸರ ಅಲ್ಲ. ನನಗಿಂತ ಮೊದಲು ನೀನು ಸಾಹಿತ್ಯಲ್ಲ, ನಿನ್ನ ನಾನು ಚಿಕ್ಕವನಲ್ವಣ್ಣ, ನೀನು ದೊಡ್ಡವನ. ಮೊದಲು ನೀನು ಸಾಯಣ್ಣ, ನಾನಾದ್ರೂ ಬದುಕೇನಣ್ಣ. ಅಮ್ಮ, ಯಾವ ಕಾಲಕ್ಕಾದ್ರೂ ದೊಡ್ಡವರು ಸಾಯುವುದಕ್ಕೆ ಉಂಟೇನು? ತಮ್ಮವನಾದವನು ಚಿಕ್ಕವನು ಬದುಕಬೇಕಣ್ಣ. ಅಣ್ಣನಾದವನಿಗೆ ದೇಹ ತ್ಯಾಗವನ್ನು ಮಾಡಿದ್ರೆ ಅದೇ ವೀರ ಸ್ವರ್ಗ. ಆದ್ದರಿಂದ
ನನಗಾಗಿ ನಿನ್ನ ಜೀವವನ್ನು ನಿನ್ನ ಶಿರವನ್ನು ಕೊಡಬಲ್ಲೆಯ ತಮ್ಮ? ಅಮ್ಮ ಏನು? ಇವನು ಸಾಯ್ಬೇಕು, ನಮ್ಮನ್ನು ಸಾಯಿಸುವುದಕ್ಕಿಂತ ಮೊದಲು ಇವನಿಗೆ ಮಂಡೆ ಇರುವುದಂತ ಅಲ್ವೇ? ಆದರೆ ಒಂದು ಮಾತು, ಈ ಗಿರಿ ಜಲರಾಶಿಯಲ್ಲಿ ಒಂದು ಬಿಂದು ಒಂದು ಹರಿಯು ನೀರು ನಮ್ಮ ದೇಹಕ್ಕೆ ಸೋಕದಾಗೆ ನಮ್ಮ ತಲೆಯನ್ನು ಇವರಿಗೆ ನಾನ್ಯಾರೆಂದು ಗೊತ್ತಾಗಲಿಲ್ಲ. ನಾನ್ಯಾರೆಂದು ತಿಳಿಯದೆ ನನ್ನ ನೆಲೆಯನ್ನು ಅರಿಯದೆ ಈ ರೀತಿ ಹುಚ್ಚಾಟವಾಡುತ್ತಿದ್ದಾರೆ. ಇವರಿಗೆ ಜ್ಞಾನದ ಜೊತೆಯಲ್ಲಿ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸುತ್ತೇನೆ, ನೋಡಲಿ. ಲೋಕರಕ್ಷಕನಾದಂತಹ ಶ್ರೀಮನ್ನಾರಾಯಣ ಪಾಲನೆಗೆ ತಂದೆಯೇ, ನಾವು ಮಾಡಿದ ಅಪರಾಧ ಏನು, ಎತ್ತ, ಹೇಗೆ ಎಂಬುದಾಗಿ ಎಲ್ಲವನ್ನೂ ತಿಳಿದು ಅದೆಲ್ಲವನ್ನೂ ತನ್ನ ಗರ್ಭದಲ್ಲಿ ಧರಿಸಿ ನಮ್ಮ ಲೀಲಾಜಾಲವನ್ನು ಸಹಸ್ರ ವರ್ಷಗಳವರೆಗೆ ಕಂಡೆಯ ತಂದೆ. ಓ ತಂದೆ, ಆಡದ ಮಾರದ ಮಾತುಗಳನ್ನು ಆಡಿದ್ದೇವೆ, ಮಾಡಬಾರದ ಕೈಂಕರ್ಯವನ್ನು ನಾವು ಮಾಡಿದ್ದೇವೆ ತಂದೆ. ಕ್ಷೀರಸಾಗರದಲ್ಲಿ ಲಕ್ಷ್ಮಿಯ ಲೋಲನಾಗಿ ಈಗ ನಿನ್ನ ದಿವ್ಯ ಅವತಾರವನ್ನು ಚಕ್ರಾಯುಧದಿಂದ ಕಂಡೆವು ತಂದೆ. ತಂದೆ, ನಿನ್ನ ಪದತಲದಲ್ಲಿ ಬಿದ್ದು ನಾವು ವಿನ್ನವಿಸಿಕೊಳ್ಳುವಂತಹದ್ದು ಕ್ಷಮೆ ಎನ್ನುವಂತಹ ಶಬ್ದಕ್ಕೆ ಅರ್ಥವೇ ಇಲ್ಲದಾಗಿ ಹೋಗಿದೆ. ಆದರೂ ಕೂಡ ಕ್ಷಮೆ ಎನ್ನುವಂತಹ ಶಬ್ದಕ್ಕೆ ನಿನ್ನಲ್ಲಿ ಅರ್ಥ ಇದೆ ಎನ್ನುವಂತಹ ಅರ್ಥದ ಶಬ್ದವನ್ನು ನಾವು ತಿಳಿದುಕೊಂಡವರು. ಎಲ್ಲವನ್ನೂ ತನ್ನ ಗರ್ಭದಲ್ಲಿ ನಿನಗೆ ಒಳಗೊಳಿಸಿದವ ನೀನು. ಈ ಕಾಲದಲ್ಲಿ ನಾವು ಮಾಡಿದ ಮಹದ ಅಪರಾಧವನ್ನು ಮನ್ನಿಸಿ ಅನುಗ್ರಹಿಸುವುದನ್ನೇ. ಸ್ವಾಮಿ ಅಚ್ಯುತ ಮಾಧವ ಕೇಶವ, ಸ್ವಾಮಿ ನಿನ್ನಲ್ಲಿ ಹರನೂ ಇದ್ದಾನೆ, ಬ್ರಹ್ಮನೂ ಇದ್ದಾನೆ. ಹೌದು, ನೀನು ನಮ್ಮ ಮೃತ್ಯುಂಜಯನಿಗೆ ಮೃತನಾಗಿದ್ಯಾ, ಪರಮ ಪವಿತ್ರನಾಗಿದ್ಯಾ. ನೀ ಯಾರನ್ನು ತಿಳಿಯದೆ ನಿಂದಿಸಿದವು ತಂದೆ, ತಿಳಿಯದೆ ಮಾಡಿದ ತಪ್ಪನ್ನು ಮನ್ನಿಸಿರುವುದು ತಂದೆ. ಮಧುಕೈಟಭರೇ, ನಿಮ್ಮ ತಪ್ಪನ್ನೆಲ್ಲ ಮನ್ನಿಸಿದ್ದೇನೆ. ನಿಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿದೆ. ನಿಮ್ಮ ಮನದ ಆಸೆ ಏನೆಂಬುದನ್ನು ತಿಳಿಸಿ ಖಂಡಿತವಾಗಿಯೂ ಈಡೇರಿಸುತ್ತೇನೆ. ಓ ಕ್ಷೀರಾರ್ಣವ ಶಯನ ಮಧುಕೈಟಭರೇ, ನಿನ್ನ ದಿವ್ಯ ಚರಣ ಮೂರ್ತಿಯನ್ನು ಕಂಡು ನಾವು ಪುಳಕಿತರಾದೆವು ತಂದೆ. ಅನ್ನ ಏನು ನಾವು ಭಾವಿಸುವುದಿಲ್ಲ, ಕೇಳುವುದಿಲ್ಲ, ಮೋಕ್ಷವೊಂದನ್ನೇ ಕರುಣಿಸುತ್ತಾ ಇದ್ದೇವೆ. ನಿನ್ನ ಹೆಸರಿನ ಜೊತೆಯಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಸಹಸ್ರ ವರ್ಷಗಳವರೆಗೆ ಈ ಮಧುಕೈಟಭರು ಏನು ಎತ್ತ ಎಂಬುದಾಗಿ
ತೋರಿಸಿಕೊಡಬೇಕಾಗಿದೆ. ಅದು ನಿನ್ನ ಜೊತೆಯಲ್ಲಿ ಸೇರಬೇಕು. ಮೋಕ್ಷವನ್ನೇ ಕರುಣಿಸುತ್ತದೆ. ಸರಿ, ನಿಮ್ಮ ಶಿರಸ್ಸನ್ನು ನನ್ನ ಸಂಗೆಯ ಮೇಲಿಸಿ ಇದೋ ಮೋಕ್ಷವನ್ನು ಕರುಣಿಸುತ್ತೇನೆ. ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿಗೆನು ತಿರುಸಿ ಪೆಸರನು ಧರೆಯ ಸೃಜಿಸುತ್ತ ಮೇದಿನಿಗೆನು ತಿರುಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ನೇಮಿ ಸೃಷ್ಟಿ ಕಾರ್ಯದಲ್ಲಿ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯಮನು ನನ್ನ ಜಂಗೆಯ ಮೇಲಿರಿಸಿ ಮೋಕ್ಷವನ್ನು ಕರುಣಿಸಿದ್ದೇನೆ. ಮಧುಕೈಠಬರ ರಕ್ತ ಜಲದಲ್ಲಿ ಮಿಶ್ರಿತವಾಗಿ ಸಮತಟ್ಟಾದ ಪ್ರದೇಶ ನಿರ್ಮಾಣವಾಗಿದೆ. ರಕ್ತ ಮಾಂಸ ಮೇಧಸ್ಸುಗಳಿಂದ ಉದ್ಭವಿಸಿದ್ದರಿಂದ ಇದನ್ನು ಮೇದಿನಿ ಎಂದೇ ಕರೆಯಲಾಗುವುದು. ಸುದರ್ಶನಾಘಾತದಿಂದ ಚೂರ್ಣವಾಗಿದ್ದ ಅಸ್ಥಿಶೇಷಗಳು ಪರ್ವತಗಳಾಗಿ ಮಾರ್ಪಟ್ಟಿವೆ. ಕೂಡಲೇ ಕಮಲದಳದಲ್ಲಿ ಅಡಗಿ ಕುಳಿತಿದ್ದ ಬ್ರಹ್ಮದೇವನನ್ನು ಕರೆದು ಸೃಷ್ಟಿಸುವ ಕಾರ್ಯವನ್ನು ಪ್ರಾರಂಭಿಸಲು ಸೂಚನೆ ನೀಡಿದ ಬಳಿಕ ಅಮ್ಮ ಅನುಗ್ರಹಿಸಿದ ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ. ಜನನಿಯ
ಪ್ರಪಂಚದ ಯಾವ ಸುಖವನ್ನು ಅನುಭವಿಸುವುದಕ್ಕೂ ಅದೃಷ್ಟವೆಂಬುದು ಬೇಕೇ ಬೇಕು. ಜಗತ್ತಿನ ನಾನಾ ಜೀವಿಗಳ ಜನನಕ್ಕೆ ಕಾರಣರಾದವರು ನಮ್ಮ ತಂದೆ ಕಶ್ಯಪ ಮಹರ್ಷಿಗಳು. ಅವರ ಜ್ಯೇಷ್ಠ ಪತ್ನಿ ದಿತಿ ದೇವಿಯ ಪ್ರೇಮದ ಮಗಳು ನಾನು. ದೇವತೆಗಳ ಕುಟಿಲತನದಿಂದಾಗಿ ನಮ್ಮ ವಂಶದ ಹನನವಾಗಿ ದೈತ್ಯ ವಂಶವೇ ಅಳಿದು ಹೋಗುತ್ತಿದೆಯಲ್ಲ ಎಂದು ದುಃಖಿಸುತ್ತಿದ್ದ ಅಮ್ಮನನ್ನು ಸಮಾಧಾನಪಡಿಸಿ ಆಕೆಯ ಮಾರ್ಗದರ್ಶನದಂತೆ ಬ್ರಹ್ಮದೇವರನ್ನು ತಪಸ್ಸಿನಿಂದ ಮೆಚ್ಚಿಸುವುದಕ್ಕಾಗಿ ಅರಣ್ಯಾಭಿಮುಖವಾಗಿ ಹೊರಟು ಬಂದವಳಿದ್ದೇನೆ. ಏನಿದು, ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರಲ್ಲ. ಆಹಾ, ತಿಳಿಯಿತು ನಾನು ಹೇಗೆ ಕಾಣಿಸುತ್ತಿದ್ದೇನೆ. ಚೆಲುವಿಗೆ ಲೋಕೈಕ ವೀರನಾದ ಮಗನನ್ನು ಪಡೆಯುವುದಕ್ಕಾಗಿ ನಾನಿಲ್ಲಿ ತಪಸ್ಸು ಮಾಡುವುದು ಅವರಿಗೆ ಗೊತ್ತ.
ಎಂದಾದರೆ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ತಾರದೆ ಬಿಡಲಿಕ್ಕಿಲ್ಲ. ಆದ್ದರಿಂದ ನಾನು ನನ್ನ ಈ ಸುಂದರ ರೂಪವನ್ನು ಜಯಿಸಿ ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸುವುದಕ್ಕಾಗಿ ಮಹಿಷಿ ರೂಪವನ್ನು ಧರಿಸಿ ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸುತ್ತೇನೆ. ಧರ್ಮದಾರ ನಿಸ್ವಾರ್ಥ ಸೇವೆ ನಿಷ್ಕಾಮ ಕರ್ಮದಿಂದ ತಪಸ್ಸನ್ನು ಮಾಡುತ್ತಿದ್ದವನಿ ಸುಪಾರ್ಸಕ. ಧ್ಯಾನದಲ್ಲಿ ನಿರತನಾಗಿ ಆನಂದಮಯ ಕೋಶದಲ್ಲಿ ವಿಹರಿಸುತ್ತಿದ್ದೆ. ಒಮ್ಮಿಂದ ಒಮ್ಮೆಗೆ ತಪ್ಪಲ್ಲ. ಯಾಕೆ ಜ್ಞಾನ ದೃಷ್ಟಿಯಲ್ಲಿ ನಿಲ್ಲುತ್ತೇನೆ. ಕರುಣಿಯೊಬ್ಬ ನಿಜ ರೂಪವನ್ನು ಮರೆಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಯಾವ ದೇವತೆಯನ್ನು ಆರಾಧಿಸಿ ಲೋಕಕ್ಕೆ ಹಿತವನ್ನು ಬಯಸುತ್ತೇವೋ ಅಂತಹ ದೇವತೆಯನ್ನು ವಿರೋಧಿಸಿ ಮಗನನ್ನು ಪಡೆಯುವ ಪ್ರಯತ್ನ. ಇದರಿಂದ ಏನಾಯ್ತು? ಅಷ್ಟು ಮಾತ್ರವಲ್ಲ, ಇದಕ್ಕೆ ಪರಿಮಾರ್ಜನೆ 3 ಮೂರ್ತಿಗಳಿಂದಲೂ ದೇವಗಳು. ಇನ್ನು ಇಲ್ಲಿರುವುದಲ್ಲ, ಯೋಗ್ಯವಾದ ಸ್ಥಳ ಹರಸುತ್ತಾ ನಡೆಯುತ್ತೇನೆ. ಏನಿದು ಏನಿದು ಘನತರ ತಪವೋ ಮನೆ ಮಣಿ ಎನಿ ಬಳಲಿ ಸನುರಗದಿ ಪೇಳು ಮನದಿರುವನು ನೀವೇ ಮೆರೆದ ಕಮಲ ಜನುವ. ಏನಿದು ಏನಿದು ಘನತರ ತಪವೋ ಮನೆ ಮಣಿ ಎನಿ ಬಳಲಿ ಮಗಳೇ ಮಾಲಿನಿ, ಏಳಮ್ಮ, ಇದು ಬ್ರಹ್ಮದೇವನಾದ ನಾನೇ ಬಂದಿದ್ದೇನೆ. ಏನಾಗಬೇಕು ಕೇಳಿಕೋ. ಬ್ರಹ್ಮದೇವ, ನನ್ನ ತಪಸ್ಸಿಗೆ ಮೆಚ್ಚಿ ಒಲಿದು ಬಂದೆಯಾ ತಂದೆ? ಧನ್ಯನಾದೆ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಲ್ಲಿ ಮಗದಿರವ
ತಾಯಿಯಾಗಬೇಕೆಂಬ ನನ್ನ ಆಸೆ. ನನ್ನ ಈ ಆಸೆಯನ್ನು ಈಡೇರಿಸು ತಂದೆ. ಆಗಲಮ್ಮ, ನಿನ್ನ ಅಭಿಷ್ಟ ಸಿದ್ಧಿಸಲಿ. ತಥಾಸ್ತು. ಆದರೆ ಆದರೆ ಏನು ಸ್ವಾಮಿ? ಆದರೆ ಹುಟ್ಟುವ ಮಗನು ಕೋಣನಾಗುತ್ತಾನೆ. ಅಯ್ಯೋ ಬ್ರಹ್ಮದೇವ, ಏನಿದು? ನನ್ನ ಉದರದಲ್ಲಿ ಜನಿಸುವ ಮಗು ಕೋಣನೆ. ಆ ಮಗುವನ್ನು ಪಡೆದು ಯಾವ ಸುಖವನ್ನು ಪಡೆಯಲಿ ತಂದೆ? ಮರುಗದಿರು ಮಾಲಿನಿ, ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ. ಮುನಿವರ ನೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಧುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಂದೆನು ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯ. ಮಗಳೇ ಮಾಲಿನಿ, ತಂದೆ ಮರುಗದಿರು. ಇತರರಿಗೆ ಕಷ್ಟವಾಗಬಾರದೆಂದು ನೀನು ಯೋಚಿಸಿರಬಹುದು. ಹೌದು. ಆದರೆ ಪ್ರತಿಫಲಾಪೇಕ್ಷೆಯಿಂದ ನೀನು ಮಾಡಿದ ತಪಸ್ಸಿನ ಪ್ರಭಾವ ಪರಿಸರದಲ್ಲಿ ಬೀರಿದ್ದು ನಿಜ. ಹಾಗೆಂದು ನಿರಾಶನಾಗದಿರು. ಹುಟ್ಟುವ ಮಗನು ಕೋಣನಾದರೂ ಜಾಣನಾಗಿ ದುರಪರಾಕ್ರಮಿ ಎನಿಸಿ ತ್ರಿಜಗವನ್ನು ಗೆದ್ದು ಆಳುತ್ತಾನೆ. ಅವನು ನಿನಗೆ ನೆಮ್ಮದಿಯನ್ನು ಕೊಡುತ್ತಾನೆ. ಹೋಗು, ಶುಭವಾಗಲಿ. ಆಗಲಿ ತಂದೆ. ಈ ಸಂತೋಷದ ವಿಚಾರವನ್ನು ತಾಯಿಗೆ ತಿಳಿಸುವುದಕ್ಕಾಗಿ ಅರಮನೆ ಕಡೆದಿರುತ್ತೇನಂತೆ. ಅವರ ಕಾಲವೇ ಮುಗಿದು ಹೋಯಿತು. ಆ ಕಾಲಾನಂತರದಲ್ಲಿ
ಒಂದಲ್ಲ ಒಂದು ದಿನ ಆ ಸ್ವರ್ಗವನ್ನು ಪಡೆಯಲೇಬೇಕೆಂಬ ಹಾಗೆ ತೀರ್ಮಾನಿಸಿದವ ನಾನು ಅಳಿದುಳಿದ ರಾಕ್ಷಸರನ್ನು ಸೇರಿಕೊಂಡು ನೇರವಾಗಿ ಪಾತಾಳ ಲೋಕಕ್ಕೆ ಬಂದವರಿದ್ದೇನೆ. ಬುಸುಗುಡುವ ಸರ್ಪಗಳ ಹೆಡೆಯನ್ನು ಇಲ್ಲಿ ನನ್ನ ಪುರವನ್ನು ಸ್ಥಾಪಿಸಿದ್ದೇನೆ. ನಂತರದಲ್ಲಿ ಮಧುವನ ಎಂಬ ಹಾಗೆ ಹೆಸರಿಟ್ಟು ನನ್ನದಂತ ಅಡುಗೆಯನ್ನು ಮಾಡುವಂತಹ ಹೊತ್ತಿನಲ್ಲಿ ಬಂದಿದ್ದಲ್ಲ ಒಂದು ಓಲೆ. ಶೋಣಿತೆಯಿಂದ ಬಂದವರಂತೆ ದಿಟ್ಟಿಯಾಗಿ ಸುತ್ತ ಮಾಲಿನಿಗೆ ಮದುವೆಗೆ ಬೇಕಾಗಿ ವರವನ್ನು ಹುಡುಗುತ್ತಾ ಇದ್ದಾರೆ. ನೀನೇ ಸರಿಯಾದ ವರ ಎಂಬ ಹಾಗೆ ದೇವಿ ಆಡಿದವರಿದ್ದಾರೆ ಎಂಬ ಹಾಗೆ ಓಲೆಗೆ ಮನ್ನಣೆಯನ್ನಿತ್ತು ದಿಬ್ಬನ ಸಹಿತನಾಗಿ ಶೋಣಿತಕ್ಕೆ ಬಂದವರಿದ್ದೇನೆ. ಬಂದಂತಹ ಹೊತ್ತಿನಲ್ಲಿ ಮದುವೆ ಕಾರ್ಯ ನಡೆದು ಹೋಯಿತು. ಸುಖ ದಾಂಪತ್ಯ ಪ್ರತೀಕವಾಗಿ ಮಹಿಷನೇನು ಹುಟ್ಟಿ ಬೆಳೆದಿದ್ದಾನೆ. ಈ ತನ್ನ ಅಂತ ಮೊಮ್ಮಗನ ಖುಷಿಯಲ್ಲಿ ಸಂತೋಷ ಪಡಬೇಕಂತ ನಮ್ಮ ಅತ್ತೆಯವರು ಚಿಂತೆಯಿಂದಿರುವಂತಹ ಹೊತ್ತಿನಲ್ಲಿ ನೇರವಾಗಿ ಅವರ ಬಳಿಗೆ ಬಂದು ಕೇಳಿದಂತಹ ಮಾತು, ಯಾಕತ್ತೆ ಚಿಂತೆಯಲ್ಲಿದ್ದೀರಿ ಎಂಬ ಹಾಗೆ ಆ ಹೊತ್ತಿ ಅವರಾಡಿದಂತ ಮಾತು ಒಂದೇ, ಪಡೆದ ಸುತ್ತವರು ಅದೆಷ್ಟೋ ಮಂದಿ ಕಾಲಗಳಲ್ಲಿ ಸಂದು ಹೋಗಿದ್ದಾರೆ, ಸ್ವರ್ಗವನ್ನು ಪಡೆಯುವಂತ ಆಸೆ ಇನ್ನು ಬಂಜೆಗೆ ಉಳಿಯಿತು ಎಂಬ ಹಾಗೆ ಈ ಕಾಲಕ್ಕೆ ಅತ್ತೆಯವರಿಗೆ ಧೈರ್ಯ ಮಾತುಗಳನ್ನು ಆಡಿದವರಿದ್ದೇನೆ. ನಾನು ನಿಮ್ಮ ಅಜ್ಜನಾಗಿದ್ದರು ಈ ಹೊತ್ತಿ ನಿಮ್ಮ ಮಗಳನ್ನು ವರಿಸಿದವರಿದ್ದೇನೆ. ನಿಮ್ಮ ಮಗಳಂದೇ ಎಂಬ ಹಾಗೆ ಭಾವಿಸಿ ನಿಮ್ಮ ಆಸೆ ಏನುಂಟು ಅದನ್ನು ನಾಡಿ ಈಡೇರಿಸುತ್ತೇನೆ ಎಂಬುದಾಗಿ ಆಡಿದಂತಹ ಹೊತ್ತು ಶುಭಮಸ್ತು ಎಂಬುದಾಗಿ ಅತ್ತೆಯವರು ಆಡಿದವರಿದ್ದಾರೆ. ಯಾಕೆ ತಡ, ನಮ್ಮದಂತ ರಾಕ್ಷಸರು ಇಲ್ಲಿಗೆ ಬಂದಾರದೆಷ್ಟೋ ಮಂದಿ, ಇಲ್ಲ ಇದ್ದಂತ ರಾಕ್ಷಸ ವೀರರಾದೆಷ್ಟೋ ಮಂದಿ, ಎಲ್ಲರನ್ನು ಸೇರಿಕೊಂಡು ಸ್ವರ್ಗ ತಿಳಿಯೋಣ. ರಾಕ್ಷಸರಿಗೆ ಸರಿಯಾದ ನೆಲೆಯನ್ನು ಕೊಡಬೇಕು. ತಡ ಮಾಡುವುದಲ್ಲ, ಇರುವುದು ಒಂದೇ ದಾರಿ, ಸ್ವರ್ಗದ ಪೀಠವನ್ನು ನಾನು ಏರಬೇಕು. ಇವತ್ತು ಹೊಗಳುವವರು ಯಾರು? ನಮ್ಮವರೇ ಇದ್ದಾರೆ ತಾರೆ, ಬೇರೆಯವರ ಆಲೋಚನೆ ನಮಗಿಲ್ಲ. ನಮ್ಮವರನ್ನೇ ನಂಬಿಯವರೆಗೆ ಬಂದವರಿದ್ದಾರೆ. ತಡ ಮಾಡುವುದಿಲ್ಲ, 4 ಪೀಠವನ್ನು ಏರುತ್ತೇನೆ. Jara
ಮುಖೇನವಾಗಿ 4 ಮೀಟವನ್ನು ಏರಿ ಕುಳಿತವನವನು. ಆ ಹೊತ್ತಿಗೆ ಹಾರಾಡಿಕೊಂಡು ಬಂದವು. ನೇರವಾಗಿ ಬಂದವನೇ ನಿನ್ನಂತ ಬಲವಾದ ರೆಕ್ಕೆಗಳಿಂದ ನನಗೆ ಹೊಡೆದೆಯೋ? ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ನನಗೂ ನಿನಗೂ ಏನು ಹಾಗೆ ಹೇಳಬೇಕು? ಯಕ್ಷನಾದರೇನು ನೀನು? ಯಕ್ಷಮೂರುಂಟೇನೋ ನಿನಗೆ? ನನ್ನದಂತ ಪರಾಕ್ರಮವನ್ನು ಮೆರೆಯುವಂತಹ ಹೊತ್ತಿನಲ್ಲಿ ನೀನು ಬಿಡು. ಪ್ರತ್ಯಕ್ಷ ಪರಮೇಶ್ವರನೇ ಬಂದರು ಆತನು ಹೋರಾಡುವವನಿದ್ದೇನೆ. ಒಳ್ಳೆಯ ಮಾತಿನ ಹಿಂದೆ ಹೋದೆ ಎಂದಾದರೆ ನನ್ನ ಅಡಿಯಾಳಾಗಿ 4 ದಿನ ಇಲ್ಲಿ ಉಳಿಯಬೇಕಾಯಿತು. ಇಲ್ಲದಿದ್ದರೆ ದೇವತೆಗಳಿಗೆ ಆದಂತ ಗತಿಯಲ್ಲಿ ನಿನಗನ್ನು ಅನಿಸಿದರು. Thank you.
ಬೇಡಿದನು ಮಾಲಿನಿಯರಿಗೆ ಬೇಡಿದನು ನಾನು ನಿಮ್ಮ ಗಂಡ ಹಾಗಲ್ವಮ್ಮ, ನಾನು ಮತ್ತೆ ನಿಮ್ಮ ಗಂಡ ಅವತ್ತು ಹೋದ್ದು ಗುರುಪುರಕ್ಕೆ. ಓ ಅದು ಗುರುಪುರ ಅಲ್ಲವೋ ಸುರಪುರಕ್ಕೆ. ಹಾ ಅಲ್ಲಿಗೆ ಅಮ್ಮ, ಸುರಪುರಕ್ಕೆ. ನಾನು ಮತ್ತೆ ನಿಮ್ಮ ಗಂಡ ಹೋಗಿದ್ವಲ್ಲ, ಉದ್ದಕ್ಕೆ ಹೋದ್ದು. ಏನದು ಉದ್ದಕ್ಕೆ? ಅದು ಉದ್ದಕ್ಕಲ್ಲವೋ ಯುದ್ಧಕ್ಕೆ? ಯುದ್ಧಕ್ಕಮ್ಮ. ಹೌದೇ, ಬಂದ ವಿಚಾರ ಲಾಲಿಸಬೇಕು ತಾಯೇ ಭಿನ್ನಹಗಳ ಮಾಲಿನಿಗಳ ಮಣಿಗೆ ಆ ಆ ಆ ಒಬ್ಬೊಬ್ಬರಾಗಿ ಬಂದ್ರಮ್ಮ. ಮೊದಲು ಅಗ್ನಿ ಬಂದ. ಅಗ್ನಿ ಅಲ್ಲವೋ ಅಗ್ನಿ ಬಂದ. ಹಾ ಅವನೇ ಅಮ್ಮ. ಹೌದಾ? ಆಮೇಲೆ ಆಮೇಲೆ ಮಳೆ ಬಿಟ್ಟಲ್ಲ. ನೀರು ಬಿಡುವ ಬಂದ. ನಿರುಕ್ತಿ ಬಂದ. ಅಲ್ಲಮ್ಮ, ಮಳೆರಾಯ ಮಳೆದೇವ ವರುಣನೇ ಅವ ಬಂದ. ಆಮೇಲೆ ಬೇರೆ ಬಂದ. ಅವನು ಬಂದ ಹಾಗೆ ಓಡಿ ಹೋದ. ಆಮೇಲೆ ವಾಯು ಬಂದ. ನಮ್ಮ ಮುಂದಿನಿಂದ ಬಂದ ವಾಯು ಹಿಂದಿನಿಂದ ಓಡಿ ಹೋದನಮ್ಮ. ಹೌದಮ್ಮ. ಆಮೇಲೆ ಕುಬೇರ ಬಂದ. ಆಮೇಲೆ ಅವ ಬಂದ ನಮ್ಮ ನೀರುಳ್ಳಿ. ನೀರುಳ್ಳಿ ಅವನಮ್ಮ, ಅವನೇ ಬಂದವನು ಹಿಂದೆ ಓಡಿ ಹೋದನಮ್ಮ. ಆಮೇಲೆ ಬಂದ ಸೂರಪ್ಪ. ಸೂರಪ್ಪನಿಗೂ ನಿಮ್ಮವರಿಗೂ ಯುದ್ಧ ಆಯ್ತಮ್ಮ. ಯುದ್ಧದಲ್ಲಿ ಸೂರಪ್ಪ ಸೋತೆ ಹೋದನಮ್ಮ. ಸಂತೋಷದ ವಿಚಾರವಲ್ಲವೇ? ನಗು ನಗುತ್ತಾ ಹೇಳು. ಹೌದಮ್ಮ. ಹೌದು. ಹಾಗೆ ಯುದ್ಧವನ್ನು ಸಂತೋಷದಲ್ಲಿ ಇರುವ ಸಂದರ್ಭದಲ್ಲಿ ಅವನೇ ಎಸ್ಕೆ ಅಲ್ಲವೋ ಯಕ್ಷರಾಜ ಪಿಂಗಲ. ಅವನೇ ಬಂದಮ್ಮ. ಅಂದ ನಿಮ್ಮವರಲ್ಲಿ ಕುಳಿತುಕೊಂಡಿದ್ರು. ಮಸಣದಲ್ಲಿ ಕುಳಿತುಕೊಂಡಿದ್ದು ನಿಮ್ಮವರು. ಮಸಣದಲ್ಲಿ ಅಲ್ಲವೋ ಸಿಂಹಾಸನದ ಮೇಲೆ. ಅಲ್ಲಿಯೇ ಹೌದೇ? ಬಂದಮ್ಮ. ಬಂದವನೇ ಏನು
ಕಾಣುದಿಲ್ಲಮ್ಮ. ಹೌದೇ? ಕೊಡ್ತೇನೆ. ಏನಾಯ್ತು? ತೂತ ನಾಲಗೆ ಹೊರಗೆ ಹಾಕಿ ಪತಿಯೇ ಮಡಿದೆಯಲ್ಲ ಈ ಪರಿಮಾಣ ಜತೆಯ ಅಗಲುವರೇ ಈ ಪರಿಮಾಣ ಜತೆಯ ಕ್ಷಿತಿಯೊಳು ಅಗಲಿ ಜೀವಿತ ಎಂದೂ ಈ ಅಯ್ಯೋ, ನನ್ನ ಪತಿದೇವರು ಮಡಿದರಲ್ಲ, ನನಗಿನ್ನಾರು ಗತಿ? ಸುಮಂಗಲಿಯಾಗಿ ಬಾಳಬೇಕಾಗಿದ್ದ ನಾನು ವಿಧವೆಯಾಗಿ ಬಿಟ್ಟೆನಲ್ಲ. ಸರ್ವ ಸಂಪತ್ತಿದ್ದು ಏನು ಪ್ರಯೋಜನ? ಕೈ ಹಿಡಿದ ಪತಿಯೇ ಇಲ್ಲದಿರುವಾಗ ಆ ಹೆಣ್ಣಿನ ಬಾಳು ವ್ಯರ್ಥವಲ್ಲವೇ? ಇಲ್ಲ, ನನ್ನವರಿಲ್ಲದ ಪ್ರಪಂಚದಲ್ಲಿ ನಾನೂ ಇರುವುದಿಲ್ಲ. ನಾನು ಅವರೊಂದಿಗೆ ಹೋಗುತ್ತೇನೆ. ಇಲ್ಲ, ಅತು ಫಲವೇ ಸುಮ್ಮನೆ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹದನಗಳ ಬಿತ್ತರಿಸಿ ಹದನಗಳ ಸುಮನ ಸಮುದ್ರವನ್ನು ಸನೆ ಪಡೆದು ನಾಕವಾರ್ತಿಯಲ್ಲಿ ವರ್ಷನೆ ಕರೆದಳ ಮಗನ ನಾನಳುವುದಿಲ್ಲ. ನಾನತ್ತರೆ ಸತ್ತವರು ಹುಟ್ಟಿ ಬರುವರೆ? ಖಂಡಿತವಾಗಿಯೂ ಇಲ್ಲ. ನನ್ನ ಅಳುವಿಗೆ ಕಾರಣರಾದ ಆ ಸುಮನಸರಿಗೆ ಸರಿಯಾದ ಶಾಸ್ತಿಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ನನ್ನ ಮಗ ಮಹಿಷ ಸಾಮರ್ಥ್ಯನಾಗಿ ಬೆಳೆಯುತ್ತಿದ್ದಾನೆ. ಅವನನ್ನೇ ಕಾಯುತ್ತೇನೆ. ಮಗನೇ ಮಹಿಷ, ಬಾ ಮಗನೇ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ ಕಂದ.
ಬಯಸಿಕೊಂಡೆ. ಮಗನೇ ಮಹಿಷ, ಬಾ ಬಾ ಬಾ. ಏನು ತಾಯಿ, ಕರೆಗೆ ಹೋಗೊಟ್ಟು ಬಂದವನಿದ್ದೇನೆ. ಕಣ್ಣಲ್ಲಿ ಕಣ್ಣೀರು, ಯಾರಿಂದ ದುಃಖವಂತು? ಅನಿಮಿಷರ ಗೆಲ್ಲಬಹುದು ಸಮರದೆ ನಿನಗೆ ಘನವಲ್ಲ. ಅನಿಮಿಷರ ಗೆಲ್ಲಬಹುದು ಸಮರದೆ ನಿನಗೆ ಘನವಲ್ಲ. ವನಜನಾಭ ಬರುವ ಕೃತಕರಿ ವನಜನಾಭ ಬರುವ ಕೃತಕರಿ ಸುಮನಸರ ಪಕ್ಷದಿ ನಿನಗೆ ಪೇಳುವೆನುವುದು ವಿಧಿಯಲ್ಲಿ ಪಡೆದು
ವರಗಳು ತನಯರಾಡಿಗೆ ಮಾಲಿನಿ ಆ ಸುಮನಸರನ್ನು ಸೋಲಿಸುವುದು ನಿನಗೆ ಘನಕಾರ್ಯವಲ್ಲ. ಆದರೆ ಅವರನ್ನು ರಕ್ಷಿಸಲು ಆ ಶ್ರೀಹರಿಯು ಧಾವಿಸಿ ಬರುತ್ತಾನೆ. ಅವನ ಬಾರಿ ವಂಚಕ. ಆತನನ್ನು ಸೋಲಿಸಲು ಕಾಡನ್ನು ಸೇರಿಕೊಂಡು ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಅತಿ ಅದ್ಭುತ ವರವನ್ನು ಸ್ವೀಕರಿಸಿಕೋ ಮಗನೇ. ಅನುಗ್ರಹಿಸುತ್ತಾಯೇ. ನಿನಗೆ ಶುಭವಾಗಲಿ. ಮಾತೆಗೆ ಮಣಿದು ವಿಖ್ಯಾತ ಮಹಿಷನು ವಿಧಾನದ ಕವಗೈವೆನುತ ಆನು ಜನಪದೈದನು ಆತದು ಜನಪದೈದನು ಪುಷ್ಕರ ಕ್ಷೇತ್ರ ಪಗುತಲೆ ಬಳಿಗ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿದ್ದೇನೆ. ಬೇಕು ಬೇಕಾದಂತಹ ವರವನ್ನು ಪಡೆದಿದ್ದೇನೆ. ತ್ರಿಮೂರ್ತಿಗಳಿಂದ ಮರಣವಿಲ್ಲಂತೆ. ನಾಲ್ಕಲೋಕದ ವಿಚಾರ ಬರುವಾಗ ಯಾರಲ್ಲಿ ಬರುತ್ತಿರುವುದು?
ಹಿತವಂತರೋ ಅಲ್ಲ ಹಿತವಂತರೋ ಸಾಧಿಸಬೇಕಯ್ಯ. ಲಲಿಪುರಾದರೆ ಮಾಲಿನಿ ಸುಕುಮಾರ ನಾವು ಬೇರೆ ಯಾರು ಅಲ್ಲ, ನಿನ್ನವರೇ. ಒಂದು ಕಾಲದಲ್ಲಿ ಇದೇ ಶೋಣಿತನ ಮೇಲೆ ಇದ್ದಂತ ರಾಕ್ಷಸ ವೀರರು ನಾವು. ನಾನೇ ಶಂಕಾಸುರ, ಅವ ದುರ್ಗಾಸುರ, ಇವ ಚಿಕ್ಷುರಾಸುರ, ಎಲ್ಲರೂ ನಮ್ಮವರೇ. ನಿನ್ನ ಬಳಿಗೆ ಬರುವರೆ ಕಾರಣವಿದೆಯೋ? ಈ ಶೋಣಿತನ ಮೆರೆಯುವಂತಹ ಹುಟ್ಟಿನಲ್ಲಿ ಸ್ವರ್ಗ ಮೇಲೆ ಆಸೆ ಹುಟ್ಟಿತು, ಅದನ್ನು ಪಡೆಯಬೇಕೆಂಬುದಾಗಿ ಹೊರತಾ ಹುಟ್ಟಿನಲ್ಲಿ ಓಡಿ ಹೋಗುವಂತಹ ದೇವೇಂದ್ರ ಶ್ರೀಹರಿಯಲ್ಲಿ ದೂರಿಟ್ಟ. ಆತ ತಾವರುವ ಬದಲಾಗಿ ಕರ ಚಕ್ರವನ್ನು ಕಳುಹಿಕೊಟ್ಟ. ಬಂದಂತಹ ಚಕ್ರ ನಮ್ಮ ಒಂದೊಂದು ಅಂಗಾಂಗಗಳನ್ನು ದಾಸಿಗೊಳಿಸಿದೆ. ಈವರೆಗೆ ಹಾಗೆಯನ್ನು ಸಾಧಿಸುವುದಕ್ಕೆ ಬೇಕಾಗಿ ಗಿರಿಗಂಬರಗಳಲ್ಲಿ ಬದುಕುಳಿದವರು ನಾವು. ಹಾಗಿರುವಾಗ ವರ್ತಮಾನವನ್ನು ತಿಳಿಯಿತು. ಶೋಣಿತನು ಮಾಲಿನ್ಯ ಸಂಜಾತನಾಗಿ ಮಹಿಷಾಕಿ ಮೆರೆಯುತ್ತಾ ಇದ್ದಾನೆ. ಬ್ರಹ್ಮನಿಂದ ಬೇಕಾದ ವರೆಯನ್ನು ಪಡೆಯುತ್ತಾನೆ ಎಂಬ ಹಾಗೆ ಈ ಕಾರಣಕ್ಕೆ ಬೇಕಾಗಿ ನಮ್ಮದಂತ ಹಗೆಯನ್ನು ತೀರಿಸುವ ನೀರೇ ಸರಿಯಾದ ವ್ಯಕ್ತಿ ಎಂಬ ಹಾಗೆ ನಿನ್ನ ಬಂದವರಿದ್ದೇವೆ. ಹಾಗೆಂದು ನೋಡುವುದಾದ್ರೆ ದೇವತೆಗಳ ಮೇಲೆ ಹಾಗೆ ನಮಗೆ ಮಾತ್ರ ಅಲ್ಲ, ನಿನಗೂ ಉಂಟು. ನಿನ್ನ ತಂದೆಯನ್ನು ಕೊಲಿಸಿದವ ಆ ಸುರಪಣಿಯಿಂದ ನನಗೆ ಮಾತ್ರ ಅಲ್ಲ ನಿಮಗೂ ಕೂಡ ಕಷ್ಟ ಬಂದಿದೆ. ತಡ ಮಾಡುವುದಲ್ಲ, ಸಕಲ ಸೈನ್ಯವನ್ನು ಇಟ್ಕೊಳ್ಳಿ, ನಡೆಯೋಣ.
ತೆರೆದಿರುವ ದಿಕ್ಪಾಲ ನುಡಿದ ವರದರಾಯ. ನಮ್ಮಲ್ಲಿಗೆ ಮಹಿಷದಾನವ ದಾಳಿಟ್ಟಿದ್ದಾನೆ ಅಂತೆ. ಅವನನ್ನು ಎದುರಿಸಬೇಕು. ಎಲ್ಲರೂ ತಮ್ಮ ತಮ್ಮ ಕೈಯಲ್ಲಿ ಆಯುಧಗಳನ್ನು ಹಿಡಿದು ನಡೆಯಲಿ ನಮ್ಮ ಸೈನ್ಯ. ಎಲ್ಲೋ ದೇವತೆ ಬಂದೆ ಎದುರಾಗಿ ನಿನ್ನನ್ನೇ ಅರಿಸಿ ಬಂದವ ನಾನು. ನಿನ್ನಲ್ಲಿ ಶಕ್ತಿ ಉಂಟಾ? ಬಾ ಮುಂದೆ.
ನಮ್ಮನ್ನು ಎದುರಿಸಿದಕ್ಕೆ ನೀವು ಯೋಗ್ಯರೆಂಬುದನ್ನು ಪ್ರಶ್ನಿಸುತ್ತಾ ಬಂದವರಿದ್ದೇವೆ. ನಿಮ್ಮದಂತ ಸಾಮರ್ಥ್ಯ ಏನುಂಟು ದೂರದಲ್ಲಿ ತೋರಿಸಬಹುದು. ಯಮವನೇ ನೀನು
ಆಯಿತು. ಅಯ್ಯೋ, ಕಷ್ಟಕಾಲ ಬಂದಾಗ ಬುದ್ಧಿಶಕ್ತಿ ಕ್ಷೀಣಿಸುತ್ತದೆ ಎಂಬುದಕ್ಕೆ ಉದಾಹರಣೆವೇ ನಾನು. ಒದಗಿ ಬಂದ ಕಷ್ಟದ ಮೂಲವೆಲ್ಲಿದೆ ಎಂದು ಶೋಭಿಸುವಾಗ ಅಂದು ಸೃಷ್ಟಿಕರ್ತನಾದ ಬ್ರಹ್ಮದೇವನ ವರದ ಮಹಿಮೆಯಲ್ಲವೇ? ಹೋಗಿ ಅವನ ಪಾದ ಪುಣ್ಯದಲ್ಲಿ ಆರಿಕೆ ಮಾಡೋಣ, ನಡೆಯಿರಿ. ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ ದುರುಳ ತೊಳಿಯುಲು ಬರೆಯುತ್ತೇನೋ ಧರೆಯದು ಹುರುವಳು ಹರನೋ ಬಲ್ಲೋ ವಾಣಿನಾಥ ಅರಿತೆನರಿತೆನ ದುರುಳನ ಬಾಕಿಯ ಒರೆಯುವರಾಗಿ ನಿನ್ನಲಿಯ ಮರೆಯಲ್ಲವು ನಾವರಗಳ ನಿತ್ಯ ಬಿರಲಿನ ತಪವನು ಮೊದಲಲ್ಲಿಯೇ ಅರಿತೆನರಿತೆನ ದುರುಳನ ಬಾಕಿಯ ಒರೆಯುವರಾಗಿ ನಿನ್ನಲಿಯ ಅರಿತೆನು ವಿಚಾರವನ್ನೆಲ್ಲ ನಾನು ತಿಳಿದವನಿದ್ದೇನೆ. ಏನು ಮಾಡೋಣ? ಕಳನು ಕಠಿಣ ತಪವೆಸಗಿದ್ದಾಗ ಮಂತ್ರಾಧೀನನಾಗಿ ಅವನು ಬೇಡಿದ ವರವನ್ನಿತ್ತಿದ್ದೇನೆ. ತ್ರಿಜಗದಲ್ಲಿರುವ ಯೋನಿಜರಿಂದ ಮರಣವೇ ಅವನಿಗೆ ಒದಗದು. 3 ಮೂರ್ತಿಗಳಾದ ನಮ್ಮಿಂದಲೂ ಮಹಿಷಾಸುರನನ್ನು ಸಂಹರಿಸಲು ಸಾಧ್ಯವಾಗದು. ಅದಕ್ಕಾಗಿ ಒಂದು ದಾರಿ ಇದೆ. ಏನು ದಾರಿ? ಏನೇ ಕಷ್ಟ ಬಂದರೂ, ಯಾವುದೇ ಅಡೆತಡೆಗಳಿದ್ದರೂ ಅವೆಲ್ಲವನ್ನು ನಿವಾರಿಸಿ ಕಳವದೆ ಮಾಡುವಲ್ಲಿ ಮಾಧವನೇ ಸಮರ್ಥನಿದ್ದಾನೆ. ತನ್ನ ಕರ್ಣಕಿಲ್ಬಿಷದಿಂದ ಜನಿಸಿದ ಮಧುಕೈಟಭರನ್ನು ಉಪಾಯದಿಂದ ವಧಿಸಿದವನಾತ. ಅವನಲ್ಲಿಗೆ ಹೋಗಿ ಶರಣಾಗೋಣ. ಕುಳಿತವರು ಚಂದ್ರಕಾಂತ ಶಿಲೆಯುಳುವುದಾಗಿ ಖಳನ ಬಧಿಸುವ ಯತ್ನ ಯೋಚಿಸುತ್ತಿರಲಿರಲಿತ್ತ ನಳಿನ ಭವ ಸುರನೊಡಗೂಡು ನಡೆದರು. ನಳಿನ ಭವ ಸುರನೊಡಗೂಡು ನಡೆದರು. ವೈಕುಂಠನು ಕಾಣದಿರಲು ದೇವೇಂದ್ರ, ವೈಕುಂಠಕ್ಕೆ ಹೋದರೆ ನಾರಾಯಣನಿಲ್ಲ. ಬಳಿಕ ಕೈಲಾಸ ಕೈತರಲ ಪುರಹರ ನೋವು ನಿಲಯದೊಳಗೊಳ್ಳದಿರೆ ಕಳವಳಿಸಿ ಬಳಿಕ ದೇವೇಂದ್ರ, ಕೈಲಾಸಕ್ಕೆ ಹೋದರೆ ಪರಶಿವನೂ ಇಲ್ಲ. ತಿಳುಹಿತ ಶರೀರ ನುಡಿ ನುಡಿ ಹರಿಹರರು ತುಳಿದೊಳಗೆ ಹದನವನು ತಿಳುಹಿತ ಶರೀರ ನುಡಿ ಅದು ಆಕಾಶವಾಣಿ ಒಂದು ಕೇಳುತ್ತಾ ಇದೆ. ತುಹಿನಗಿರಿಯಡೆಯಲ್ಲಿರುವ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ಕಳವದೆಯ ಕುರಿತು ಯೋಚಿಸುತ್ತಿದ್ದಾರೆ ಎಂದು. ಅವನಲ್ಲಿಗೆ ಹೋಗೋಣ. ಹರಿಹರರ ಪರ ಕೆರಗಿ ಸಕಲರು ದುರುಳ ಮಹಿಳಾಸುರನ ಉಪಟಳದಿ ತರಹರಿಸುತ್ತಿಗೆ ವೆಂಪ ನೀವೇ ಪೊರೆಬುದೆನರು. ನಮಸ್ಕರಿಸಿದ್ದೇನೆ. ಬ್ರಹ್ಮದೇವ, ಮನಸ್ಸಿನನ್ನೆಲ್ಲ ಕರೆದುಕೊಂಡು ಇತ್ತ ಕಡೆ ಬರಲು ಕಾರಣವೇನು? ಓ ಕ್ಷೀರವಾದಿ ಶರಣ ಬ್ರಹ್ಮ, ಧೂರ್ತನಾದಂತಹ ಮಹಿಷಾಸುರನು ಶಂಖ ದುರ್ಗಧ್ಯರನ್ನು ಸೇರಿಸಿ 4
ನಾಶಕ್ಕಾಗಿ ನನ್ನಲ್ಲಿರುವ ರುದ್ರಶಕ್ತಿಯನ್ನು ಹೊರಗಿಡುತ್ತೇನೆ. ರಾಜಗೋಗುಣದ ದಿವ್ಯ ತೇಜಸ್ಸನ್ನು ಹೊರಗಡೆ ಕದನವನೆಗಾಗಿ ಅಷ್ಟದಿಕ್ಪಾಲಕರ ದಿವ್ಯ ತೇಜಸ್ಸನ್ನು ಹೊರಗಲಿತ್ತಿದ್ದೇನೆ. ಅದು ನಮ್ಮೆಲ್ಲರ ದಿವ್ಯ ಶಕ್ತಿ ಒಟ್ಟುಗೂಡಿ ನಾರಿ ಆಕೃತಿಯನ್ನು ತಳೆದು ಧರೆಗಿಳಿಯುತ್ತಾ ಇದೆಯಲ್ಲ. ಜಯಕಾರ ಹಾಡೋಣ. ಮೂರು ಮೂರ್ತಿಗಳ ಮುಖದ ಪುರಟೆಗಂತೆ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲಿಗೆ ನಾರಿಯ ಕೃತಿ ತಡೆದು ನಾರಿಯ ಕೃತಿ ತಡೆದು ಧರೆಗಿಳಿಯ ಸುರರು ಜಯ ಜಯವೆಂದು ನುತಿಗೈದರು.
ಮಾತೆ ಲಾಲಿಸು ತಳಮಳ ಮಗುವಿಧಾಂತರಿದ್ದರಿಗೆ ವರವರದಿ ಶೋಣಿತಾಪುರಾಧಿಪತಿ ಮಹಿಷಾಸುರನೆಂಬ ದಾನವ ಬ್ರಹ್ಮದೇವನಿಂದ ವರವನ್ನು ಪಡೆದು ಇಂದ್ರಾದಿ ದಿಕ್ಪಾಲಕರನ್ನು ಯುದ್ಧದಲ್ಲಿ ಸೋಲಿಸಿ ದೇವಲೋಕಕ್ಕೆ ತಾನೇ ಅಧಿಪತಿಯಾಗಿದ್ದಾನೆ. ಲೋಕದ ಕ್ಷೇಮಕ್ಕಾಗಿ ಜರುಗುತ್ತಿರುವ ಯಾಗ ಯಜ್ಞ ಹೋಮ ಹವನಾದಿಗಳು ಮಹಿಷನ ಉಪಟಳದಿಂದ ಸ್ಥಗಿತಗೊಂಡಿದೆ ತಾಯೇ. ದುರುಳ ಮಹಿಷನ ಉಪಟಳದಿಂದ ನಮ್ಮೆಲ್ಲರನ್ನು ರಕ್ಷಿಸಮ್ಮ, ರಕ್ಷಿಸು. ಮಹಿಷನಿಂದ ಕಷ್ಟವೇ ಆತನನ್ನು ಯಮನಾಲಯಕ್ಕೆ ಕಳುಹಿಸುತ್ತೇನೆ. ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಮಹಿಷನ ಜೊತೆಯಲ್ಲಿ ಶಂಕದುರ್ಗರು ಸೇರಿ ಶಂಕದುರ್ಗರೇ ಮಕ್ಕಳೇ, ದುರುಳ ಮಹಿಷನ ದುಷ್ಟ ಕಾರ್ಯಗಳಿಗೆ ಸಹಕಾರಿಗಳಾಗಿ ಶಂಖಾಸುರ, ದುರ್ಗಾಸುರ, ಬಿಡಲಾಸುರ ಮುಂತಾದ ದಾನವ ಗಡನಗಳನ್ನು ಸೇರಿಕೊಂಡಿದ್ದಾನೆಯೇ. ಭಯಭೀತರಾಗಬೇಡಿ, ದುರುಳರನ್ನೆಲ್ಲ ಸಂಹರಿಸಿ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಜಯ 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 ಯನಲು ಜಯ 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 ಬಿಂದು ಸಕಲರು ಮಣಿಗಳಾಗಿ ಯನಲು ಜಯ ಜಯ ಬಿಂದು ಸಕಲರು ಮಣಿಗಳಾಗಿ ವಿಶ್ವಕರ್ಮನು ಘನಧರದಿ ಶೋಭಿಸುವ ಭೂಷಣವ ಸಮರ್ಪಿಸಲು ವಿಶ್ವಕರ್ಮನು ಘನಧರದಿ ಶೋಭಿಸುವ ಭೂಷಣವ ಅರ್ಪಿಸಲು ವನಜನ ದುರುಳ ಮಹಿಷನ ವಧೆಗಾಗಿ ಇದು ಚಕ್ರವನ್ನು ಪರಿಗ್ರಹಿಸು. ತೃಣಯನಯನಾಗಲಿಗೆ ತ್ರಿಶೂಲವನವನು ಬಳಿಕ ಸುಮನವರು ಜಯ 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 ಬಳಿಕ ಸುಮನವರು ಜಯ 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 ಹೋಗಲು ಬಾರದು. ಅದಕ್ಕಾಗಿ ಅದು ಪರ್ವತರಾಜನೇ ಸಿಂಹನಾಗಿ ಬರುತ್ತಿದ್ದಾನೆ.
ಇದೋ ಸಿಂಹವಾಹಿನಿಯಾಗುತ್ತೇನೆ. ದುರುಳ ಮಹಿಷರ ವಧೆಗಾಗಿ ಇದೋ ಸಿಂಹವಾಹಿನಿಯಾಗುತ್ತೇನೆ. ಬೆಂಕಿಯ ಸುರಿಮಳೆ ಯಾವಳಬ್ಬಳ ಬಂದಿದ್ದಾಳೆ ಮಾಡುವುದಲ್ಲ ನಡೆಯುತ್ತೆ. ಒಂದು ಹೆಜ್ಜೆ ಮುಂದಿಟ್ಟರೆ ಜಾಗ್ರತೆ. 1 2 3 ಅಲ್ಲ, ಅಷ್ಟಭುಜೆ ಆಗದಿಂದಲೇ ಗಮನಿಸ್ತಾ ಇದ್ದೇನೆ. ಎಲ್ಲರ ಹಾಗೆ ನೀನಲ್ಲ, ತಿಳಿದುಕೋ. ಬಂದವನು ಸಾಮಾನ್ಯನಲ್ಲ, ಮಹಿಷ.
ತ್ರಿಮೂರ್ತಿಗಳು ಹೋಗಿದ್ದಾರೆ. ಸಾರಿಯಾಗಿ ಹೇಳುತ್ತಾ ಇದ್ದೇನೆ, ಸಿಂಹವನ್ನು ಕಾಡಿಗೆ ಕಳಿಸು, ಆಯುಧವನ್ನು ಕೆಳಗಿಳಿಸು, ನನ್ನ ಅರಮನೆಗೆ
ದಿನವನ್ನು ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಹೋಗು ಮಗನೇ, ನಾಕವನ್ನಾಳು. ಕಷ್ಟ ಬಂದರೆ ಏನು ಮಾಡಬೇಕು? ಮತ್ತೆ ದುರುಳರ ಭೀತಿಯೇ? ಭಯಭೀತನಾಗುವ ಅವಶ್ಯಕತೆ ಇಲ್ಲ. ತುಹಿನಾದ್ರಿಯನ್ನು ಬಂದು ಸೇರಿಕೋ. ನಿರ್ಮಲ ಭಕ್ತಿಯಿಂದ ಧ್ಯಾನಿಸು. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿಕೊಡುತ್ತೇನೆ. ನಾನಿನ್ನು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.
ಶುಂಭಾಸುರಗೊಳ್ಳಬಹುದು ಹೊರಟು ಬಂದಂತ ಕಾರ್ಯ ಧನುಕು ಲೋಕದ ಕಟ್ಟಾಳುಗಳೆಂಬುದಾಗಿ ಹೆಸರನ್ನು ಪಡೆದವರು. ನಮ್ಮವಯ್ಯ ಅನುಗ್ರಹದಿಂದ ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತು ತಾಯ ಪ್ರಬುದ್ಧರಾದಲ್ಲಿಯೇ ಈ ಶೋಣಿತದ ಅಧಿಕಾರದಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಇದ್ದೆ. ಆದರೆ ತಂಬ ನಾವು ಮಾಡಿದ ಘನ ಕಾರ್ಯಗಳೇನು? ಅನುಗ್ರಹದಿಂದ ಕಾಂತಾರವನ್ನು ಸೇರಿಕೊಂಡೆವು. ಬ್ರಹ್ಮನನ್ನು ವಿಧ ವಿಧ ರೂಪದಲ್ಲಿ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ನಮ್ಮದಾಗಿಸಿಕೊಂಡಿದ್ದೇವೆ. ಸರಿ, ಮರ್ತ್ಯ ಪಾತಾಳ ನಮ್ಮದಾಗಿದೆ. ಮುಂದೇನು ಮಾಡಬೇಕೆಂದು ಯಾರು ಹೋಗಬೇಕಲ್ಲ. ಸುರಗದ್ದುಗೆಯನ್ನು ಏರಬೇಕಾಗಿದೆ. ಸಕಲ ಸೈನ್ಯವನ್ನು ಸಿದ್ಧಗೊಳಿಸು. ನಡೆಯಲಿ ನಮ್ಮ ಸೈನ್ಯ, ನಡೆಯಲಿ.
ಭಾರತದ ದೊರೆಗಳು ಸ್ವರ್ಗವನ್ನು ಬಿಟ್ಟು ಕಾದಿದರು. ಸಂತೋಷವಾಯಿತು. ನಿಮ್ಮೆಲ್ಲರ ಜಯಘೋಷದಿಂದ ಸುಲಭಾದಿಗಳನ್ನು ದೆಸಗಡಿಸಿದ್ದೇವೆ. ಹೌದು, ಎಲ್ಲರೂ ಸೋತು ಓಡಿದ್ದಾರೆ. ಹೌದು, ಸೋತು ಓಡಿದವರನ್ನು ಯಾವ ಕಾಲಕ್ಕೂ ನಂಬುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸುರಭ ಮಹಾಕುತಂತ್ರಿ. ಆದ್ದರಿಂದ ನಮ್ಮವರನ್ನು ಕಳಿಸಿಕೊಟ್ಟಿದ್ದೇನೆ. ಖಂಡಮುಂಡರನ್ನು ಎಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ಒಂದು ಕಣ್ಣಿಡಬೇಕಾಗಿದೆ. ಹೌದು ಅಮ್ಮ, ಸದ್ಯಕ್ಕೆ
ವಿಶ್ರಾಂತಿ ಅಗತ್ಯ ಇದೆ. ಬೇಕಾಗಿದೆ. ಹೀಗೆ ಮಾತಮ್ಮ. ಅಯ್ಯೋ, ಶುಂಭನ ಉಪಟಳದಿಂದ ನಾಲ್ಕೂ ಕೈ ತಪ್ಪಿ ಹೋಯ್ತು. ಲೋಕ ರಕ್ಷಣೆ ಮಾಡಿದಂತ ಸ್ಥಿತಿ ನಮ್ಮದಾಯ್ತು. ಏನು ಮಾಡೋಣ ಎಂದು ಯೋಚಿಸುವಾಗ ಅಂದು ಶ್ರೀದೇವಿಯು ಕೊಟ್ಟ ಅಭಯದ ಮಾತು ನೆನಪಾಯಿತು. ತಡ ಮಾಡೋದಲ್ಲ, ತುಹಿಣಗಿರಿಗೆ ಹೋಗಿ ಶ್ರೀ ಜಗದಂಬೆಯನ್ನು ಪ್ರಾರ್ಥಿಸೋಣ. ಏಳಯ್ಯ ಸುರಪಾಲ ಗೋಡು ಗೊಟ್ಟು ಗೊಟ್ಟೆ ಕೂಳ ಮಹಿಷ ನಿಪ್ಪನೋಯ್ ಸೋಲಿಸಿಲಾಳುತ್ತಿರಲು ಫಲನಾಲಯಕಯಗಿದೆ. ದೇವತೆಗಳನ್ನೆಲ್ಲ ಸೇರಿಕೊಂಡು ಈ ಗಿರಿಯ ಅಗ್ರಭಾಗಕ್ಕೆ ಬಂದು ಗೋಳಿಡಿರ್ತಿರ್ತೀರಲ್ಲ, ನನ್ನನ್ನೇ ಸ್ತುತಿಸುತ್ತಿದ್ದೀರಲ್ಲ. ಈ ಹಿಂದೆ ಮಹಿಷನಿಂದ ಲೋಕಕ್ಕುಂಟಾದ ಉಪಟಳವನ್ನು ದೂರೀಕರಿಸಿದವಳು ನಾನೇ ಅಲ್ಲವೇ? ಈಗೇನು ಕಷ್ಟ ಬಂತು? ಯಾರಿಂದ ಬಂತು? ತಿಳಿಸು. ಜನನಿ ಧನುಜ ಮಹಿಷ ಪರಾಕ್ರಮಿ ಅನುಮಾನದಲ್ಲಿ ದುರ್ಯರನ್ನು ಸೋಲಿಸುತ್ತನ ಪಾಲಿಸುವನು ಜನನಿ ಶುಂಭನ ಉಪಟಳದಿಂದ ನಾಲ್ಕೂ ಕೈ ತಪ್ಪಿ ಹೋಯಿತು. ಏನು ಮಾಡುವುದೆಂದು ತೋಚೋದು. ನೀನೇ ಕಾಪಾಡಬೇಕು ತಾಯಿ. ಸುರಪಾಲ, ಅಮ್ಮ, ಕರುಣಿಸುತ್ತಲ ಭಯವನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದಿ ಹರಿದು ತೆರವಿಗೆನು ಕಿರಿದು ಸಮಯದಿ ತರಿದು ನೆರವಿಗೆನು ಪೊರೆಯುವೆನು ನಿಮ್ಮನು ಮರೆಯ ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನ ತುಗಿದ ಗಿರಿಯೊಳಗಿರುತ್ತರು ನೋಡುವುದೆವು ನಿನ್ನಯ ಮರೆಸಿ ನಿಜವನ ತುಗಿನ ಗಿರಿಯೊಳಗಿರುತ್ತೆ ನೋಡುವುದೆನ್ನಯ ಹರುಷದೊಳಗೆ ತ್ರಿದಶನಿಗರು ಶ್ರೀದೇವಿಯು ಮರುಗದಿರು ಸುರಪಾಲನ ಸುರಪಾಲ ಶುಂಭನಿಂದ ಕಷ್ಟ ಒದಗಿ ಬಂತೆ. ಭಯಭೀತನಾಗಬೇಡ. ಅವರಿಂದ ಲೋಕಕ್ಕುಂಟಾದ ಅನಾಹುತಗಳನ್ನು ನಾನು ಅರಿತವಳಿದ್ದೇನೆ. ಅವರನ್ನೆಲ್ಲ ವಧಿಸಿ ಲೋಕಕ್ಕೆ ಮಂಗಳವನ್ನುಂಟು ಮಾಡುತ್ತೇನೆ. ನೀವು ನಿಮ್ಮ ನಿಜ ರೂಪವನ್ನು ಮರೆಸಿ ಈ ಗಿರಿಯ ಮರೆಯಲ್ಲಿದ್ದುಕೊಂಡು ನನ್ನ ಲೀಲೆಗಳನ್ನು ನೋಡಿ ಆನಂದಿಸಿ.
ಅಳುವ ಸುಮನ ಸರಿಂಗೆ ಧೈರ್ಯವಾ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನು ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಗೆಲುತಲಿಗೆ ಮನದೊಳಗೆ ಯೋಚಿಸಿ ಮನದೊಳಗೆ ಯೋಚಿಸಿ ಎಂದು ಯೋಚಿಸಿ
ನೇರವಾಗಿ ಶೋಣಿತಾಪುರಕ್ಕೆ ಹೋಗಿ ಅವರೊಂದಿಗೆ ಯುದ್ಧಕ್ಕೆ ನಿಲ್ಲಲಾಗದು. ವಿಧಿಯ ವರಬಲವೆಂಬ ಪ್ರಬಲವಾದ ಶಕ್ತಿ ಅವರನ್ನು ಕಾಪಾಡಿಕೊಂಡು ಬಂದಿದೆ. ಹಾಗೆಂದು ಜಗದಾದಿಮಾಯೆಯಾದ ನಾನು ಈ ಕುರಿತು ಯೋಚಿಸುವ ಸಂದರ್ಭ ಒದಗಿ ಬಂತಲ್ಲ. ಜಗದ ಮಾಯೆಯನ್ನು ಮೀರಿದವಳು ನಾನು. ಹಾಗಾಗಿಯೇ ಆದಿಮಾಯೆ ಎಂಬ ನೆಗಳ್ದಿಗೆ ಪಾತ್ರರಾಗಿದ್ದೇನೆ. ಅವನಿಗಿರುವ ವರವಾದರೂ ಏನು? ಕೋಶ ಸಂಭವಿಯಾಗಿರಬೇಕು, ಅಯೋನಿಜೆಯಾಗಿರಬೇಕು ಎನ್ನುವ ಹಾಗೆ. ಇದನ್ನರಿತು ನಾನು ಮಹಾಗೌರಿಯು ಮಾನಸ ಸರಸಿಗೆ ಸ್ನಾನಕ್ಕೆಂದು ತೆರಳಿದ ಸಂದರ್ಭದಲ್ಲಿ ಆಕೆಯ ಕೋಶದಿಂದ ಉದ್ಭವಿಸಿದೆ. ಆಗ ಗೌರಿಯು ಕಪ್ಪಾಗಿ ಗೋಚರಿಸಿದಳು. ಅದನ್ನು ಕಂಡಂತಹ ಸುಮನಸರು ಆಕೆಯನ್ನು ಮಹಾಕಾಳಿ ಎನ್ನುವ ಹಾಗೆ ಸಂಬೋಧಿಸಿದರು. ಆಕೆಯ ಕೋಶದಿಂದ ಉದ್ಭವಿಸಿದ ಕಾರಣ ನಾನು ಕೋಶ ಸಂಭವೆಯೂ ಹೌದು, ಅಯೋನಿಜೆಯೂ ಹೌದು. ಈ ಕುರಿತಾಗಿ ಆಲೋಚಿಸುತ್ತಾ ಬಂದು ಸೇರಿದಂತಹ ಸ್ಥಳ ಇದುವೇ ಕದಂಬ ಕಾಂತಾರ. ಹೌದು, ಇದು ಆ ದಾನವರ ವಾಸಸ್ಥಳ. ಖಂಡಿತವಾಗಿಯೂ ಮೃಗ ಬೇಟೆಗೋ ವನವಿಹಾರಕ್ಕೂ ಅವರಿಲ್ಲಿಗೆ ಬಂದೇ ಬರುತ್ತಾರೆ. ಆ ಸಂದರ್ಭದಲ್ಲಿ ನನ್ನ ಮೋಹವೆಂಬ ಬಲೆಯನ್ನು ಬೀಸಿ ಅದರಲ್ಲಿ ಅವರನ್ನು ಸಿಲುಕಿಸಿ ಅವರನ್ನು ಸಂಹರಿಸುವುದಾಗಿ ತೀರ್ಮಾನಿಸಿದ್ದೇನೆ. ಆದರೆ ಜಗದಾದಿಮಾಯೆಯಾದ ನಾನು ಕುಳಿತುಕೊಳ್ಳಲು ಯೋಗ್ಯವಾದ ಸ್ಥಳ ಬೇಡವೇ ಎಂದು ಯೋಚಿಸಿದ್ದೇ ತಡ. ಅದು ಅಂಬರದಿಂದ ಇಳಿಯುತ್ತಿದೆಯಲ್ಲ ಈ ಅಂಬಿಕೆಗಾಗಿ ಕನಕದುಯ್ಯಾಲೆ ಕನಕ
ಬರುವಿಕೆಗಾಗಿ ಕಾಯುತ್ತಿರುತ್ತೇನೆ. ಆದ್ದರಿಂದ ಕನಕದೊಯ್ಯಲೇ ನೇರಿಕೊಳ್ಳುತ್ತೇನೆ. ಸಿದ್ಧಿಯನ್ನು ಸಿದ್ಧಿಸಿಕೊಂಡ ಸಾಧಕರು ವಾಯುವೇಗ ಮನೋವೇಗದಿಂದ ಸಂಚರಿಸಬಲ್ಲೆವು. ಅಷ್ಟು ಮಾತ್ರವೇ ಅಣ್ಣ
ಇಂದು ನಾವು ಲೋಕ ಸಂಚಾರಕ್ಕೆ ಹೊರಟಿದ್ದೇವೆ. ಸಮಸ್ತ ದೈತ್ಯ ಸಮೂಹಕ್ಕೆ ನಮ್ಮಣ್ಣ ಶುಂಭಾಸುರ ಅಧಿಪತಿ ಎನಿಸಿದ್ದಾನೆ. ಚತುರ್ದಶ ಭುವನವೆಲ್ಲ ನಮ್ಮಣ್ಣನ ಅಧೀನದಲ್ಲಿದೆ. ಅಕ್ಕ ತಂಗಿಯರ ಮಕ್ಕಳು ನಾವಾದುದರಿಂದ ಸಂಬಂಧದಲ್ಲಿ ಅವ ನಮಗೆ ಅಣ್ಣ. ಷಂಡರಾದ ದೇವತೆಗಳು ಎಲ್ಲಿ ಅಡಗಿದ್ದಾರೆಂದು ತಿಳಿಯಲು ಅಣ್ಣ ಕಾಣುತ್ತಾ ಇರುವ ಕದಂಬ ವನವನ್ನು ಸೇರೋಣ.
ಹೇಗೆ ಬೇಟೆ? ಭರ್ಜರಿ ಬೇಟೆ. ಏನು ಕೊಂದೆ, ಏನು ತಿಂದೆ? ಅಣ್ಣ, ಬೇಟೆಯಾಡುತ್ತಾ ಮುಂದುವರಿದಾಗ ಸೂಕರಗಳ ಹಿಂದೊಂದು ಕಂದೆ. ನೇರ ಧಾವಿಸಿ ಬಡಿದು ಕೊಂದೆ. ತುಂಡು ತುಂಡು ಮಾಡಿ ತಿಂದೆ. ಹಸಿ ಮಾಂಸ, ಬಿಸಿ ರಕ್ತ. ನೀನೇನು ಮಾಡಿದೆ? ಅಮ್ಮ, ಭರ್ಜರಿ ಬೇಟೆ ಮಾಡಿದೆ. ದಾರಿಯಲ್ಲಿ ನಡೆಯುತ್ತಿರುವಾಗ ಕೇಸರಿ ಒಂದು ಬಂತು. ದ್ರವಾಳವನ್ನು ಹಿಡಿದು ಗರಗರನ್ನು ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದೆ. 2 ತುಂಡಾಯ್ತು. ಮಾಂಸ ಬೇರೆ, ರಕ್ತ ಬೇರೆ ಆಯ್ತು. ಅಂತೂ ಹೊಟ್ಟೆ ತುಂಬಿತು. ಏನು ಸೆಕೆ. ಹೌದು. ಈಗ ಏನು ಮಾಡುದು? ಎತ್ತರದ ಪ್ರದೇಶಕ್ಕೆ ಏರಿದರೆ ಗಾಳಿ ಬರುತ್ತದಂತೆ. ಹೌದಾ? ಕಾಣುವುದಿಲ್ಲ. ತುಹಿನಗಿರಿ ಏರೋಣ. ತಳುವದ ಸಮಯದಲ್ಲಿ ಕೇಳಿಸೆ, ತಳುವದ ಸಮಯದಲ್ಲಿ ನಲವಿನ ದುಯ್ಯಾಲೆಯಲ್ಲಿ ತಾಕುಳಿ ತುಳಿತು ದೇವಿಯು ಮಾಡುತ್ತಿಗೆ ಕುಳಿತು ದೇವಿಯು ಮಾಡುತ್ತಿಗೆ Thank you.
ಹಾಸಿಗೆಯಿಂದ ಆಯಾಸ ದೂರವಾಯ್ತು, ತನುವಿಗೆ ಹಿತ ನೀಡಿತು. ಅಣ್ಣ, ನಿಜ ಸೇವಕನಾದ ಮಾರುತ ಹಿತವನ್ನೇ ಮಾಡಿದ. ಆದ್ರೆ ಅದೇನು ಧ್ವನಿ ಎಲ್ಲಿ? ಆ ಭಾಗದಲ್ಲಿ ಗೆಲ್ಲಿ ಬರ್ತುಂಟು. ಅದು ಬಿದ್ದಿರ ಮೇಲೆ ಘರ್ಷಣೆ ಸ್ವರವ. ಅದು ಕೀರಲು, ಅದಲ್ಲ. ಮತ್ತೆ ಸರಿಯಾಗಿ ಗೆಲ್ಲಂತೆ. ಚಿರತೆ ಧ್ವನಿಯ? ಅದು ಕರ್ಕಶ, ಅದಲ್ಲ. ಸರಿಯಾಗಿ ಗೆಲ್ಲಂತೆ. ತಿಳಿಯುತ್ತಿಲ್ಲ. ನಿನ್ನೆ ಗೊತ್ತೇ? ಹಾ, ತಿಳಿಯಿತು. ಯಾರು? ತಮ್ಮ. ಎಂತ ಚಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ. ಏನಾಯ್ತಾ? ಅವಳ ಯಾರು? ಶಾರದೆ, ಬ್ರಹ್ಮಣ ರಾಣಿ, ಪುಸ್ತಕವಾಣಿ, ವಿದ್ಯಾಧಿಕಾರಿಣಿಯಾದ ಶಾರದೆ ತನ್ನ ಕೈಯ ವೀಣೆಯನ್ನು ನುಡಿಸುತ್ತಿದ್ದಾಳೆ. ಸೃಷ್ಟಿಗೆ ಪ್ರೇರಣೆ ಕೊಟ್ಟ ಬ್ರಹ್ಮದೇವ ಶಾರದೆಯನ್ನು ಬಿಟ್ಟಿರಲ್ಲ. ಅವಳಲ್ಲ. ಮತ್ತೆ ಯಾರು? ಅಣ್ಣ, ಗಾಯನ ಕಲೆಯಲ್ಲಿ ಚತುರನಾದ ತುಮರನು ಕಲಾವತಿ ನಾಮದ ವೀಣೆಯನ್ನು ಸಾರುತ್ತಿರಬೇಕು. ಅವನಲ್ಲ, ಅವನು ನಮ್ಮ ಆಸ್ಥಾನದ ಗಾಯಕ. ಹಾಗಾದರೆ ನಾರದ ಮಹತಿಯ ವೇಷವನ್ನು ಧರಿಸಿ ಸುಶ್ರಾವ್ಯವಾಗಿ ಹಾಡುತ್ತಿರಬೇಕು. ಅವನಲ್ಲ, ಅವನ ದೇವರ್ಷಿ. ಅವನಲ್ಲ, ಮತ್ತೆ 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡುವ ನಾರದರು ಇಷ್ಟು ಹೊತ್ತು ನಿಲ್ಲನುಂಟೆ. ಹಾಗಾದರೆ ಯಾರು? ಯಾರಿರಬಹುದು? ಹುಡುಕಿ ಸಾಗೋಣ. ಸ್ವರ ಬೆಳೆದು ಸ್ವರ ಬೆಳೆದು ನಡೆತರಲು ತನುವಿನ ಪರಿಮಳವು ನಾಸಿಕಕ್ಕೆ ಸೋಂಕಲು ಪರಿಮಳವು ನಾಸಿಕಕ್ಕೆ ಸೋಂಕಲು ಅರರೇ ಪರಿಮಳ ಬೆರೆದು ಮುಂಬರಿ ತರುಣಿ ಪ್ರಕಾಶವದು ಗೋಚರಿಸಲ ರಮಿಸಿ ಶೋಧಿಸಿ ಭರುತ ಕಂಡರು ಸ್ವರ್ಣ ದುಯ್ಯಾಲೆಯಲಿ ದೇವಿಗೆ ಸ್ವರ್ಣ ದುಯ್ಯಾಲೆಯಲಿ ದೇವಿಗೆ ಅರರೇ
ಅರೆ ಹಾಗಲ್ವೋ ಮತ್ತೆ ಅರೆ ಏನು ಚಂದ ಇವಳು ನಿಜವಾಗಿ ವಿಟ್ರಗಾಡ್ತೀಯ ಸರಿ ಹೇಗೆ ಅಡಿಯಿಂದ ಮುಡಿತನಕ್ಕೆ ನೋಡಿದರೆ ಕಡು ಬೆಳಗಿನ ಹುಡುಗಿ ಹೌದಾ ಹೇಗೆ ವರ್ಣಿಸು ಅಣ್ಣ ಇವಳ ಕೇಶರಾಶಿ ಕಾರಿದುಳು ಹಣೆ ಬಿದಿಗೆ ಚಂದ್ರ ಹೌದಾ ಉಬ್ಬುಗಾಲು ಕಪ್ಪಿಲು ಕಣ್ಣು ಕಮಲದಲ ಕೈಗಾಲು ಆನೆ ಸೊಂಡಿಲು ಕಟಿ ಸಿಂಹ ಕಟ್ಟಿ ಭುಜಗಳು ಆಲಯದ ಕಲಶಗಳು ಕೊರಲು ಬಳಮುಡಿ ಶಂಕ ಹೌದಾ ಒಟ್ಟಿನಲ್ಲಿ ಇಂದುವದನೆ ಗುಂಡರದನೆ ಮಂದಗಮನೆ ಮಧುರವಚನೆ ಕಾಲಾಹಿವೇನಿ ಕಲಾಂಸಗನೆ ಕೋಕಿಲಾಗಾನೆ ಈಕೆ ಸ್ಮರಣಾ ಕೂಗರ್ನೆ ಅಂತಿರುವ ನಿರತರುಣಿ ಮನಿ ಮಲಗಾದೆ ಎನ್ನನ್ನು ಬಹಳ ಚೆನ್ನಾಗಿ ವರ್ಣಿಸಿದ್ದೀಯಾ ಯಾವ್ದರಲ್ಲೂ ಬುದ್ಧಿ ಇಲ್ಲದಿದ್ದರು ಇದರಲ್ಲಿ ಒಳ್ಳೆ ಬುದ್ಧಿಯೇ ಇದೆ ಚೆಲುವರಲ್ಲಿ 3-4 ಮಂದಿ ಯಾರು ರಮೆ ಇರಬೇಕು ಅವಳು ಶಿವನ ಅರ್ಧಾಂಗಿ ಆಗಿದ್ದಾಳೆ ಹಾಗಾದ್ರೆ ವಾಣಿ ಬ್ರಹ್ಮಣ ರಾಣಿ ಅಲ್ಲವೆಲ್ಲ ಸುಮಶಾನನ ರತಿ ಸತಿ ರತಿ ಕಾಮನವೆಲ್ಲಿದ್ದಾಳೆ ಹಾಗಾದ್ರೆ ಯಾರಿರಬಹುದು ನಮ್ಮ ಅದು ಬಿಡು ಮನೆಯಲ್ಲಿ ಬಿಟ್ಟು ಬಂದದ್ಯಾಕೆ ಈ ಒಣ ಮಧ್ಯದಲ್ಲಿ ಉಯ್ಯಾಲಾಡುವಲೇಕೆ ಇಲೇಬೇಕಲ್ಲ ಇಲೇಬೇಕು ಯಾರಲ್ಲಿ ಗೆಲ್ಲುವುದು ಅವಳಲ್ಲಿ ಗೆಲ್ಲುವುದು ಯಾರು ಗೆಲ್ಲುವುದು ನಾನೇ ಗೆಲ್ತೇನೆ ಒಮ್ಮೆ ಚೆನ್ನಾಗಿ ನೋಡಿ ಬರ್ತೇನೆ ನೋಡಿ ಬಾ ಕಾಡು ಚೆಲು ಹೌದಾ ಇವಳಲ್ಲೊಮ್ಮೆ ಮಾತನಾಡಿಸಿ ಬರುತ್ತೇನೆ ಏ ತಮ್ಮ ಏನನ್ನ ನೇರವಾದ ಧಾವಿಸಿ ಹೋಗ್ಬೇಡ ಅದೇ ಅವಳ ಜೊತೆ ಯಾರಾದ್ರೂ ಬಂದ್ರೆ ಪೆಟ್ಟು ಬಿದ್ದಿತ್ತು ಹೌದು ಬಿದ್ದಿತಾ ಹಾಗಾದ್ರೆ ಏನು ಮಾಡುದು ಇದ್ದಾನಲ್ಲ ನಮ್ಮೊಡೆಯ ಶುಂಭ ತಿಳಿಸೋಣ ಲೋಕ ಸಂಚಾರಕ್ಕೆ ಹೋದವರು ನೀವು ನನ್ನ ಬಗ್ಗೆ ಲೋಕದಲ್ಲಿ ಏನು ಹೇಳ್ತಾರೆಂಬುದಾಗಿ ಸರಿಯಾಗಿ ತಿಳಿದು ಬರಬೇಕು ಅಂತ ಹೇಳಿದ್ದೇನೆ ಎಲ್ಲಿ ಯಾರು ನನ್ನ ಬಗ್ಗೆ ಹೇಳ್ತಾ ಇರ್ತಾರೆ ಎಲ್ಲವನ್ನು ಅರುಹಿ ಅಣ್ಣದೇವ ಏನಯ್ಯ ವಂದಿಸಿಕೊಂಡಿದ್ದೇನೆ ಶುಭವಾಗಲಿ ಎಲ್ಲೆಡೆ ತಿರುಗಿ ಎಲ್ಲರೂ ನಿನ್ನ ಬಗ್ಗೆ ಹೇಳುತ್ತಿದ್ದಾರೆ ನಿನ್ನ ಬಗ್ಗೆ ಹೊಗಳುತ್ತಿದ್ದಾರೆ ನಿನ್ನ ಆಜ್ಞೆ ಪ್ರಕಾರ ಲೋಕ ಸಂಚಾರಕ್ಕೆ ಹೋದೆವು ಆ ಸಮಯದಲ್ಲಿ ಹಸಿವು ಹೆಚ್ಚಾಯಿತು ಸರಿ ಬೇಟೆಯನ್ನಾಡಿದೆವು ಆಯಾಸವಾಯಿತು ತುಹಿನಗಿರಿಯ ತುದಿಯನ್ನೇರಿದೆವು ತುಹಿನಗಿರಿಯ ತುದಿಯನ್ನೇರಿದ ಕ್ಷಣವೇ ಗಾಳಿ ಬೀಸಿತು ಗಾಳಿಯ ತಂದು ನಾದವು ಕೇಳಿ ಬಂತು ಏನು ನಾದ ಹುಡುಕುತ್ತಾ ನಡೆದೆವು ಸರಿ ನೋಡುವಾಗ ಏನು ಚಿನ್ನದ ಉಯ್ಯಾಲೆಯಲ್ಲಿ ತರುಣಿಯೊಬ್ಬಳು ಕುಳಿತಿದ್ದಾಳೆ ಸರಿ ಅದು ಚೆಲುವು ಮದುವೆಯಾಗುವ ಎಂದು ಪ್ರಶ್ನಿಸಿದೆವು ಅವಳೊಟ್ಟಿಗೆ ಯುದ್ಧ ಮಾಡಿಕೊಂಡು ಗೆಲ್ಲುವನನ್ನು ಮಾತ್ರ ಮದುವೆಯಾಗುವ ಎಂದು ಪ್ರಶ್ನಿಸಿದ್ದಾಳೆ ಯುದ್ಧದಲ್ಲಿ ಗೆದ್ದವರನ್ನು ವರಿಸುವುದು ಎಂಬುದಾಗಿ ಬಡವನ್ನಿಟ್ಟಿದ್ದಾಳೆ ಆಮೇಲೆ ಮನೆ ಇಲ್ಲವಂತೆ ಊರು ಮನೆ ತಿಳಿಯದಂತೆ ಹೌದೇ ಈ 3 ಲೋಕವೇ ಮನೆಯಂತೆ ಕಡು ಚೆಲುವು ನಿನಗೆ ಸರಿಯಾದ ಜೋಡಿಯಾಗಿದೆ ಚಂಡ ಉಂಡರೆ ನಿಮ್ಮ ಮಾತನ್ನು ಆಲಿಸಿದವನಿದ್ದೇನೆ ಮದುವೆಯ ವಿಚಾರವಾಗಿ ಆಲೋಚನೆ ಮಾಡಬೇಕಾಗಿದೆ ಸದ್ಯಕ್ಕೆ ವಿಶ್ರಾಂತಿಯಲ್ಲಿರಿ ಆಗಲಿ ಎಲ್ಲಿ ಸುಗ್ರೀವ ಮನಸ್ಸಿನ ಜರಗ ಜರಗಿಸಿಲುಗುತ್ತ ವನಜನೆ ಜಯವರಿಸೆ ವರಿಸೆಂದನು ತನಿಸ್ತೈಸಿ ಶುಂಭನು ಮಾತನ್ನು ಆಲಿಸಿದವನಿದ್ದೇನೆ ಆಲಿಸಿದ್ದು ಮಾತ್ರವಲ್ಲ ಸರಿಯಾದ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿದವನಿದ್ದೇನೆ ನಿರ್ಧಾರವನ್ನು ತಗೊಳ್ಳುವಾಗ ಸರಿಯಾದ ನಿರ್ಧಾರ ಶುಂಭನದ್ದಾಗಿರಬೇಕು ಹೆಣ್ಣನ್ನು ವರಿಸುವ ಮನೆ ಮಾಡಿದ್ದೇನೆ ಅದಕ್ಕಾಗಿ ಮಾತನಾಡುವುದಕ್ಕೆ ಜನ ಬೇಕಲ್ಲ ಎಲ್ಲಿ ಸುಗ್ರೀವ ಅವಸರದ ಕರೆಯಾಯ್ತಲ್ಲ ಸನ್ನಿಧಾನದಲ್ಲಿ ವಂದಿಸಿಕೊಂಡಿದ್ದೇನೆ ಸುಗ್ರೀವ ವಯೋವೃದ್ಧನು ಜ್ಞಾನವೃದ್ಧನೂ ಆದಂತಹ ನಿಮ್ಮನ್ನೇ ಬರಮಾಡಿಕೊಳ್ಳುವುದಕ್ಕೆ ಬಲವಾದ ಕಾರಣ ಕೇಳಯ್ಯ ಸುಗ್ರೀವ ನಾನಾಡುವ ಮಾತನ್ನು ಏನು ಕಾರ್ಯ
ನನ್ನ ವಿಷಯವನ್ನೆಲ್ಲ ರೋಹಿ ಸಂಧಾನದ ಮೂಲಕ ಅವಳನ್ನು ಕರೆತರಬೇಕಾಗಿದೆ. ಅದಕ್ಕಾಗಿ ನಿನ್ನನ್ನು ಆಯ್ಕೆ ಮಾಡಿ ಈ ಹೊತ್ತಿನಲ್ಲಿ ಚಂಡಮುಂಡರನ್ನಂತ ಮಾತನ್ನು ಕೇಳಿ ಅವಳು ಆ ಹೆಣ್ಣಿನ ಮೇಲೆ ನೀವು ಮನ ಮಾಡಿದಿರಿ. ಹೌದಯ್ಯ. ಅಯ್ಯಯ್ಯೋ, ಯಾಕೆ ಸುಗ್ರೀವ ಆ ನಿಮ್ಮ ಹರೆಯದ ಕಾಲದಲ್ಲಿ ತನ್ನ ಸರ್ವಸ್ವವನ್ನು ತೊರೆದು ಕಾಮ ಪಿಪಾಸಿಯನ್ನು ಬಿಟ್ಟು ಬ್ರಹ್ಮಚಾರಿಯಾಗಿ ಇಷ್ಟರವರೆಗೆ ನಮ್ಮವರ ಏಳಿಗಾಗಿ ವರ್ತಿಸಿದವರು ನೀವು. ಸರಿ. ತನ್ನದಾದಂತಹ ಸರ್ವಸ್ವವನ್ನು ತ್ಯಾಗ ಮಾಡಿ ಸುಖ ಭೋಗಗಳನ್ನೆಲ್ಲ ಬಿಟ್ಟು ನಮ್ಮವರ ಒಳ್ಳೆಯದಾಗಬೇಕು ಎಂಬಂತಹ ದೃಷ್ಟಿಯಿಂದ ನೀವು ಕೆಲಸ ಮಾಡಿದವರು. ಇಂದು ಮದುವೆಯಾಗಲಿಕ್ಕೆ ಹೊರಟಿದ್ದಾರೆ ಈ ಪ್ರಾಯದಲ್ಲಿ. ಸುಗ್ರೀವ, ರಾಜನ ಆಸ್ಥಾನದಲ್ಲಿರುವಂತಹ ಸಕಲ ಸುವಸ್ತುಗಳು ಅವನ ಆಸ್ಥಾನದಲ್ಲಿ ಇರಬೇಕು ಅಂತ ನಿಯಮ ಇದೆ. ಹೆಣ್ಣನ್ನು ಬಯಸಿದ್ದು ತಪ್ಪು ಅಂತ ನಾನು ಭಾವಿಸುವುದಿಲ್ಲ. ಆದ್ದರಿಂದ ಶುಂಭರಾಜ್ಞೆ ಶಿರೋಧಾರಿಯ ಹೋಗಿ ಕರೆತರೆದು ತಿಳಿದು ನೋಡಲಿಕೆ ಮಾನಿನಿಯೇ ಶುಂಭನಾಜ್ಞೆಯೊಡೆಯೊಡೆಯೇ ಮೆರೆವ ಕದಂಬವನವನೇ ಹೋಗುತ್ತಾ ಸಿಕ್ಕುವಳು ದಾನವಾಗಿ
ಮೈಯೊಳಗೆ ಸುತ್ತ ನಿತ್ಯದಿ ಸಲಗುತಿಗ ಮಾತೆ ಮಕ್ಕಳಾಟಿಕೆಯಾಯ್ತು ನಮ್ಮದು ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾಯ ಅಳಿಂದಿಗೆ ಮಿಕ್ಕ ಮಾತೆ ನೊಡೆಯ ನಾತಿಯು ನಮಗೆ ಮಾನ್ಯವಲ್ಲ ಶುಂಭನಾದಿಯೊಳೈದಿ ಮೆರೆವ ಕದಂಬವನವನೆ ಪುಗುತ್ತಾಗ ಲೋಕವನ್ನು ತನ್ನ ಉದರದೊಳಗಿರಿಸುತ್ತ ಈ ಕನಕದು ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಉಯ್ಯಾಲೆ ಆಡುತ್ತಾ ಇದ್ದಾಳೆ. ಹಾಗಿದ್ರೆ ಇಡೀ ಮೂರು ಜಗವನ್ನೇ ಉಯ್ಯಾಲೆಯ ರೂಪದಲ್ಲಿ ಒಂದು ರೀತಿಯ ಲೀಲೆಯಲ್ಲಿ ಮುಳುಗುವ ಹಾಗೆ ಮಾಡಿದ್ದಾಳಲ್ಲ ಈ ಭುವನೇಶ್ವರಿ. ಅಂತವಳನ್ನು ಬಯಸಿದ ನಮ್ಮ ಶುಂಭನಿಗೆ ವರವೇ ಇದೆ. ಯಾವಾಗ ಕಾಮಪಿಪಾಸುವಾಗಿ ಮುಂದುವರಿಯುತ್ತೆಯೋ, ಯಾವಾಗ ಕಾಮದ ದಸೆಯಿಂದ ಕಾಳಗ ಉಂಟಾಗುತ್ತದೆಯೋ ಆ ದಿವಸ ನಿನಗೆ ಮರಣ. ಅದು ಅವನಿಗೇನು ಮನವರಿಕೆಯಾಗದೇ ಇರುವಂತಹ ವಿಷಯವಲ್ಲ. ಹಾಗಿದ್ರೆ ಈಗ ಗಂಡಗೊಂಡರ ಮಾತನ್ನು ಕೇಳಿದಾಗ ಅವನು ಯಾಕೆ ಭ್ರಮೆಗೊಂಡ? ಯಾಕೆ ಈ ಕಾಮದ ನೆನಪಾಯ್ತವನಿಗೆ? ತೀರ್ಮಾನ ಇಷ್ಟೇ ಮಾಡಬಹುದು, ರಕ್ಕಸಾನ್ವಯ ಅಂತ್ಯವಾಗುವಂತಹ ಕಾಲ ಬಂತು. ಇಲ್ಲ ಇದ್ರೆ ಇವಳು ಮಾನಿನಿಯೇ, ಇವಳು ಸಿಕ್ಕುವಳೇ, ಸಿಕ್ಕಿದರೆ ನಮ್ಮವನಿಗೆ ತಗ್ಗುವಳೇ. ನಮ್ಮದು ಬರೇ ಮಕ್ಕಳ ಆಟಿಗೆ ಆಗಿ ಹೋಯಿತಲ್ಲ. ಆದರೆ ಏನು ಮಾಡೋಣ? ಅನ್ನ, ಉಳಿದ ನೀರು, ಅದು ಆ ಶೋಡಿತ, ಅದು ಆ ಶುಂಭನಿಗೆ ಸೇರತಕ್ಕದ್ದು. ಹಾಗಾಗಿ ಶುಂಭನ ಆಜ್ಞೆ ನನಗೆ ಶಿರೋಧಾರ್ಯ, ಅದನ್ನು ನನಗೆ ಪಾಲಿಸುವುದು ಕರ್ತವ್ಯ. ಹಾಗಾಗಿ ಮುಂದುವರಿಯುತ್ತೇನೆ. ಜನನಿಗೆ ನಗವನು ಕರುಣದುಳಿದು ವನದಲ್ಲಿ ಕುಳಿತು ಸನ್ಮದಲ್ಲಿ ದುರಿದಗೆ ಬೇಳುವೆನು ಸನ್ಮದಲ್ಲಿ ದುರಿದಗೆ ಬೇಳುವೆನು ನಿನ್ನನ್ನು ನೋಡುವಾಗ ನೀನು ತ್ರೈಜಗ ಜನನಿ ಎಂದು ನಾನು ಅರ್ಥೈಸಿಕೊಂಡಿದ್ದೇನಮ್ಮ. ನಾನು ಶೋಣಿತದ ಅಧಿಪ ಶುಂಭನ ಅಮಾತ್ಯನಾಗಿದ್ದೇನೆ, ಮಂತ್ರಿಯಾಗಿದ್ದೇನೆ. ಒಡೆಯ ನನ್ನನ್ನು ಕರೆದು ಹೇಳಿದ್ದಾನೆ, ಕದಂಬ ವನದಲ್ಲಿ ಒಬ್ಬಳು ಸ್ತ್ರೀ ಓರ್ವಳು ಮೆರೆಯುತ್ತಾ ಇದ್ದಾಳೆ, ಹೋಗಿ ಕರ್ಕೊಂಡು ಬರಬೇಕು. ಅಮ್ಮ, ನಮ್ಮ ಒಡೆಯನ ಆಜ್ಞೆಯನ್ನು ಶಿರಸ ವಹಿಸುವುದು ನಾನು ಮಂತ್ರಿಯಾದವನು ನನ್ನ ಕರ್ತವ್ಯ, ನನ್ನ ಕೆಲಸವೂ ಹೌದು. ಅದನ್ನು ನಿರ್ವಹಿಸುವ ದೃಷ್ಟಿಯಿಂದ ಮುಂದುವರಿಯುತ್ತಾ ಇದ್ದೇನೆ. ಜನನಿ, ಹೇಳು, ಯಾಕೆ ಈ ವರದಲ್ಲಿ ಕುಳಿತುಕೊಂಡದ್ದು? ಸನುಮತ ಅಲ್ಲ, ನೀನು ಇರಬೇಕಾದ ಸ್ಥಾನ ಯಾವುದು, ಮಾನ ಯಾವುದು? ಯೌವನ ಭರಿತೆಯಾಗಿದ್ದಿ. ಹಾಗಿರುವಾಗ ಒಂದು ಮನೆಯನ್ನು ಬೆಳಗಿಸುವಂತಹ ಒಂದು ಸಾಮರ್ಥ್ಯ ನಿನಗಿರುವಾಗ, ಒಂದು ವಂಶವನ್ನು ಬೆಳಗಿಸುವಂತಹ ಒಂದು ಸಾಮರ್ಥ್ಯ ನಿನಗಿರುವಾಗ, ಈ ಕಾನನದಲ್ಲಿ ಈ ಮೃಗ ಪಕ್ಷಿಗಳ ಆ ಕೋಟಲಗಳ ಮಧ್ಯೆ ನೀನು ಯಾಕಮ್ಮ ಕುಳಿತುಕೊಂಡಿದ್ದಿ? ಹಾಗಾಗಿ ಧನುಜೇನ ಶುಂಭನ ಒಂದು ಬಯಕೆ ಉಂಟು. ಅವ ಹೇಳಿದ್ದಾನೆ, ಈ ಕಾಂತಾರದಲ್ಲಿ ಕುಳಿತುಕೊಳ್ಳುವುದು ಬೇಡ, ಶೋಣಿತದಲ್ಲಿ ಇರಬೇಕು. ಸಾಮರ್ಥ್ಯದಿಂದ, ಸ್ವಸಾಮರ್ಥ್ಯದಿಂದ ತ್ರೈ ಜಗದಲ್ಲಣದಂತಹ ಶುಂಭಾಖ್ಯ
ಸಂಪಾದನೆ ಮಾಡಿದ್ದಾರೆ. ಆದರೆ ಒಂದು ರತ್ನದ ಕೊರತೆ ನಮ್ಮ ಶೋಣಿತದಲ್ಲಿ ಇಷ್ಟರವರೆಗೆ ಇದ್ದೇ ಇದೆ. ಅದೇ ಸ್ತ್ರೀರತ್ನ. ಈ ಸ್ತ್ರೀರತ್ನವನ್ನು ಕರೆದುಕೊಂಡು ಬರಬೇಕು ಎಂದು ನಮ್ಮೊಡೆಯರಾದ ಆಜ್ಞೆ. ಅಮ್ಮ, ಅದು ಪಲ್ಲಕ್ಕಿ ತಯಾರಾಗಿದೆ. ತಂದು ನಮ್ಮ ಶೋಣಿತಕ್ಕೆ ಬಂದು ನಮ್ಮನ್ನೆಲ್ಲ ಪೊರೆಯಬೇಕಮ್ಮ, ಪೊರೆಯಬೇಕು. ಶುಂಭನ ದಾಸನಾಗಿ ಬಂದವ ಸುಗ್ರೀವ. ಆತ ಬಂದದ್ದನ್ನು ಕಂಡು ಕಿರುನಗೆಯನ್ನು ಬೀರಿದೆ. ಆ ನಗುವೆ ಕಾರಣವಾಗಿ ಆತನ ಪ್ರಾಣಹರಣವಾಯಿತಲ್ಲ. ಶುಂಭನ ದಾಸನಾಗಿ ಬಂದವ ಸುಗ್ರೀವ. ಈತನಳಿದರೆ ನನ್ನ ವಿಚಾರವನ್ನು ಶುಂಭನಿಗೆ ಅರುಹುವವರು ಯಾರು? ಆದ್ದರಿಂದ ನಿಗ್ರಹಾನುಗ್ರಹ ಶಕ್ತಿಯನ್ನು ಹೊಂದಿದಂತಹ ನಾನು ಕರುಣಾ ದೃಷ್ಟಿಯನ್ನು ಬೀರಿ ಆತನಿಗೆ ಪ್ರಾಣ ಭಿಕ್ಷೆಯನ್ನು ನೀಡುತ್ತೇನೆ. ನಾನು ಎಲ್ಲಿದ್ದೇನೆ? ನಾನು ಕದಂಬ ಕಾಂತಾರದಲ್ಲಿದ್ದವು. ನಾನು ನಮ್ಮವರೆಲ್ಲರನ್ನು ಕಂಡೆ. ನಮ್ಮ ವಂಶಸ್ಥರು, ನಮ್ಮ ಹಿರಿಯರು, ಮಹಿಷಾಸುರ ಕೂಡ ಇದ್ದಾರೆ. ಅಂತಹ ಒಂದು ನಗರವನ್ನು ಸೇರಿಬಿಟ್ಟು ಇದನ್ನು ಕನಸೋ ನನಸೋ ಅವನ್ನೆಲ್ಲ ನೋಡಿ ಆದ್ಮೇಲೆ ಪುನಃ ಕರೆಗೊಂಡಿದ್ದೇನೆ. ನೋಡುವಾಗ ಕದಂಬ ಕಾಂತಾರದಲ್ಲಿ ಏನು ಅಂತ ಹೇಳುವುದಿಲ್ಲ. ಹಾಗಿದ್ರೆ ನಾನು ಸತ್ತೇನ? ನಾನು ಸತ್ತು ಬರ್ತೀನಿ. ಗೊತ್ತಾಯ್ತು. ಅರಿತೆ, ಇದೆಲ್ಲ ಆ ಮಾನಿನಿಯ ಸಾಮರ್ಥ್ಯ, ಅವಳಿಗಿರುವಂತಹ ಚಾಕಚಕ್ಯತೆ. ಅವಳಿಗೆ ವಧಿಸಲಿಕ್ಕೂ ಗೊತ್ತುಂಟು, ಬದುಕಿಸಲಿಕ್ಕೂ ಗೊತ್ತು. ನಿಗ್ರಹಾನುಗ್ರಹಕ್ಕೆ ಪಾತ್ರಳಾದ ಅದೇ ಅರ್ಹಳಾದಂತಹ ಈ ಮಾತೆಯೇ ಮೇಲೆ ಮೋಹಪಟ್ಟು ನಮ್ಮ ಶುಂಭ ದೈತ್ಯ ನನ್ನನ್ನೆಲ್ಲಿ ಕಳಿಸಿದ್ದಾನೆ. ನಾನು ಸತ್ತೇ ಬದುಕಿದೆ. ಒಬ್ಬರನ್ನು ಕೊಂದು ಪುನಃ ಜೀವಿಸುವ ಹಾಗೆ ಮಾಡುವಂತಹ ಶಕ್ತಿ ಇರುವುದು ಯಾರಿಗೆ? ಆ ಪರಾತ್ಪರ ಶಕ್ತಿ. ಹಾಗಾಗಿ ಅವಳಿಗೆ ಹೋಗಿ ಇನ್ನೈತೇನೆ. ಹೆದರಿಕೆ ಆಗ್ತದೆ. ಸುಗ್ರೀವ, ಬೆದರದಿರು. ನೀನು ಬರುವಾಗ ಶುಂಭನ ದಾಸನಾಗಿ ಬಂದೆ, ಹೋಗುವಾಗ ದೇವಿ ದಾಸನಾಗಿ ಹೋಗು. ನಾನಾಡುವಂತಹ ವಿಚಾರಗಳನ್ನು ಶುಂಭನಿಗೆ ಅರುಹು. ಶುಂಭನಾಗಲಿ ನಿಶುಂಭನಾಗಲಿ ಹೆಚ್ಚೇಕೆ, ಕಡೆಯ ದಿಕ್ಕಿನೊಡೆಯ ಪ್ರತ್ಯಕ್ಷ ಶಂಭುವೇ ಬಂದರೂ ಲೆಕ್ಕಿಸಲಾರೆ. ಆ ನಿನ್ನ ಶುಂಭನಿಗೆ ನನ್ನನ್ನು ವರಿಸುವ ಇಚ್ಛೆ ಇದ್ದರೆ ಸಕಲ ಸನ್ನಾಹಗಳನ್ನು ಸಿದ್ಧಪಡಿಸಿ ಯುದ್ಧಕ್ಕೆ ಸಿದ್ಧನಾಗಿ ಬರಲಿ. ಆತ ನನ್ನನ್ನು ಜಯಿಸಿದರೆ ನಾನಾತನನ್ನು ವರಿಸುತ್ತೇನೆ. ಇದು ಸತ್ಯ. ಹೋಗು, ನಿನಗೆ ಶುಭವಾಗಲಿ. ನಾನು ಬರುವಾಗ ಶುಂಭನ ಆಣತಿಯಿಂದ ಬಂದಿದೆ, ದಾಸನಾಗಿ ಬಂದಿದ್ದೇನೆ. ಹಿಂದೆ ಹೋಗುವಾಗ ದೇವಿ ದಾಸನಾಗಿ, ದೇವಿಯ ಭಜಕನಾಗಿ ಹೋಗುತ್ತೇನೆ.
ವಿಷಯವನ್ನು ಅರುಹಿದರು. ಅದಕ್ಕಾಗಿ ಅವಳನ್ನು ಕರೆತರುವುದಕ್ಕಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿ. ಏನಾಯ್ತು ಸಂಧಾನ? ಸಂಧಾನವನ್ನು ಧಿಕ್ಕರಿಸಿದ್ದಾಳೆ. ಹೌದೇ? ಸಂಗ್ರಾಮವನ್ನೇ ಬಯಸಿದ್ದಾಳೆ. ಅವಳನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಕಳುಹಿಸಿದೆ. ಏನಾಯ್ತು? ಎಳೆದು ತರುವುದು ಬಿಡು, ಹೂಂಕಾರ ಮಾತ್ರದಲ್ಲಿ ಧೂಮ್ರಾಕ್ಷನನ್ನು ಸುಟ್ಟುರುಹಿದ್ದಾಳೆ. ಶಿವನೇ ಆಮೇಲೆ ಚಂಡಗುಂಡರು ಕಾಳಿಯೋ ಖರಾಳಿಯಾಗಿ ವಿಶೇಷ ರೂಪದಿಂದ ಚಂಡಮುಂಡರ ಶಿರವನ್ನೇ. ಅಯ್ಯೋ ಮತ್ತೇನು? ಆಮೇಲೆ ಅವಳ ಎತ್ತರ ಬಿತ್ತರವನ್ನು ಆಲೋಚನೆ ಮಾಡಬೇಕು ಎಂಬುದಾಗಿ ಮಡಿರಥವನ್ನು ಏರಿ ಹೊರಟವನಿದ್ದೇನೆ. ಯಾಕೆ ತಡೆದೆ? ಧನುಜೇಶ, ಏನಯ್ಯ? ನಿಧಾನದಲ್ಲಿ ನನ್ನ ಮಾತನ್ನು ಕೇಳಬಹುದೇ? ಅವಸರ ಇದೆ, ಬೇಗ ಹೇಳು. ಧನುಜೇಶ ಕೇಳೆನ್ನ ಮಾತಾ
ಸಾಧನೆಯನ್ನು ಎಷ್ಟು ಸಾಧನೆಯನ್ನು ಮಾಡಿದ್ದೀರಿ ನೀವು. ಅಂತಹ ನೀವು ಕೇವಲ ಯಾವುದೊಂದು ಹೊಣದಲ್ಲಿ ಹೆಣ್ಣಿದ್ದಾಳೆ ಚಂದ ಇದ್ದಾಳೆಂದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಮನಸ್ಸಿನ ಸರಹದ್ದಿಗೆ ಸಿಲುಕಿಕೊಂಡಿದ್ದೀಯಲ್ಲ. ನಾನಾ ರೂಪದಿಂದ ಕಾಣಿಸಿಕೊಳ್ಳುವ ಅವಳು ಹೆಣ್ಣಲ್ಲ ಸ್ವಾಮಿ. ಗಣೇಶ, ಕದಂಬ ಕಾಂತಾರದಲ್ಲಿದ್ದವಳು ಹೆಣ್ಣು ಎಂಬುದಾಗಿ ಭಾವಿಸಿದವನು. ಸುಗ್ರೀವ ಬಂದು ಹೇಳಿದಂತಹ ಮಾತಿಗೆ ನಾನು ವಿಚಲಿತನಾಗ್ಲಿಲ್ಲ. ವಯೋವೃದ್ಧನು ಜಾನವೃದ್ಧನೂ ಆಗಿದ್ದಾನೆ. 60 ಕಳೆದರೆ ಅರುಳೋ ಮರುಳು ಅಂತ. ಒಮ್ಮೆ ಹುಟ್ಟಿದ್ದಾನೆ, ಒಮ್ಮೆ ಸತ್ತಿದ್ದಾನೆ, ಒಮ್ಮೆ ಬದುಕಿದ್ದಾನೆ ಎಂಬುದಾಗಿ ನಿನ್ನ ಮಾತಿನ ಪ್ರಕಾರ ನೀನು ಅವಳು ಹೆಣ್ಣಲ್ಲ ಅಂತ ಹೇಳಬಹುದು. ನನಗೆ ಕೇವಲ ತರುಣಿ ಅಲ್ಲ. ತರುಣಿ ಅಲ್ಲ ಪ್ರಭು, ತರುಣಿ ಅಲ್ಲ ಅವಳು
ಮಾತನ್ನು ಆಲಿಸಿದವನಿದ್ದೇನೆ. ನಿನ್ನ ಕೊನೆಯ ತೀರ್ಮಾನ ಏನು? ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲಿ ಬಲ ಮಾಡುತ್ತಾಯಿ ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲಿ ಬಲ ಮಾಡುತ್ತಾಯಿ ಪಡೆದವಳ ಕಾರುಣ್ಯದಲ್ಲಿ ಜಡ ಜಡ ವರದ ಪಡೆದು ಸುಖವನ್ನು ಮಾಡುವುದೆನುತ್ತದೀಯ ಬಿಡು ಮನದ ಮೂರ್ಖತೆಯ ಅವಳು ಬ್ರಹ್ಮಣ ತಾಯಿ, ನಮಗೆಲ್ಲರಿಗೂ ಬ್ರಹ್ಮಣವರ. ಆದ್ದರಿಂದ ಅವಳ ಕೈ ಹಿಡಿಯುವ ಆಸೆಯನ್ನು ಬಿಟ್ಟು ಕಾಲಿಗೆ ಶರಣಾಗು. ಇದರಿಂದ ನಮ್ಮ ಸುವರ್ಣಿತಪುರ ಎಲ್ಲ ಪಾವನವಾಗುತ್ತದೆ ಸ್ವಾಮಿ. ನನ್ನನ್ನು ತಡೆದು ನಿಲ್ಲಿಸಿ ಮಾತನಾಡುವುದಕ್ಕೆ ಅವಕಾಶವನ್ನು ಕೇಳಿದವ ನೀನು. ಯಾಕೆ ನಿನಗೆ ಕೊಟ್ಟೆ? ನೀನು ನನ್ನ ಕೇವಲ ಅಳಿಯ ಮಾವನ ಅಳಿಯನ ಸಂಬಂಧವನ್ನು, ಅದಕ್ಕಿಂತ ಆಚೆರ ಸಂಬಂಧವನ್ನು ನಾನು ಇಟ್ಟುಕೊಂಡವ. ಹೌದಾ? ನಮ್ಮವರನ್ನೆಲ್ಲ ಅಟ್ಟಿದರೂ ಕೂಡ ಶುಂಭ ಏನು ಅಂತ ತಿಳಿದಿದ್ದಿ. ಸೊನ್ನೆಯಿಂದ ಪೂರ್ಣದವರೆಗೆ ಎಲ್ಲವನ್ನೂ ಸಂಪಾದಿಸಿದವನು. ಒಂದು ಕಾಲದಲ್ಲಿ ಶೋಣಿತಾಪುರದಲ್ಲಿ ಏನಿತ್ತು? ಏನೂ ಇರಲಿಲ್ಲ. ನನ್ನ ಅಧಿಕಾರಕ್ಕೆ ಬಂದ ಮೇಲೆಯೇ ಎಲ್ಲವನ್ನು ನಾನು ಪಡೆದವನಿದ್ದೇನೆ. ಪ್ರಭು, ಕೇವಲ ಹೆಣ್ಣಿಗಾಗಿ ಕೈ ಹಿಡಿಯುವುದನ್ನು ಬಿಟ್ಟು ನಾನು ಕಾಲು ಹಿಡಿಯುವ ಮರವನ್ನು ಮಾಡಿದರೆ ನಾಳೆ ಶುಂಭ ಮಣ್ಣು ತಿಂದ ಅಂತ ಲೋಕ ನನ್ನನ್ನು ಬೆರಳು ತೋರಿಸಿ ಹೇಳಿಯಾರು. ಆದ್ದರಿಂದ ನೀನೊಂದು ಕೆಲಸ ಮಾಡು. ಏನು? ಅಲ್ಲಿ ಕಾಣ್ತಾ ಇರುವಂತಹ ಅರಮನೆ ಅದೆಲ್ಲವೂ ನಾನು ಕೊಟ್ಟದ್ದು. ನೀನು ಧರಿಸಂತಹ ನವರತ್ನಖಚಿತವಾದಂತಹ ಆಭರಣ ಈ ಶುಂಭನ ದಾನ. ಆದ್ದರಿಂದ ಕೇಶವನ್ನು ಮುಂಡನ ಮಾಡು, ಬಿಳಿ ಸೀರೆಯನ್ನು ಉಡು, ಒಳಗಿದ್ದುಕೋ, ರಡ ಹೇಳಿ ಅನ್ನಧ್ವಂಸಿ ರಣಹೇಡಿ ಮಾತ್ರ ಅಲ್ಲ ನೀನು. ಇಷ್ಟರವರೆಗೆ ನಾನು ನಿನ್ನನ್ನು ಇಟ್ಟುಕೊಂಡದ್ದು ಕೇವಲ ಒಬ್ಬ ರಥಬೀಜನಾಗಿ ಅಲ್ಲ, ಸರ್ವ ಸಮತ್ರ ನನ್ನ ಅಧಿಕಾರಿಯಾಗಿ ನಾನು ಇಟ್ಟುಕೊಂಡವ. ಈಗ ನೀನು ಹೆಣ್ಣಿಗೆ ಜೀವ ಭಯಕ್ಕೆ ಹೆದರಿದೆ ಅಂತ ಹೇಳಿದ್ರೆ ನೀನು ರಣಹೇಡಿಯೇ ಸರಿ. ಏನಂದ್ರೆ ರಣಹೇಡಿ? ರಣಹೇಡಿ ಬಿಡು ಬಿಡು, ನಾನು ನಿನ್ನ ಹಲಿಯ. ಇಷ್ಟರವರೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತವ. ನಿನ್ನ ರಕ್ತ ನಿನ್ನ ಬೆವರ ಬಿತ್ತಲ್ಲಿ ನನ್ನ ರಕ್ತ, ನಿನ್ನ ಉಸಿರಿತ್ತಲ್ಲಿ ನನ್ನ ಜೀವ. ಬಿಟ್ಟು ಆ ಹೆಣ್ಣನ್ನು ಕರೆತರಲು ನಾನೇ ಹೊರಡುತ್ತೇನೆ. ರಕ್ತಬೀಜ, ಈ ರಕ್ತಬೀಜ ನನಗೆ ಬೇಕಾದ್ದು. ಹೊಂಬಟ್ಟಲಲ್ಲಿ ರಣವೈನ್ಯವನ್ನಿತ್ತಿದ್ದೇನೆ.
ಹೋಗಿ ಬಾ ಎಳೆದುತ್ತ ನಿನ್ನ ನರಸುದರೆ ಕೊಡಿದೆ ಕಡ ಧರಿಸಿ ಸತ್ರಾತ್ರಗಳ ತವ ಬೆರೆಯುತ್ತ ಪರಗಳನ್ನು ದೇವಿಯನು ನೋಡಿದರೆ ಆಶ್ಚರ್ಯ. ಇದೇ ಇರಬೇಕು ಕದಮ ಕಾಂತಾರ. ಏನಿದು? ನಾನೇನು ಪ್ರಥಮ ಸಾರಿ ಬರುವುದೇ? ಆಚೆ ಕಡೆ ನೋಡಿದರೆ ಕಪ್ಪೆ ಎಂದು ಹಾವಿನ ಎಡೆಯಲ್ಲಿ ಆಶಯ ಪಡುತ್ತಿದೆ. ಇತ್ತ ಏನಿದು? ಇತ್ತ ನೋಡಿದರೆ ಸಿಂಹ ಮತ್ತು ಜಿಂಕೆ ಒಟ್ಟಿಗೆ ನೀರನ್ನು ಸೇವಿಸ್ತಾ ಇದೆ. ಆಚೆ ಕಡೆ ನೋಡಿದರೆ ಹುಲಿ ಮತ್ತು ಆನೆ ಒಟ್ಟಿಗೆ ಆಟವನ್ನು ಆಡುತ್ತಾ ಇದೆ. ಇದು ದೇವಿ ಮಾತ್ಮೆಯೇ ಸರಿ. ತಡ ಮಾಡುವುದಲ್ಲ, ಹೆಣ್ಣನ್ನು ಹುಡುಕಬೇಕಲ್ಲ. ನಾಡುತ್ತೇನತ್ತ ತನ್ನೊಳಗೆ ಇವಳನು ತಿಳಿಯದಿಗೆದಾಯ್ತೆ. ಇವಳನು ತಿಳಿಯದಿಗೆದಾಯ್ತೆ. ಮಾಡಲಿ ಅಕಟ 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 ಶುಂಭನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ. ಇವಳನ್ನೇ ಇರಬೇಕು ನಮ್ಮ ದೊರೆ ಶುಂಭ ಬಯಸಿದ್ದು. ಒಳ್ಳೇದಾಯ್ತು ಒಳ್ಳೇದಾಯ್ತು. ಇವಳನ್ನು ನೋಡುವ ಭಾಗ್ಯ ನನ್ನದಾಯ್ತು. ಭಕ್ತಿಗೊಲಿಯುತ್ತಾಳಂತ ದೇವಿ, ಭಕ್ತಿಗೊಲಿಯುತ್ತಾಳಂತೆ. ಭಕ್ತಿಯಿಂದಲೇ ಪೂಜಿಸುತ್ತೇನೆ. ಜಯ ಶಂಕರಿ ಭುವನೇಶ್ವರಿ ಜಗದೀಶ್ವರಿ ರಕ್ಷಿಸಬೇಕಮ್ಮ.
ಆಗಲು ಮುಗುಳು ನಗುತ್ತಾ ಇದು ಬಾ ತಾಯೇ. ರಕ್ತಬೀಜ, ಈ ಹಿಂದೆ ಸುಗ್ರೀವನಲ್ಲಿ ತಿಳಿಸಿದ್ದೆನಲ್ಲ, ವಿಕ್ರಮವೇ ಪಣ. ಈ ಅಂಬಿಕೆಯ ಮದುವೆ ಎನ್ನುವುದು ಅಂಬಿನ ತುದಿಯ ಮೇಲೆ ಎಂಬುದಾಗಿ. ನಿನ್ನೊಡೆಯ ಶುಂಭ ರಣಹೇಡಿ. ಆ ರಣಹೇಡಿಯ ಪಕ್ಷಪಾತಿಯಾಗಿ ಬಂದಂತಹ ನೀನು ಕೂಡ
ಕೊರಿಯೆ ಆಡಿ ಭಾಗವತರೆ ಈರ್ನ ಬುಧಾರಿ ದೇಶ ವಿದೇಶಡು ಗಾನ ಕೋಗಿಲೆ ಬರ್ಕುಲಕ ಮನ್ಪಾದು ಕೊಡ್ತೆ ಚಂಡೆದಾರೆ ಬಾರಿ ಸೋಕಡೆ ಚಂಡೆ ಕೊಟ್ಟುಲಕ ಮನ್ಪಾದು ಕೊರಿಯೆ ಹೆಚ್ಚ ನೆತ್ತರದ ಜವಡಿ ಮನಾತ ಐನಾತ ಎಟ್ಟ ಆಪುಲಕ ಮನ್ಪಾದು ಕೊಡ್ಪುಣ ಪುಣ್ಯಕೀರ್ತಿ ಈ ಅಪ್ಪೆಗಿತ್ತಿನ ಬದಲದವ್ರೆ ಬಾಯಿ ಬಂದಾಯ್ತಿರಲ್ಲ ಕೈ ಇಟ್ಟು ಎಟ್ಟ ಸೌಂಡ್ ಕೊಡ್ತಾರೆ ಆ ಸೌಂಡ್ ಬರ್ಪುಳಕ ಯಾನ್ ಮನ್ಪಾದು ಕೊಡ್ತಾರೆ ಹೋಯ್ನಾಳು ಬರ್ಪುನಾಳೇನೋ ನಮ್ಮೊಂದು ಪುಳೆ ಮನ್ಪಡೆ ಭಾಗವತರೆ ಬಾರಿ ಕೊರ್ಲುದ ಕಾರ್ಯಕ್ರಮ ಕೊಡ್ತಿರ್ತಾರೆ ಸೇವೆ ಕೊರ್ನಾಕರು ಒಳ್ಳೆ ಆಡಿ ಮತ್ತಪ್ಪೆ ಜೋಕುಲ ಒಂಜಪ್ಪೆ ಜೋಕುಲ ಎಡ್ಡೆ ಸೇವೆನು ಕೊಡ್ತಾರೆ ಭಾಗವತರೆ ನನ್ನ ತುಂಬಾ ಗಣಿಗಳಿಗೆ ಬರ್ಕೊಂಡು ನಿಂತಿನ ಮೂವೇ ಒಂಜಿ ಕೆಲಸ ಮನ್ಕೊಂಡಲ್ಲ ಅಣಿಕೆಲ್ಲ ಸಂಸ್ಥೆಯನ್ನು ಉತ್ತರ ಅಭಿವೃದ್ಧಿ ಮನ್ಪಾದು ಕೊಟ್ಟು ಇದೆರಡು ಅಡ್ಡ ರೀತಿ ಆನಿಕೆಲ್ಲ ಮಿತ್ತು ಸೇವೆ ತಂದಂತಿನ ಯೋಗ ಭಾಗ್ಯ ನಿಖಿಲೆಗೂ ಅನುಗ್ರಹ ಮನ್ಪಾದು ಕೊಟ್ಟೆ ನಂಬುಳಿ 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 ಅಂಚೆನೆ ಎನ್ನ ಸೇವೆ ತೀಯರ ಬತ್ತಿನ ಮಾತೇರಿಗಲ ಎನ್ನ ಬೋಯಿನವಳು ಬರ್ಪುಣಲು ನಂಬುಳಿ ನಿಖಿಲೆ ಮಾತೇರಿಗಲ ಎನ್ನ ಅನುಗ್ರಹ ಯಾಪ್ಪಲಪ್ಪು ನಂಬುಳಿ ಭಾಗವತರೆ ಕರ್ಕ ನೀರು ತೆತ್ತೊಂಬೆ
ಇನ್ನು ನನಗೆ ಉಳಿಗಾಲವಿಲ್ಲ. ನನ್ನ ಗುರುಗಳಾದ ಶುಕ್ರಾಚಾರ್ಯರಲ್ಲಿ ಹೋಗ್ತೇನೆ. ಹೋಗ್ತೇನೆ. ನಮ್ಮವರನ್ನೆಲ್ಲ ಕೊಂದು ಮುಂದುವರಿತಿದ್ದೀಯಲ್ಲ, ಇದೋ ಬಂದವನು ನಿಶುಂಭ, ನಿನ್ನ ಶಿರ ನಡೆಯುತ್ತೇನೆ. ಕೊಬ್ಬಿದ ಹೆಣ್ಣೆ, ನಮ್ಮವರನ್ನೆಲ್ಲ ಹರಿದು ಮುಖಿದೆಯ. ಬಂದವನು ಸಾಮಾನ್ಯರಲ್ಲ, ಶೋಣಿತದ ಅಧಿಕಾರಿ ಶುಂಭ. ನಿನಗೆ ನನ್ನನ್ನು ವರಿಸುವ ಇಚ್ಛೆ ಇದ್ದರೆ ಮೊದಲೇ ಬರಬೇಕಿತ್ತು. ನಿನ್ನವರನ್ನೆಲ್ಲ ಕಳುಹಿಸಿ ಬಲಿ ತೆಗೆದುಕೊಂಡು ಕೊನೆಗೆ ಬಂದೆಯ. ನನ್ನ ಯಜ್ಞದಲ್ಲಿ ಕೊನೆಯ ಬಲಿ ಪಶು ನೀನೆ. ಬಾ ಮುಂದೆ.
ಇನ್ನು ಮುಂದೆ ನಾನು ಈ ಅವತಾರದಲ್ಲಿ ಕಾಣಸಿಗುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಸಹೋದರಿಯಾಗಿ ಮಾಯೆ ಎಂಬ ಹೆಸರಿನಿಂದ ಪ್ರಪಂಚಕ್ಕೆ ಕ್ಷಣಕಾಲ ಗೋಚರಿಸುವವಳಿದ್ದೇನೆ. ಅದನ್ನು ಹೊರತುಪಡಿಸಿ ನಾನು ಹರಿಯಲ್ಲಿ ಐಕ್ಯನಾಗಿರುತ್ತೇನೆ. ನಾನಿನ್ನು ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕಲ್ಯಾಣ ಕಾಮಿತಾರ್ಥ ಪ್ರಧಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಶ್ರೀ ಸರಸಿ ಶ್ರೀ ದೇವಿ ಮಹಾತ್ಮೆ ಎಂಬ ಈ ಸುಂದರ ಕಥಾಭಾಗವನ್ನು ಯಕ್ಷಗಾನ ಬಯಲವಟವಾಗಿ ಆಡಿ ತೋರಿಸಿದಂತಹ ಶ್ರೀ ಶಾಸ್ತ್ರ ಯಕ್ಷಗಾನ ಕಲಾ ಸಂಘ ಕಡಂಬಾರು ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಕನಿಲ ಶ್ರೀ ಭಗವತಿ ಕ್ಷೇತ್ರದ ಶ್ರೀ ಬ್ರಹ್ಮಕಲಶೋತ್ಸವದ 2ನೇ ದಿವಸದ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನವನ್ನು ಅತಿ ಸುಂದರವಾಗಿ ನಡೆಸಿಕೊಟ್ಟು ಅದೇ ರೀತಿ ಅದನ್ನು ಇದುವರೆಗೆ ವೀಕ್ಷಿಸಿದಂತಹ ಯಕ್ಷ ಪ್ರೇಮಿಯವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದನ್ನು ಪ್ರಾಯೋಜಿಸಿದಂತಹ ಚಕ್ರವರ್ತಿ ರಿಜಿಸ್ಟರ್ ಸಂಗಡಿ ಅವರಿಗೂ ಶ್ರೀ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಾಳೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಭಗವತಿ ಸೇವಾ ಮಹಿಳಾ ಸಮಿತಿಯವರಿಂದ ತಿರುವಾದಿರ ಸಂಜೆ 6 ಗಂಟೆಯಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ಮಾತೃ ಸಂಗಮ ನಡೆಯಲಿದೆ. ಅದೇ ರೀತಿ ಸಂಜೆ 8 ಗಂಟೆಯಿಂದ ವಿವಿಧ ಕಲಾವಿದರಿಂದ ನೃತ್ಯ ವೈವಿಧ್ಯ ನಡೆಯಲಿದೆ. ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.